ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೀ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ವಿದುರ ನೀತಿಯ ಉಪದೇಶ ಪ್ರಕರಣದಲ್ಲಿ 1ರಿಂದ 2 ನಿಶ್ಚಯಿಸಬೇಕು ಅನ್ನುವ ವಿದುರನ ಉಪದೇಶವನ್ನು ನಿನ್ನೆಯ ದಿವಸ ಗಮನಿಸಿದ್ದೇವೆ. ಈ ಶ್ಲೋಕಕ್ಕೆ ಅನೇಕ ಬಗೆಯ ವ್ಯಾಖ್ಯಾನ ಇದೆ ಅಂತ ನಿನ್ನೆ ಹೇಳಿದೆ. 2ರಲ್ಲಿ 1 ಅಂತ ತೀರ್ಮಾನಿಸುವುದು ಪ್ರಮುಖ. ವೇದದಲ್ಲಿ 2 ಭಾಗ ಇದೆ. ಒಂದು ಕರ್ಮಗಳನ್ನು ನಿರೂಪಣೆ ಮಾಡುವ ಭಾಗ, ಮತ್ತೊಂದು ಭಗವಂತನ ಪಾರಮ್ಯವನ್ನು ಎತ್ತಿ ಹಿಡಿಯತಕ್ಕಂತಹ ಭಾಗ. ಈ 2ನೆಯ ಭಾಗವನ್ನು ಉಪನಿಷತ್ತುಗಳು ಅಂತ ಕರೀತಾರೆ, ಅಥವಾ ವೇದಾಂತಗಳು ಅಂತ ಕರೀತಾರೆ. ಈ ಉಪನಿಷತ್ತಿನಿಂದ ನಾವು ತೀರ್ಮಾನ ಮಾಡಬೇಕು. ಏಕಯಾ ದ್ವೇ ವಿನಿಶ್ಚಿತ್ಯ ಅಥವಾ ಏಕಯಾ ದ್ವೌ ವಿನಿಶ್ಚಿತ್ಯ ಅಂದರೆ, ಉಪನಿಷತ್ತನ್ನು ಮುಂದಿಟ್ಟುಕೊಂಡು ಪರತತ್ವ ಮತ್ತು ಜೀವತತ್ವ, ಲೋಕದ ತತ್ವಗಳು 2, ಒಂದು ಸ್ವತಂತ್ರವಾದದ್ದು, ಮತ್ತೊಂದು ಅಸ್ವತಂತ್ರವಾದದ್ದು. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಈ 2 ತತ್ವಗಳನ್ನು ಕೂಡ ಮನುಷ್ಯ ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದು ಈ ಶ್ಲೋಕದ ಒಂದು ಅಭಿಪ್ರಾಯ. ಶ್ರೀಮನ್ ಮಧ್ವಾಚಾರ್ಯರ ನಂತರ ಈ ಉಡುಪಿಯ ಪ್ರಾಂತದಲ್ಲಿ ಬಂದಂತಹ ಒಬ್ಬ ವಿಶಿಷ್ಟ ಅನುಭಾವಿ ಅಂತ ಹೇಳಿದರೆ ಶ್ರೀಮದ್ ವಾದಿರಾಜ ತೀರ್ಥರು. ಸೋದೆ ಮಠದಲ್ಲಿ ಬಂದಂತಹ ಅನುಭಾವಿಗಳು. ಶ್ರೀಮದ್ ವಾದಿರಾಜರು ಇಡೀ ಮಹಾಭಾರತಕ್ಕೆ ಒಂದು ವ್ಯಾಖ್ಯಾನವನ್ನು ರಚಿಸಿದ್ದಾರೆ. ಅದಕ್ಕೆ ಲಕ್ಷಾಲಂಕಾರ ಅಂತ ಹೆಸರು. ಅವರ ತಾಯಿ ಭಗವಂತನಿಗೆ 1,00,000 ಆಭರಣವನ್ನು ತೊಡಿಸಬೇಕು ಅಂತ ಒಂದು ಸಂಕಲ್ಪ ಮಾಡಿದರಂತೆ. ಹರಕೆ ಹೊತ್ತಿದ್ದು, ನನಗೆ ಇಂತಹ ಮಗ ಹುಟ್ಟಿದರೆ ನಾನು 1,00,000 ಆಭರಣಗಳನ್ನು ದೇವರಿಗೆ ತಲುಪಿಸ್ತೇನೆ, ಬಂಗಾರದ 1,00,000 ಕಾಯಿನುಗಳಿಂದ ಮಾಡಿದಂಥ ಒಂದು ಆಭರಣ ಕೊಡ್ತೇನೆ ಅಂತ. ಅವರ ಆ ಜೀವನದಲ್ಲಿ ಅದು ಅಸಾಧ್ಯವಾದ ಚಿಂತನೆ. ಅವರು ಒಂದು ಬಾರಿ ತನ್ನ ಮಗನ ಹತ್ರ ಹೇಳಿಕೊಂಡ್ರು, ನಾನೊಂದು 1,00,000 ಆಭರಣವನ್ನು ದೇವರಿಗೆ ತೊಡಿಸಬೇಕು ಅಂತ ಸಂಕಲ್ಪಿಸಿಕೊಂಡಿದ್ದೆ, ನನ್ನಿಂದ ಎಲ್ಲಿ ಆಗ್ತದೆ, ಕೊನೆ ಪಕ್ಷ 1,00,000 ಬಾರಿ ಆ ದೇವರ ನಾಮಸ್ಮರಣೆಯನ್ನಾದರೂ ಮಾಡ್ತೇನೆ ಅಂತ ತಾಯಿ ಹೇಳಿಕೊಂಡಿದ್ದು. ಆ ತಾಯಿಯ ಸಂಕಲ್ಪವನ್ನು ಪೂರ್ಣಗೊಳಿಸಬೇಕು ಅನ್ನುವ ದೃಷ್ಟಿಯಿಂದ ಶ್ರೀಮದ್ ವಾದಿರಾಜ ತೀರ್ಥರು ಶ್ರೀ ಮಹಾಭಾರತದ 1,00,000 ಶಬ್ದಗಳಿಗೆ ವ್ಯಾಖ್ಯಾನವನ್ನು ಮಾಡಿದರು. ಮಹಾಭಾರತಕ್ಕೆ 1,00,000 ಶ್ಲೋಕಿ ಅಂತ ಹೆಸರು. 1,00,000 ಶ್ಲೋಕಗಳಿಂದ ತುಂಬಿರುವ ಒಂದು ವಿಶಿಷ್ಟವಾದ ಗ್ರಂಥ. ಅದರಲ್ಲಿ ಅರ್ಥವಾಗುವ, ಸಾಮಾನ್ಯರಿಗೂ ಅರ್ಥವಾಗುವ ವಿಷಯಕ್ಕೆ ವಾದಿರಾಜರು ಕೈ ಹಾಕದೆ, ಯಾವ ಪ್ರದೇಶದಲ್ಲಿ ಮನುಷ್ಯನಿಗೆ ವಿಷಯ ಗ್ರಹಣ ಮಾಡುವಾಗ ಕ್ಲೇಶ ಉಂಟಾಗ್ತದೆ, ಅಪ್ರತಿಪತ್ತಿ ವಿಪ್ರತಿಪತ್ತಿಗಳು ಉಂಟಾಗುವ ಪ್ರದೇಶಗಳು ಯಾವುದಿದ್ದಾವೆ ಅಂತಹ ಭಾಗಗಳಿಗಷ್ಟೇ ವ್ಯಾಖ್ಯಾನ ಮಾಡಿದರು. ಈ ವ್ಯಾಖ್ಯಾನ ಅನ್ನೋದೇನಿದೆ
ಅದು ಭಗವಂತನಿಗೆ ಒಂದು ವಿಶಿಷ್ಟವಾದ ಆಭರಣ ಸ್ವರೂಪದಲ್ಲಿ ಅಮ್ಮನ ಹೆಸರು ಹೇಳಿ ಉಡುಪಿಯ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಅಲ್ಲಿಗೆ ಲಕ್ಷಾಭರಣ ಪೂರ್ತಿಯಾಯಿತು ಅನ್ನೋ ಒಂದು ಅಶರೀರವಾಣಿ ಆಗ್ತದೆ. ಹಾಗೆ ಭಗವಂತನಿಗೆ ಬಂಗಾರದ ಆಭರಣ ಹಾಗೆ ಇರತಕ್ಕಂಥದ್ದು ಶ್ರೀಮನ್ ಮಹಾಭಾರತದ ವ್ಯಾಖ್ಯಾನ ಅಂತ. ಆ ವ್ಯಾಖ್ಯಾನದಲ್ಲಿ ಕೆಲವೊಂದು ಶ್ಲೋಕಗಳಿಗೆ ತುಂಬ ವಿಸ್ತಾರವಾದ ವ್ಯಾಖ್ಯಾನ ಇದೆ. ಈ ಏಕಯಾ ದ್ವೌ ವಿನಿಶ್ಚಿತ್ಯ ಅನ್ನುವ ಏನು ಶ್ಲೋಕ ಇದೆ, ಅದಕ್ಕೆ ಶ್ರೀಮದ್ ವಾದಿರಾಜ ತೀರ್ಥರು ಸುಮಾರು 2 ಪುಟದಷ್ಟು ವಿಸ್ತಾರವಾದ ವ್ಯಾಖ್ಯಾನವನ್ನು ರಚಿಸ್ತಾರೆ. ಅವರು ಹೇಳುವ ಅರ್ಥದಲ್ಲಿ ಇದೂ ಒಂದು ಅರ್ಥ. ಉಪನಿಷತ್ತಿನ ಮೂಲಕವಾಗಿ 2 ತತ್ವಗಳನ್ನು ತೀರ್ಮಾನ ಮಾಡಬೇಕು. ದ್ವೌ ವಿನಿಶ್ಚಿತ್ಯ ಅಂದರೆ ಇದು ಸ್ವತಂತ್ರ ತತ್ವ, ಇದು ಅಸ್ವತಂತ್ರ ತತ್ವ. ಇದು ಸರ್ವ ಈಶ, ಇದು ಆ ಭಗವಂತನ ದಾಸ. ಈ ಈಶ ದಾಸ ಭಾವವನ್ನು ದ್ವಾಸುಪರ್ಣ ಸಯುಜ ಸಖಾಯ ಅನ್ನುವ ಮಂತ್ರ ನಿರೂಪಣೆ ಮಾಡಿರುವಂಥದ್ದನ್ನು ಈ ಏಕಯ ಉಪನಿಷದ ಅಂತ ಅರ್ಥ, ವೇದದ ಬ್ರಹ್ಮಕಾಂಡ ಅನ್ನುವ ಭಾಗದಿಂದ ತೀರ್ಮಾನ ಮಾಡಿ ತ್ರೀನ್ ಚತುರ್ಭಿಃ ವಶಂ ನಯೇತ್, 3 4ರಿಂದ ವಶವಕ್ಕೆ ತಂದುಕೊಳ್ಳಬೇಕು. ಮನುಷ್ಯನಿಗೆ ಶಾಶ್ವತವಾದ ತಾಣಗಳನ್ನು 3 ಅಂತ ಕರೀತಾರೆ. ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅನ್ನುವ ವಿಶಿಷ್ಟವಾದ ಸ್ಥಾನಗಳನ್ನು, 3 ಸ್ಥಾನಗಳನ್ನು, ತ್ರಿಪಾತ್ ಊರ್ಧ್ವ ಉದಯಿತ ಅಂತ ಪುರುಷ ಸೂಕ್ತ ಹೇಳಿರತಕ್ಕಂತಹ 3 ತಾಣಗಳು, ಅದು ಶಾಶ್ವತವಾದ ತಾಣಗಳು. ಆ 3 ಚತುರ್ಭಿಃ ವಶಂ ನಯೇತ್, 4 ಸಾಧನೆಗಳ ಮೂಲಕವಾಗಿ ತಾನು ಅದನ್ನು ಪಡ್ಕೊಳ್ಬೇಕು. 4 ಸಾಧನೆಗಳು ಅಂದರೆ ಒಂದು ದೇವರ ಬಗ್ಗೆ ತಿಳಿದುಕೊಳ್ಳುವುದು, ಇದಕ್ಕೆ ಜ್ಞಾನ ಅಂತ ಹೆಸರು. ದೇವರಿಗಿಂತ ಬೇರೆಯಾದ ವಸ್ತುಗಳಲ್ಲಿ ಇದು ಇಷ್ಟೇ ಅದರ ಒಂದು ಚೌಕಟ್ಟನ್ನು ಅರ್ಥ ಮಾಡಿಕೊಳ್ಳುವುದು, ಇದಕ್ಕೆ ವೈರಾಗ್ಯ ಅಂತ ಹೆಸರು. ಜೊತೆಗೆ ಪರಮಾತ್ಮನಲ್ಲಿ, ಆ ದೇವರಲ್ಲಿ ವಿಶಿಷ್ಟವಾದ ಭಾವುಕತೆಯನ್ನು ಹೊಂದುವುದು, ಇದಕ್ಕೆ ಭಕ್ತಿ ಅಂತ ಹೆಸರು. ಈ ಜ್ಞಾನಭಕ್ತಿ ವೈರಾಗ್ಯಗಳ ಜೊತೆಗೆ ಉಪಾಸನ ಅನ್ನುವ 4ನೆಯ ಸಾಧನವನ್ನು ಸೇರಿಸಿಕೊಂಡಾಗ ಅದು ಚತುಸ್ಸಾಧನ ಅಂತ ಕರೆಸಿಕೊಳ್ತದೆ. ಈ 4 ಸಾಧನೆಗಳ ಮೂಲಕವಾಗಿ ಭಗವಂತನ ತಾಣವೆನಿಸಿದಂತಹ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅನ್ನುವ ಶಾಶ್ವತ ತಾಣಗಳನ್ನು ನಮ್ಮ ವಶಕ್ಕೆ ತಂದುಕೊಳ್ಳಬೇಕು. ಪಂಚ ಜಿತ್ವ, 5 ಇಂದ್ರಿಯಗಳನ್ನು ಗೆಯ್ದು, ವಿಜಿತ್ವ ಷಟ್, ಮತ್ತೆ 6 ಗೆದ್ದು, ಅರಿಷಡ್ವರ್ಗಗಳು ಅಂತ ಕರೆಸಿಕೊಂಡ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವ 6 ಗೆದ್ದು, ಸಪ್ತಹಿತ್ವ ಸುಖೀ ಭವ, ಈ ಶರೀರದ ಅಭಿಮಾನವನ್ನು ಸಂಪೂರ್ಣ ತ್ಯಜಿಸಿ ನೀನು ದೇವರಲ್ಲೇ ಮನಸ್ಸಿಟ್ಟು ಪರಮ ಸುಖವನ್ನು ಹೊಂದು ಅಂತ ಹೇಳುವ ವೇದಾಂತದ ಚಿಂತನೆಯೂ ಅದರಲ್ಲಿದೆ, ಲೋಕದ ಚಿಂತನೆಯೂ ಅದರಲ್ಲಿದೆ. ಏಕಯ ದ್ವೇ ವಿನಿಶ್ಚಿತ್ಯ ಅಂದರೆ ಈ ಕರ್ಮಕಾಂಡದ ವಾಕ್ಯಗಳೇನಿದ್ದವೆ, ಸ್ಮೃತಿ ಗ್ರಂಥಗಳು, ಅವುಗಳ ಮೂಲಕ ಯಾವುದು ನಾವು ಮಾಡಬೇಕಾದ ಕೆಲಸ, ಯಾವುದು ಮಾಡಬಾರದ ಕೆಲಸ, ಯಾವುದು ಪ್ರವೃತ್ತ ಕರ್ಮ, ಯಾವುದು ನಿವೃತ್ತ ಕರ್ಮ ಅಂತ ಪ್ರವೃತ್ತ ನಿವೃತ್ತ ಕರ್ಮಗಳನ್ನು ಸರಿಯಾಗಿ ನಿರ್ಧರಿಸಿಕೊಂಡು, ಯಾವುದು ನಮ್ಮನ್ನು ಪ್ರಪಂಚದಲ್ಲಿ ಕಟ್ಟಿ ಹಾಕದೇ ಇರುವ, ಬಂಧಕವಲ್ಲದೇ ಇರುವ ಕರ್ಮ ಇದು ಅಂತ ತೀರ್ಮಾನ ಮಾಡಿ ಆ ಬಂಧಕವಲ್ಲದ ಕರ್ಮಗಳಲ್ಲಿ ನಾವು ಸಾಗಬೇಕು ಅನ್ನುವುದು ಕೂಡ ಈ ಶ್ಲೋಕದ ಅರ್ಥವೇ. ಇಂತಹ ವೇದಾಂತ ಚಿಂತನೆಗಳನ್ನು ಸದ್ಯಕ್ಕೆ ನಿಲ್ಲಿಸಿ ಪ್ರಕೃತ ಅರ್ಥದ ಬಗ್ಗೆ ಯೋಚನೆ ಮಾಡಿ ಮುಂದಕ್ಕೆ ಸಾಗೋಣ. ಧೃತರಾಷ್ಟ್ರನನ್ನು ಕುರಿತು ವಿದುರ ಹೇಳುವ ಅರ್ಥ ಯಾವುದು? ಏಕಯಾ ದ್ವೇ ವಿನಿಶ್ಚಿತ್ಯ, ನೀನು ನಿನ್ನ ಬುದ್ಧಿಯಿಂದ ಆಲೋಚನೆ ಮಾಡಿ ಸದ್ಯ ನಾನು ರಾಜ್ಯವನ್ನು ಧರ್ಮರಾಜನಿಗೆ ಕೊಡಬೇಕೋ ಅಥವಾ ನನ್ನ ಮಗನ ಕೈಯಲ್ಲೇ ಇಟ್ಟುಕೊಳ್ಳಬೇಕೋ ಅನ್ನುವುದನ್ನು ತೀರ್ಮಾನ ಮಾಡು. ಏಕಯ, ನಿನ್ನದೇ ಆದ ನಿಜವಾದ ಬುದ್ಧಿಯಿಂದ. ದ್ವೌ ವಿನಿಶ್ಚಿತ್ಯ, 2ರಲ್ಲಿ ಒಂದನ್ನು ತೀರ್ಮಾನ ಮಾಡು. ಧರ್ಮರಾಜನಿಗೆ ರಾಜ್ಯ ಕೊಡಬೇಕು ಅನ್ನುವ ತೀರ್ಮಾನಕ್ಕೆ ಬಾ, ಇವನಿಗೆ ರಾಜ್ಯ ಕೊಡಬಾರ್ದು ಅನ್ನುವ ತೀರ್ಮಾನಕ್ಕೆ ಬಾ. ಈ 2 ತೀರ್ಮಾನಗಳು ಬಹಳ ಮುಖ್ಯವಾದದ್ದು. ಒಂದೋ ದುರ್ಯೋಧನನಲ್ಲಿದ್ದ ಅಧಿಕಾರವನ್ನು ತೆಗೆದುಹಾಕಿ ನೀನೇ ರಾಜ್ಯಭಾರ ಮಾಡು, ಅದು ಇಲ್ಲ ಯೌವರಾಜ್ಯ ಸ್ಥಾನದಲ್ಲಿ ಧರ್ಮರಾಜನನ್ನು ಕೂಡಿಸಿ ಅಭಿಷೇಕ ಮಾಡು. ಈ 2ರ ತೀರ್ಮಾನವನ್ನು ಸದ್ಯಕ್ಕೆ ಮಾಡು. ಇದು ಮಾಡಬೇಕಾದರೆ ತ್ರೀನ್ ಚತುರ್ಭಿಃ ವಶಂ ನಯ, ನೀನು 3 ಜನರನ್ನು ಮೊದಲು ನಿನ್ನ ವಶಕ್ಕೆ ತಂದುಕೊಳ್ಳಬೇಕು. ಒಬ್ಬ ದುರ್ಯೋಧನ, ಮತ್ತೊಬ್ಬ ಶಕುನಿ,
ಮೂರನೆಯವ ಕರ್ಣ. ಈ 3 ಜನರ ಕಾರಣದಿಂದ ಇವತ್ತೆಲ್ಲ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ರಾಜಕೀಯ ತಲ್ಲಣ ಅನ್ನೋದು ಉಂಟಾಗಿ ಹೋಗಿದೆ. ಆ 3 ಜನರನ್ನು ನೀನು ವಶಕ್ಕೆ ತರುವುದಕ್ಕೆ 4 ಉಪಯೋಗಿಸಬೇಕು. 4 ಅಂದರೆ ಅದನ್ನು ಚತುರುಪಾಯಗಳು ಅಂತ ಕರೀತಾರೆ. ಕನ್ನಡದಲ್ಲಿ ಚತುರೋಪಾಯಗಳು ಅಂತ ಕರೀತಾರೆ. ಸಾಮ, ದಾನ, ದಂಡ ಮತ್ತು ಭೇದ. ಸಾಮದಾನ ದಂಡ ಭೇದಗಳು. ದುರ್ಯೋಧನನಿಗೆ ಬುದ್ಧಿ ಹೇಳುವುದು. ಸಾಮ ಅಂದರೆ ಸಾವಕಾಶವಾಗಿ ಯಾರಿಗೂ ಯಾವುದೇ ರೀತಿಯ ಮಾನಸಿಕ ಒತ್ತಡ ಅಥವಾ ತಲ್ಲಣತೆ ಉಂಟಾಗದೇ ಇರುವ ರೀತಿಯಲ್ಲಿ ಬುದ್ಧಿ ಹೇಳುವ ಕೆಲಸಕ್ಕೆ ಸಾಮ ಅಂತ ಹೆಸರು. ಸಾಮೋಪಾಯವನ್ನು ಬಳಸು. ಆದರೆ ದುರ್ಯೋಧನನಿಗೆ ಸಾಮೋಪಾಯ ಕೆಲಸ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆವಾಗ ದಾನೋಪಾಯವನ್ನು ಬಳಸಬೇಕು. ಆದರೆ ಇವತ್ತವನಿಗೆ ಬೇಕಾದಷ್ಟು ಕೊಟ್ಟದ್ದು ಆಗಿದೆ. ಕೊಟ್ಟರೂ ಕೂಡ ದುರ್ಯೋಧನನನ್ನು ನೀನು ವಶಕ್ಕೆ ತಂದುಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಆವಾಗ ಇರತಕ್ಕಂಥ ಉಪಾಯ ದಂಡ ಅಥವಾ ಭೇದ ಅನ್ನುವ ಉಪಾಯಗಳು. ಆತನನ್ನು ಕಾರಾಗಾರದಲ್ಲಿ ಹಾಕಿ ಬೀಗ ಜಡಿದಾದರೂ ನೀನು ಇವತ್ತು ಧರ್ಮರಾಜನಿಗೆ ರಾಜ್ಯವನ್ನು ಕೊಡಬೇಕು. ಸಾಮ, ದಾನ, ದಂಡ, ಭೇದ. ಭೇದ ಅಂದರೆ ಪರಸ್ಪರ ಇಬ್ಬಿಬ್ಬರಲ್ಲಿ ಗಲಾಟೆಯನ್ನು ಉಂಟು ಮಾಡುವುದು. ಕರ್ಣನಿಗೂ ದುರ್ಯೋಧನನಿಗೂ ಭೇದವನ್ನು ಹುಟ್ಟಿಸುವುದು ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಶಕುನಿ ಮತ್ತು ದುರ್ಯೋಧನರಲ್ಲಿ ಭೇದ ಹುಟ್ಟಿಸುವುದಕ್ಕೆ ಅವಕಾಶ ಇದೆ. ಸ್ವತಃ ನಿನ್ನ ಭಾವನಾದಂತಹ ಶಕುನಿ ಯಾವುದೋ ಊರಿನಿಂದ ಬಂದವ ಇಲ್ಲಿ ತನ್ನನ್ನು ತಾನು ಪಟ್ಟಭದ್ರನನ್ನಾಗಿಸಿಕೊಂಡು ಇವತ್ತು ಈ ದೇಶದ ಚುಕ್ಕಾಣಿಯನ್ನು ಹಿಡುವ ಮನಸ್ಥಿತಿಯಲ್ಲಿದ್ದಾನೆ ಅನ್ನುವುದನ್ನು ದುರ್ಯೋಧನನಿಗೆ ಅರ್ಥ ಮಾಡಿಸಿ ಆ ಸೋದರ ಮಾವ ಮತ್ತು ಅಳಿಯರಲ್ಲಿ ಪರಸ್ಪರ ಭೇದವನ್ನು ಹುಟ್ಟಿಸುವ ಕೆಲಸವನ್ನು ಬೇಕಾದರೂ ಮಾಡು. ದೇಶದ ಉಳಿವಿಗೋಸ್ಕರ ವಿಭಜಿಸಿ ಆಳುವ ನೀತಿಯನ್ನು ನಾವು ಕೈಗೊಂಡ್ವಿ ಅಂತಾದರೆ ಅದು ಅಧರ್ಮವಾಗುವುದಿಲ್ಲ. ಆದ್ದರಿಂದ ಸಾಮ, ದಾನ, ದಂಡ, ಭೇದಗಳೆಂಬ ಚತುರುಪಾಯಗಳಿಂದ ನೀನು ಈತನನ್ನು ಈ 3 ಜನರನ್ನು ನಿನ್ನ ವಶಕ್ಕೆ ತಂದುಕೊಳ್ಳಬೇಕು. 3 ಚತುರ್ಭಿಹಿ ವಶಂ ನಯೇತ್. 3 ಜನರನ್ನು ಚತುರೋಪಾಯಗಳ ಮೂಲಕ ನಿನ್ನ ವಶಕ್ಕೆ ತಂದುಕೊಂಡಿಂತಾದರೆ ಆವಾಗ ಈ ದೇಶದ ಉಳಿವನ್ನು ನೀನು ಸಂಪಾದನೆ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಪಂಚ ಜಿತ್ವ. ಅದಕ್ಕೆ ಈ ಸ್ಥಿತಿ ನಿನಗೆ ಬಂತು ಅಂತಾದರೆ ಧರ್ಮರಾಜನಿಗೆ ರಾಜ್ಯವನ್ನು ಕೊಟ್ಟು ದುರ್ಯೋಧನನನ್ನು ಹಿಡಿತದಲ್ಲಿಟ್ಟುಕೊಳ್ಳುವಂತಹ ಸ್ಥಿತಿ ನಿನ್ನಲ್ಲಿ ಬಂತು ಅಂತಾದರೆ ಆವಾಗ 5 ಜನ ಪಾಂಡವರು ನಿನ್ನ ವಶಕ್ಕೆ ಬರ್ತಾರೆ. 5 ಜನ ಪಾಂಡವರು ದೊಡ್ಡಪ್ಪ ಅಂತ ಭಕ್ತಿಯನ್ನು ಹೇಗೂ ತೋರಿಸ್ತಾ ಇದ್ದಾರೆ. ಅಂತಹ ಪಾಂಡವರು ನಿನ್ನ ವಶಕ್ಕೆ ಬಂದರು ಅಂತಾದರೆ ಪಂಚ ಜಿತ್ವ ವಿಜಿತ್ವ ಷಟ್. ಆನಂತರದಲ್ಲಿ ನೀನು 6 ಗೆದ್ದು ಕಾಮಕ್ರೋಧಾದಿಗಳನ್ನು ಗೆದ್ದು ವಾನಪ್ರಸ್ಥದ ಸ್ಥಿತಿಗೆ ಸಾಗಿದರೆ ಶರೀರಾಭಿಮಾನವನ್ನು ಬಿಟ್ಟು ಸುಖವಾಗಿರುವುದಕ್ಕೆ ಸಾಧ್ಯ. ಸಪ್ತಹಿತ್ವಾ ಸುಖೀಭವ. ಈ ಸಪ್ತಹಿತ್ವಾ ಸುಖೀಭಾವ ಅನ್ನುವ ಸ್ಥಿತಿ ನಿನಗೆ ಬರಬೇಕು ಅಂತಾದರೆ ನೀನು ಅವಶ್ಯವಾಗಿ ರಾಜ್ಯವನ್ನು ಧರ್ಮರಾಜನ ಕೈಯಲ್ಲಿ ಕೊಡುವಂತಹ ಕೆಲಸದ ನಿರ್ಣಯವನ್ನು ಅವಶ್ಯ ಮಾಡಲೇಬೇಕು ಅನ್ನುವುದು ಒಟ್ಟು ಈ ಶ್ಲೋಕದ ತಾತ್ಪರ್ಯ. ವಿದುರ ಇಷ್ಟೆಲ್ಲ ಹೇಳಿದ. ಆದರೆ ವಿದುರ ಗಟ್ಟಿ ಹೇಳ್ತಾನೆ, ಯುಧಿಷ್ಠಿರ ನಿನಗೆ ಎಷ್ಟೇ ಉಪದೇಶವನ್ನು ಕೊಟ್ಟರು ನಾನು ಚಾಟು ಶ್ಲೋಕದ ಮೂಲಕ ಒಗಟಿನ ರೂಪದಲ್ಲಿ ನಿನಗೆ ವಿಷಯವನ್ನು ಹೇಳಿದರೂ ಕೂಡ ನೀನು ಆಂತರಿಕವಾಗಿ ಆಲೋಚನೆ ಮಾಡುವ ಸ್ಥಿತಿಯಲ್ಲಿಲ್ಲ. ಯಾವತ್ತು ಒಗಟು ಹೇಳುವುದಕ್ಕೋಸ್ಕರ ಆತ ಹೊರಗಿನ ಎಲ್ಲ ವಿಚಾರಗಳಲ್ಲೂ ತನ್ನ ಮನಸ್ಸನ್ನು ಒಳಗೆ ಎಳೆದು ಹೊರಗಿನ ವಿಷಯಗಳನ್ನೆಲ್ಲ ಮರೆತು ಯೋಚನೆಗೆ ಹಚ್ಚುವುದಕ್ಕೋಸ್ಕರ ಒಗಟನ್ನು ಹೇಳುವುದು. ಆದರೆ ಅಷ್ಟು ಹೇಳಿದ್ರು ಕೂಡ ನೀನು ಆ ಕೆಲಸ ಮಾಡುವ ಸ್ಥಿತಿಯಲ್ಲಿಲ್ಲ. ಯಾಕೆಂತ ಹೇಳಿದರೆ ಅಂತಹ ಸ್ಥಿತಿಗೆ ಬರುವುದಕ್ಕೆ 2 ಮುಖ್ಯವಾಗುತ್ತದೆ. ಒಂದು ಪಾಂಡಿತ್ಯ ಇರಬೇಕು, ಮತ್ತೊಂದು ಮೌಢ್ಯವನ್ನು ಬಿಡಬೇಕು. ಮೂರ್ಖತನವನ್ನು ದೂರ ಮಾಡಿ ವಿದ್ವತ್ತೆಯನ್ನು ತನ್ನಲ್ಲಿ ಹೊಂದಿಸಿಕೊಂಡಿದ್ದಾದರೆ ಆವಾಗ ಅಂತರ್ಮುಖವಾಗಿ ಆಲೋಚನೆ ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಆ ಪಾಂಡಿತ್ಯವನ್ನು ಹೊಂದುವುದು ಅಂದರೆ ಪಂಡಿತ ಅಂದರೆ ಏನು ಅನ್ನುವುದನ್ನು ಸುಮಾರು 8 ಶ್ಲೋಕಗಳಲ್ಲಿ ವಿದುರ ಹೇಳ್ತಾನೆ. ಪಂಡಿತ ಅಂದರೆ ಸಭೈ ಪಂಡಿತ ಉಚ್ಯತೆ. ಅಂಥವನನ್ನು ಪಂಡಿತ ಅಂತ ಕರೀತಾರೆ, ಅಂಥವನನ್ನೇ ಪಂಡಿತ ಅಂತ ಕರೀತಾರೆ, ಅವನನ್ನು ಪಂಡಿತ ಅಂತ ಕರೀಬೇಕು. ಈ ಪಂಡಿತ ಶಬ್ದದ ವ್ಯಾಖ್ಯಾನವನ್ನು ವಿದುರ ಮಾಡ್ತಾ ಹೋಗ್ತಾನೆ. ಈ ವ್ಯಾಖ್ಯಾನದ ಉದ್ದೇಶ ಲೋಕಕ್ಕೆಲ್ಲ ಉಪದೇಶ ಕೊಡುವಂತಹದ್ದು. ನಾವು ಪಾಂಡಿತ್ಯವನ್ನು ಸಂಪಾದಿಸಬೇಕು. ಸಾಮಾನ್ಯ ಸ್ಥಿತಿಯಲ್ಲಿ ಮನುಷ್ಯ ಪಂಡಿತ ಅಂತ ಆಲೋಚನೆ ಮಾಡುವುದು ಯಾವಾಗ? ತಾನು ಶಾಸ್ತ್ರಾಧ್ಯಯನವನ್ನು ನಡೆಸಿದಾಗ. ಅದು ಒಂದು ಶಾಸ್ತ್ರ, ಅದು ಸಾಕು. ಆತ ಸಮಗ್ರ ಆಯುರ್ವೇದವನ್ನು ಓದಿದ್ದಾನೆ ಅಂತಾದರೆ ಆಯುರ್ವೇದ ಪಂಡಿತ ಅಂತ ತನ್ನನ್ನು ಹೇಳಿಕೊಳ್ತಾನೆ. ಸಮಗ್ರ ವೇದವನ್ನು ಅಧ್ಯಯನ ಮಾಡಿ ಕಂಠದಲ್ಲಿ ಇಟ್ಟುಕೊಂಡಿದ್ದಾನೆ ಅಂತಾದರೆ ಅವರು ವೇದ ಪಂಡಿತರು ಅಂತ ಅವರನ್ನು ಕರೀತಾರೆ.
ಒಂದೊಂದು ವಿಭಾಗದ ಅಧ್ಯಯನದಿಂದ ಆತ ಆಯಾ ಶಾಸ್ತ್ರದ ಪಾಂಡಿತ್ಯವನ್ನು ಸಂಪಾದಿಸಿಕೊಂಡಿದ್ದೇನೆ ಅಂತ ಬೀಗುವಂತಹ ಸ್ಥಿತಿ ಲೋಕದಲ್ಲಿ ಇವತ್ತಿದೆ. ಆದರೆ ವಿದುರ ಹೇಳುವ ಪಾಂಡಿತ್ಯದ ಸ್ಥಿತಿಗತಿಯೇ ಬೇರೆ. ಆತ ಹೇಳ್ತಾನೆ, ಪ್ರವೃತ್ತ ವಾಕ್ ಚಿತ್ರಕಥಾ ಊಹಾವಾನ್ ಪ್ರತಿಭಾವಾನ್ ಆಶು ಗ್ರಂಥಸ್ಯ ವಕ್ತಾ ಚ ಯಸ್ಸ ಪಂಡಿತ ಉಚ್ಯತೆ. ಪ್ರವೃತ್ತ ವಾಕ್, ಒಬ್ಬ ಪಂಡಿತ ಅಂತ ಅನಿಸಿಕೊಳ್ಳಬೇಕಾದರೆ ಅವನಿಗೆ ಯಾವ ವಿಷಯವನ್ನು ಕೇಳಿದರೂ ಕೂಡ ಮಾತಾಡುವ ಸಾಮರ್ಥ್ಯ ಇರಬೇಕು. ಪ್ರವೃತ್ತ ವಾಕ್ ಅಂದರೆ ಮಾತು ಅವನಲ್ಲಿ ತಾನಾಗಿ ಹೊರಗೆ ಬರ್ತಾ ಇರ್ತದೆ. ಮೊದಲು ಚೀಟಿ ಇಟ್ಟುಕೊಂಡು ಅದರಲ್ಲಿ 22 ವಿಷಯಗಳನ್ನು ಬರ್ಕೊಂಡು ಅದನ್ನು ಆಮೇಲೆ ಹರಿದು ಬರೆದು ಕೆಳಗೆ ಹಾಕಿ ಹೊಸದಾಗಿ ಮತ್ತೆ ಬರೆದು ಆಮೇಲೆ ಅದನ್ನು ಇಟ್ಟುಕೊಂಡು ಕಷ್ಟಪಟ್ಟು ವಿಷಯ ಅವನಿಂದ ಹೊರಗೆ ಬರುವುದಲ್ಲ. ಪ್ರವೃತ್ತ ವಾಕ್ ಪ್ರವರ್ತತೆ ಪ್ರವೃತ್ತ ಏವ ವಾಕ್ ಯಸ್ಮಿನ್ ಸಹ ಪ್ರವೃತ್ತ ವಾಕ್. ವಿದ್ವಾನ್ ಅಂತ ಕರೆಸಿಕೊಳ್ಳಬೇಕಾದರೆ ಅವನಲ್ಲಿ ಮಾತು ತಾನಾಗಿ ಹೊರಗೆ ಬರಬೇಕು. ಮಾತು ತಾನಾಗಿ ಯಾವಾಗ ಹೊರಗೆ ಬರ್ತದೆ? ಅನೇಕ ವಿಷಯಗಳು ಆತನಲ್ಲಿ ತುಂಬಿದರೆ, ಉಪನಿಷತ್ತು ಹೇಳುವ ಹಾಗೆ ಗರ್ಭಿಣಿಯಾಗಿದ್ದರೆ ಪ್ರಸವ ತಾನಾಗಿ ಆಗ್ತದೆ ಅಂತೆ. ಗರ್ಭಿಣಿ ಅನ್ನುವ ಶಬ್ದಕ್ಕೆ ಅರ್ಥ 9 ತಿಂಗಳು ಪೂರ್ತಿಯಾಗಿ 9 ದಿವಸಗಳು ಕಳೆದಂತಹ ಸ್ಥಿತಿ ಅಂತ ಅರ್ಥ. ಪೂರ್ಣ ಗರ್ಭವುಳ್ಳಂತಹ ವ್ಯಕ್ತಿಯಿಂದ ತಾನಾಗಿ ಮಾತುಗಳು ಹೊರಗೆ ಬರ್ತವೆ. ತುಂಬು ಗರ್ಭಿಣಿಯಾದವಳು ಎಷ್ಟು ಹೊತ್ತಿಗೆ ನನ್ನ ಉದರದಲ್ಲಿದ್ದಂತಹ ನನ್ನ ಈ ಕರುಳಿನ ಕುಡಿಯ ಮುಖವನ್ನು ನಾನು ನೋಡಿಯೇನು ಅನ್ನುವ ಒಂದು ಕುತೂಹಲದಿಂದ ಆ ಮಗುವಿನ ಮುಖ ನೋಡುವುದಕ್ಕೆ ಕಾತರಳಾಗಿರ್ತಾಳೆ. ಹೇಗೋ ಜ್ಞಾನವನ್ನು ತುಂಬಿಸಿಕೊಂಡಿದ್ದಂತಹ ವಿದ್ವಾಂಸ ತನ್ನ ಹೊಟ್ಟೆಯಲ್ಲಿ ತನ್ನ ಜ್ಞಾನದಲ್ಲಿ ಜ್ಞಾನದ ಮೂಸೆಯಲ್ಲಿ ತುಂಬಿಕೊಂಡಿರ್ತಕ್ಕಂತಹ ಜ್ಞಾನವನ್ನು ಹೊರಗೆ ಹಾಕಿ ಅದನ್ನು ಕೇಳತಕ್ಕಂತಹ ವ್ಯಕ್ತಿಗಳಲ್ಲಿ ಆಗುವ ಆನಂದದ ಮುಖವನ್ನು ಕಾಣಬೇಕು ಅಂತ ಹಂಬಲಿಸ್ತಾ ಇರ್ತಾನೆ. ಗರ್ಭಿಣಿ ಗರ್ಭ ಇವ ಸಮೃತೋ ಗರ್ಭಿಣೀಭಿಹಿ ಅಂತ ಆ ಸ್ಥಿತಿಯಲ್ಲಿ ಆತ ಇರಬೇಕಾಗ್ತದೆ. ಅಂತಹ ವ್ಯಕ್ತಿತ್ವವನ್ನು ಪಂಡಿತ ಅಂತ ಕರೀತಾರೆ. ಪ್ರವೃತ್ತ ವಾಕ್. ಇದಕ್ಕೆ ವಾದಿರಾಜ ತೀರ್ಥರು ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ವೃತ್ತ ಅಂದರೆ ನಡೆದು ಹೋದದ್ದು ಅಂತ ಅರ್ಥ. ವೃತ್ತಪತ್ರಿಕೆ ಅಂತ ನಾವು ಕರೀತೇವೆ. ವಾರ್ತಾಪತ್ರಿಕೆಗಳನ್ನು ವೃತ್ತಪತ್ರಿಕೆಗಳು ಅಂತ ಕರೆಯೋದು. ವೃತ್ತ ಅಂದರೆ ಆಗಿ ಹೋದದ್ದು. ಏನು? ಪ್ರವೃತ್ತಂ ಯದ್ಯತ್ ಪ್ರವೃತ್ತಂ ತದ್ವಿಷಯೇ ಪತ್ರಿಕಾ ವೃತ್ತಪತ್ರಿಕಾ ಅಂತ. ನಡೆದು ಹೋದದ್ದನ್ನು ತಿಳಿಸುವಂಥದ್ದು ವಾರ್ತಾಪತ್ರಿಕೆಗಳು. ವೃತ್ತ ಅಂದರೆ ಆದದ್ದು. ಪ್ರವೃತ್ತ ಅಂದರೆ ಅದರಲ್ಲಿ ಯಾವುದು ವಿಶಿಷ್ಟವಾಗಿ ಘಟಿಸಿದೆಯೋ ಅಂಥದ್ದು. ನಡೆದ ಘಟನೆಯ ತಿರುಳು ಏನಿದೆ ಅದಕ್ಕೆ ಪ್ರವೃತ್ತ ಅಂತ ಹೆಸರು. ಆ ತಿರುಳು ಹಿಡಿದು ಮಾತಾಡುವವ. ಒಂದೇ ವಿಷಯವನ್ನು 10 ಗಂಟೆಯಲ್ಲಿ ಬೇಕಾದರೂ ವಿವರಿಸಬಹುದು, 10 ನಿಮಿಷದಲ್ಲಿ ಬೇಕಾದರೂ ಹೇಳಬಹುದು. ಆ 10 ಗಂಟೆಯಲ್ಲಿ ಹೇಳಬಹುದಾದ ವಿಷಯದಲ್ಲಿ ಯಾವುದು ರಸ ಇದೆ, ಯಾವುದು ಸಾರ ಇದೆ, ಅದನ್ನು ತೆಗೆದು ಕೆಲವೇ ನಿಮಿಷಗಳಲ್ಲಿ ಹೇಳ್ತಾನಲ್ಲ, ಅಂಥವನನ್ನು ಪ್ರವೃತ್ತ ವಾಕ್ ಅಂತ ಕರೀತಾರೆ. ಅಂದರೆ ವಿಷಯದ ಸಾರ ಸಂಗ್ರಹವನ್ನು ಮಾಡಿ ಮುಂದೆ ಇಡತಕ್ಕಂಥವ. ಜೇನು ನೊಣದ ಪ್ರವೃತ್ತಿಯನ್ನು ಹೊಂದಿದವ. ಮುಂದಿನ ಶ್ಲೋಕದಲ್ಲಿ ಅದನ್ನು ವಿವರಿಸ್ತಾನೆ ವಿದುರ. ಜೇನು ನೊಣ ಏನು ಮಾಡ್ತದೆ? ಅನೇಕ ಪುಷ್ಪಗಳಲ್ಲಿ ತಿರುಗಾಡ್ತದೆ. ಬೇರೆ ಬೇರೆ ಪುಷ್ಪಗಳಲ್ಲಿ ಹೋಗಿ ಆಯಾ ಪುಷ್ಪಗಳಲ್ಲಿದ್ದಂತಹ ಮಕರಂದವನ್ನು ಮಾತ್ರ ತಾನು ಹೀರಿ ಅದನ್ನೆಲ್ಲ ತಂದು ಒಂದು ಗೂಡಿನಲ್ಲಿ ಸಂಗ್ರಹಿಸ್ತದೆ. ಸಂಗ್ರಹಿಸಿದ ಪರಿಣಾಮ ಏನು? ಮಳೆಗಾಲ ಹತ್ತಿರವಾಗುವುದಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ ಅದಕ್ಕೆ ದಾಳಿ ಇಡ್ತಾನೆ, ಅಡಿಯಲ್ಲಿ ಹೊಗೆ ಹಾಕ್ತಾನೆ, ನೊಣಗಳನ್ನು ಓಡಿಸ್ತಾನೆ, ಆ ಜೇನನ್ನು ಹಿಂಡಿಕೊಂಡು ಲೋಕಕ್ಕೆಲ್ಲ ಅದರಿಂದ ಆನಂದ ಸಿಗುವ ಹಾಗೆ ಮಾಡ್ತಾನೆ. ಹಾಗಾದರೆ ಜೇನು ನೊಣದ ಕೆಲಸ ಅನೇಕ ಪುಷ್ಪಗಳಲ್ಲಿದ್ದ ಸಾರವನ್ನು ಮಾತ್ರ ಹೀರಿ ಲೋಕಕ್ಕೆ ಆನಂದವನ್ನು ಕೊಡತಕ್ಕಂಥದ್ದು. ಒಬ್ಬ ವಿದ್ವಾಂಸನೂ ಮಾಡುವಂತಹ ಕೆಲಸ ಅದೇ. ಬಾಲಾಹ ಷಡಂಗ್ರೀನ್ ಅನುಕೃತ್ಯ ನಿತ್ಯಂ ನಾನಾವಿಧಾತ್ ಪುಸ್ತಕ ಪುಷ್ಪವೃಂದಾತ್ ಸಂಚಿನ್ನುವತೆ ಜ್ಞಾನರಸಂ ರಸಾಗ್ರ್ಯಂ ಸಂಮೋದಯಂತೆ ಚ ಜಗತ್ ಸಮಗ್ರಂ ಅಂತ. ಒಬ್ಬ ಜ್ಞಾನಿ ಆತ ಅನೇಕ ಪುಸ್ತಕಗಳು ಅನೇಕ ಗುರುಗಳ ಮಸ್ತಕಗಳನ್ನೆಲ್ಲ ಹುಡುಕಾಡಿ ಅಲ್ಲಿಂದ ಎಷ್ಟೆಷ್ಟೇ ಶಬ್ದಗಳು ಇವನ ಮೇಲೆ ಬೀರಿ ಬಂದರೂ ಕೂಡ ಅದರಲ್ಲಿದ್ದ ರಸವನ್ನು ಮಾತ್ರ ಮಕರಂದವನ್ನು ಹೀರಿದ ಹಾಗೆ ಪುಸ್ತಕ ಪುಷ್ಪಗಳಿಂದ ಮಸ್ತಕ ಪುಷ್ಪಗಳಿಂದ ಜ್ಞಾನವೆಂಬಂತಹ ಸಾರ ಮಧುವನ್ನು ತಾನು ಹೀರಿ ಅದನ್ನು ಲೋಕಕ್ಕೆಲ್ಲ ಸಂಮೋದಯಂತೆ ಚ ಜಗತ್ ಸಮಗ್ರಂ ಅಂತ ಸಮಗ್ರ ಜಗತ್ತಿಗೆ ಆ ಜ್ಞಾನ ಮಧುವನ್ನು ಕೊಟ್ಟು ಜೇನು ಉಂಡವನಿಗೆ ಏನು ಆನಂದವಾಗ್ತದೆ ಅಂತಹ ಜ್ಞಾನರಸವನ್ನು ಕೊಟ್ಟು ಅವರಿಗೆ ಆನಂದವನ್ನು ತುಂಬಿಸುವವ ಅಂಥವ ಪ್ರವೃತ್ತ ವಾಕ್. ಸಾರವನ್ನು ಹಿಡಿದು ವಿಷಯವನ್ನು ನಿರೂಪಣೆ ಮಾಡುವವನಿಗೆ ಪ್ರವೃತ್ತ ವಾಕ್ ಅಂತ ಹೆಸರು. ಇದರ ಜೊತೆಗೆ ಚಿತ್ರಕಥಃ, ಪ್ರವೃತ್ತ ವಾಕ್ ಚಿತ್ರಕಥಃ ಅಂತ ಎರಡನೇ ವಿಶೇಷಣ ಕೊಡ್ತಾನೆ. ಚಿತ್ರಕಥಾ ಅಂದರೆ ತಾನು ಹೇಳುವ ವಿಷಯವನ್ನು
ಕೇಳುವವರಿಗೆ ಕೇಳಬೇಕು ಅಂತ ಅನಿಸುವ ಹಾಗೆ ಹೇಳುವವ. ವಿಷಯವನ್ನಷ್ಟೇ ಆತ ತನ್ನ ಹೊಟ್ಟೆಯಲ್ಲಿದ್ದದ್ದನ್ನು ಹಾಗೆ ಉಸಿರಿದರೆ ಅದು ಒಂದು ರೀತಿಯಲ್ಲಿ ಹರಿದು ಹೋಗುವ ಪ್ರವಾಹದ ಹಾಗೆ ಆಗಿ ಹೋಗ್ತದೆ. ಅದು ಗಂಗಾ ಪ್ರವಾಹದ ಹಾಗೆ ಆಗುವುದಿಲ್ಲ. ನಿನ್ನೆ ದಿವಸ ಕೇರಳದಲ್ಲಿ ಹರಿದ ಪ್ರವಾಹದ ಹಾಗೆ ಆಗ್ತದೆ. ಇದ್ದವರನ್ನೆಲ್ಲ ಕೊಚ್ಚಿಕೊಂಡು ಹೋಗುವ ಮಾತಿನ ರಾಶಿ ಹೊರಗೆ ಬಂತು ಅಂತಾದರೆ ಅದು ಮನುಷ್ಯನ ಹೃದಯವನ್ನು ತಟ್ಟುವ ಜ್ಞಾನವಾಗುವುದಿಲ್ಲ. ಆ ದೃಷ್ಟಿಯಿಂದ ತನಗೆ ಗೊತ್ತಿದ್ದಂತಹ ವಿಷಯವನ್ನು ಮತ್ತೊಬ್ಬರಿಗೆ ತಿಳಿಸುವಾಗ ಅದರ ಮಧ್ಯದಲ್ಲಿ ಕಥೆಗಳನ್ನು ಸೇರಿಸಿ ಕಥಾ ಮೂಲಕವಾಗಿ ವಿಷಯಗಳನ್ನು ಮತ್ತೊಬ್ಬರಿಗೆ ಅರ್ಥ ಮಾಡಿಸಿಕೊಂಡು ಹೋಗ್ತಾನಲ್ಲ, ಅಂಥವನನ್ನು ಸವೈ ಪಂಡಿತ ಉಚ್ಯತೆ, ಅವನನ್ನು ಪಂಡಿತ ಅಂತ ಕರೆಯುವುದು. ಪ್ರವೃತ್ತವಾಕ್ ಚಿತ್ರಕಥಃ ಊಹವಾನ್ ಪ್ರತಿಭಾನವಾನ್. ಎಲ್ಲವನ್ನೂ ಶಾಸ್ತ್ರ ಹೇಳಿರುವುದಿಲ್ಲ. ಅದು ಒಂದು ಮಾತು ಹೇಳಿ ಇನ್ನು 4 ನಾವು ಊಹಿಸಿ ತಿಳಿಯುವುದಕ್ಕೋಸ್ಕರ ಬಿಟ್ಟಿರ್ತದೆ. ಗುರುಗಳು ಎಲ್ಲವನ್ನೂ ಈತನ ತಲೆಯಲ್ಲಿ ತುಂಬಿಸುವುದಿಲ್ಲ. ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ ಅನ್ನೋದು ಶಾಸ್ತ್ರದ ವಿಧಾನ. ಗುರುಗಳಿಂದ ಶಿಷ್ಯ ಕಲಿಯುವುದು 4ನೇ ಒಂದು ಭಾಗವನ್ನು ಮಾತ್ರ. ಆಚಾರ್ಯಾತ್ ಪಾದಮಾದತ್ತೆ, ಪಾದ ಅಂದರೆ ಕಾಲು, ಕಾಲು ಅಂದರೆ 4ನೇ ಒಂದು ಅಂತ ಅರ್ಥ. ಬರೀ ಕಾಲು ಭಾಗವನ್ನು ಮಾತ್ರ ಗುರುಗಳಿಂದ ಆತ ಕಲಿತಾನೆ. ಮತ್ತೆ ಕಾಲು ಭಾಗ ಸ್ವಮೇಧಯ, ತನ್ನ ಮೇಧಾಶಕ್ತಿಯಿಂದ 1ರಿಂದ 4 ಅರ್ಥ ಮಾಡಿಕೊಳ್ಳಬಹುದಾದಂತಹ ಮೇಧಾ ಬಲದಿಂದ, ಮೇಧಾವಿತನದಿಂದ ಆತ ಇನ್ನೊಂದು ಕಾಲು ಭಾಗವನ್ನು ತಾನು ಅರ್ಥ ಮಾಡಿಕೊಳ್ತಾನೆ. ಇನ್ನೊಂದು ಕಾಲು ಭಾಗ ತನ್ನ ಗೆಳೆಯರ ಜೊತೆಗೆ, ತನ್ನ ಜೊತೆಗೆ ಪಾಠ ಕೇಳ್ತಕ್ಕಂತಹ ಸಹಪಾಠಿಗಳ ಜೊತೆಗೆ ಕುಳಿತು ಪರಸ್ಪರ ಚರ್ಚೆ ಮಾಡುವುದರಿಂದ ಅರ್ಥ ಮಾಡಿಕೊಳ್ತಾನೆ. ಮತ್ತು ಉಳಿದ ಕಾಲು ಭಾಗ ಅದು ಅರ್ಥ ಆಗುವುದು ಕಾಲಕ್ರಮೇಣ, ಅವನಿಗೆ ಅನುಭವಕ್ಕೆ ಬರಬೇಕು. ಇದು ನನ್ನ ವಿಷಯ ಅಂತ ಆಗುವಷ್ಟು ಆ ಶಾಸ್ತ್ರ ಹೇಳಿದ ವಿಷಯ ಅವನ ಅನುಭವದಲ್ಲಿ ಬಂದಾಗ ಅವನಿಗೆ ಅದು ಅರ್ಥವಾಗ್ತದೆ. ಅದು ಕಾಲಕ್ರಮೇಣ ವಯಸ್ಸಾಗ್ತಾ ಹೋದ ಹಾಗೆ ಆ ವಿಷಯ ಅರ್ಥ ಆಗುವುದಕ್ಕೆ ಪ್ರಾರಂಭವಾಗ್ತದೆ. ಹೀಗೆ ಜ್ಞಾನವನ್ನು ಪಡೆಯತಕ್ಕಂತಹ ಬಗೆ ಅದು ಊಹಾಶಕ್ತಿಯಿಂದ ಲಭ್ಯವಾಗುವಂಥದ್ದು. ತಾನು ತನ್ನ ಮೇಧಾಶಕ್ತಿಯಿಂದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳತಕ್ಕಂತಹ ವ್ಯಕ್ತಿ ಯಾರಿದ್ದಾನೆ ಅವನು ನಿಜವಾಗಿ ಪಂಡಿತ. ಅವನು ಜ್ಯೋತಿಷ್ಯದಲ್ಲಿ ಪಂಡಿತ ಆಗಬೇಕಾದರೂ ಊಹಾಶಕ್ತಿ ಬೇಕಾಗ್ತದೆ. ಜ್ಯೋತಿಷ್ಶಾಸ್ತ್ರದಲ್ಲಿ ಶಾರಿ ಹಾಕಿ ತೆಗೆದಿಟ್ಟು ಇಂಥ ಸ್ಥಾನದಲ್ಲಿ ಶನಿ ಇದ್ದಾನೆ, ಆದ್ದರಿಂದ ನೀವೊಂದು ಆನೆಗೆ ಯಜಮಾನರಾಗ್ತೀರಿ ಅಂತ ಹೇಳಿದರೆ, ಅಯ್ಯೋ ನನಗೆ ಆನೆಯೂ ಬೇಡ ಕುದುರೆಯೂ ಬೇಡ ಅಂತ ಹೇಳ್ತಾನೆ ಅವ. ಅಲ್ಲಿ ಆನೆ ಅಂತೇಳಿದರೆ ಇವತ್ತು ಒಂದು ಬಸ್ಸು ಲಾರಿ ಏನಾದರೂ ಅವ ಊಹೆ ಮಾಡಬೇಕು. ಅಲ್ಲಿ ಕುದುರೆ ಅಂತೇಳಿದರೆ ಅದು 2 ಚಕ್ರದ ಯಾವ ವಾಹನಕ್ಕೆ ಒಡೆಯಾಗ್ತಾನೆ ಅಂತ ಇವತ್ತಿನ ಕಾಲಕ್ಕೆ ಆತ ಊಹೆ ಮಾಡಬೇಕು. ಆ ಶಾಸ್ತ್ರವನ್ನು ಊಹಾಪೋಹಪಟು ಸಿದ್ಧಮಂತ್ರೋ ಜಾನಾತಿ ಜಾತಕಂ ಅಂತ ಜ್ಯೋತಿಷ್ಶಾಸ್ತ್ರ ಹೇಳುವ ಹಾಗೆ ಊಹಾಶಕ್ತಿ ಇದ್ದವ ಪಂಡಿತ ಅಂತ ಅನಿಸಿಕೊಳ್ತಾನೆ. ಅಷ್ಟೇ ಅಲ್ಲ, ಪ್ರತಿಭಾನವಾನ್, ಆತನಲ್ಲಿ ಪ್ರತಿಭಾಶಕ್ತಿ ಬೇಕಾಗ್ತದೆ. ಪ್ರತಿಭಾಶಕ್ತಿ ಅಂದರೆ ಏನು? ಪ್ರಜ್ಞಾ ನವನವೋನ್ಮೇಷ ಶಾಲಿನಿ ಪ್ರತಿಭಾ ಮತ. ಪ್ರತಿಭೆ ಅಂದರೆ ಹೊಸದನ್ನು ಚಿಂತಿಸುವ ಒಂದು ಜ್ಞಾನ, ಪ್ರಜ್ಞೆ. ಆತನಿಗೆ ಕಂಡ ವಿಷಯವನ್ನು ಸಾಮಾನ್ಯ ವ್ಯಕ್ತಿ ಹೇಗೆ ಕಂಡಿಲ್ಲವೋ ಆ ರೀತಿಯಲ್ಲಿ ಗ್ರಹಣ ಮಾಡುವಂತಹ ಪ್ರಜ್ಞೆ, ಅದಕ್ಕೆ ಪ್ರತಿಭೆ ಅಂತ ಹೆಸರು. ಆ ಪ್ರತಿಭೆಯ ಕಾರಣದಿಂದ ಆತ ತಾನು ಹೇಳಬೇಕಾದ ವಿಷಯಗಳನ್ನು ಕೂಡ ಬೇರೆ ರೀತಿಯ ಧಾಟಿಯಲ್ಲಿ ಹೇಳ್ತಾನೆ. ನನ್ನ ಮನೆಗೆ ಯಾವಾಗ ಬೇಕಾದರೂ ಬರ್ಬೋದು ಅಂತ ಒಂದು ಮಾತು ನಾವು ಹೇಳುವುದು ಅಂತಿದೆ. ಆದರೆ ಪ್ರತಿಭಾನವಾದ ಕಾಳಿದಾಸ ಹೇಗೆ ಹೇಳ್ತಾನೆ, ನನ್ನ ಮನೆಗೆ ಯಾವಾಗ ಬೇಕಾದರೂ ಬರ್ಬೋದು ಅಂತ. ಕವಿ ಹಾಗೆ ಹೇಳುವುದಿಲ್ಲ. ಅವ ಹೇಳ್ತಾನೆ ನನ್ನ ಮನೆಗೆ ಬಾಗಿಲೇ ಇಲ್ಲ ಅಂತಾನೆ. ಇದು ಅರ್ಥ ಆಗೋದಕ್ಕೆ ಕೆಲವರಿಗೆ ಕಷ್ಟ ಆಗ್ಬೋದು. ಆದರೆ ಯಾರಲ್ಲಿ ಪ್ರತಿಭಾನ ಇದೆ ಅವನು ಹೇಳಬೇಕಾದ ವಿಷಯವನ್ನು ಹೊಸ ರೀತಿಯಲ್ಲಿ ಹೇಳ್ತಾನೆ. ಅದರಲ್ಲಿ ಒಂದು ಕವಿತ್ವ ಅನ್ನೋದು ಇರ್ತದೆ. ಆ ಕವಿತ್ವ ಅನ್ನೋದು ಪ್ರತಿಭಾಬಲದಿಂದ ಲಭ್ಯವಾಗತಕ್ಕಂಥದ್ದು. ಯಾರಲ್ಲಿ ಅಂತಹ ಪ್ರತಿಭಾ ಇದೆ, ಊಹಾಶಕ್ತಿ ಇದೆ, ಚಿತ್ರಕಥನಾಗಿದ್ದಾನೆ, ಪ್ರವೃತ್ತ ವಾಕ ಆಗಿದ್ದಾನೆ, ಸವೈ ಪಂಡಿತ ಉಚ್ಯತೆ, ಅಂತಹ ವ್ಯಕ್ತಿಯನ್ನು ಪಂಡಿತ ಅಂತ ಕರೆಯುವುದು. ಆತನಲ್ಲಿ ಕೊನೆಯದ್ದಾಗಿ ಇರತಕ್ಕಂತಹ ಧರ್ಮ ಏನು ಅಂದರೆ ಆಶು ಗ್ರಂಥಸ್ಯ ವಕ್ತಾಚ. ಒಂದು ಯಾವ ಹೊಸ ಗ್ರಂಥವನ್ನು ಅವನ ಮುಂದೆ ತಂದಿಟ್ಟರೂ ಕೂಡ ಗ್ರಂಥ ತೆಗೆದ ಕೂಡಲೇ ಅದರ ವಿಷಯಗಳನ್ನು ಹೇಳುವ ಸಾಮರ್ಥ್ಯ ಅವನಿಗಿರ್ತದೆ. ಆಶು ಗ್ರಂಥಸ್ಯ ವಕ್ತ ಸವೈ ಪಂಡಿತ ಉಚ್ಯತೆ. ಇಂತಹ ಪಾಂಡಿತ್ಯ ಇದ್ದವ ಅವ ತನ್ನ ಬುದ್ಧಿಯಿಂದ ಒಂದನ್ನು ಇದೇ ಸರಿ ಇದೇ ತಪ್ಪು ಅಂತ ನಿರ್ಧಾರ ಮಾಡುವ ಸಾಮರ್ಥ್ಯವನ್ನು ಪಡಿತಾನೆ. ಪಾಂಡಿತ್ಯ ಇದ್ದರೆ ಸಾಕಾಗುವುದಿಲ್ಲ, ಮೌಢ್ಯ ಇರಬಾರ್ದು. ಕೆಲವೊಂದು ಸಲ ವಿಶಿಷ್ಟ ಪಂಡಿತನಾಗಿರ್ತಾನೆ, ಆದರೆ ಅಂಥದೇ ಕೆಲವೊಂದು ಅಂಧಶ್ರದ್ಧೆಗಳು ಮೌಢ್ಯಗಳು ಆತನಲ್ಲಿ ರಾಶಿ ಬಿದ್ದಿರ್ತವೆ.
ಅಂತಹ ಮೌಢ್ಯವನ್ನು ಮೀರಿ ಪಾಂಡಿತ್ಯವನ್ನು ಪಡೆದಂತಹ ವ್ಯಕ್ತಿ ಸರಿಯಾಗಿ 1 ರಿಂದ 2 ತೀರ್ಮಾನ ಮಾಡುವ ಸಾಮರ್ಥ್ಯವನ್ನು ಪಡೆದಿರ್ತಾನೆ. ಮೌಢ್ಯ ಅಂದರೆ ಯಾವ ರೀತಿಯದ್ದು? ವಿದುರ 9 ರೀತಿಯಾದ ಮೌಢ್ಯವನ್ನು ಹೇಳ್ತಾನೆ. ನಾವು ಅಷ್ಟೂ ಮೌಢ್ಯವನ್ನು ನೋಡುವುದು ಅಷ್ಟು ಪುರುಸೊತ್ತಾಗುವುದಿಲ್ಲ. ಮುಖ್ಯವಾಗಿ ಧೃತರಾಷ್ಟ್ರನಿಗೆ ಸಂಬಂಧಪಟ್ಟ ಮೌಢ್ಯವನ್ನು ಆತ ಹೇಳ್ತಾನೆ. ಬಲವಂತಂಚ ಯೋದ್ವೇಷ್ಟಿ ತಮಾಹುರು ಮೂಢಚೇತಸಂ. ಯಾರು ತನ್ನ ಶಕ್ತಿ ಏನು ಅಂತ ತಿಳ್ಕೊಂಡಿದ್ದೂ ಕೂಡ ತನಗಿಂತ ಶಕ್ತಿಶಾಲಿಯಾದ ವ್ಯಕ್ತಿಯನ್ನು ದ್ವೇಷ ಮಾಡ್ತಾನೆ ಅಂತಾದರೆ ಅವನನ್ನು ಮೂಢ ಅಂತಲೇ ಕರೆಯೋದು. ಧೃತರಾಷ್ಟ್ರನಿಗೆ ನೇರವಾಗಿ ಉದ್ದೇಶಿಸಿ ವಿದುರ ಹೇಳುವುದು, ನಿನ್ನ ಬಲ, ಈ ದುರ್ಯೋಧನಾದಿಗಳ ಬಲ ಇದು ಎಷ್ಟು ಅನ್ನೋದು ಎಲ್ಲರಿಗೂ ಜಾಹೀರು ಆದದ್ದು. ಅವತ್ತು ವಿರಾಟನಗರದಲ್ಲಿ ಉತ್ತರ ಗೋಗ್ರಹಣ ಕಾಲದಲ್ಲಿ ಕರ್ಣ ಏನು, ಭೀಷ್ಮ ಏನು, ದ್ರೋಣ ಏನು ಎಲ್ಲರೂ ಬೃಹನ್ನಳೆಯ ಮುಂದೆ ಸಾಬೀತಾಗಿದ್ದಂತಹ ವಿಷಯ ಇದು. ಅಂತಹ ಬಲಶಾಲಿಗಳಾದಂತಹ ಭೀಮಾರ್ಜುನ ಸಮರಾದ ಅನೇಕ ಯೋಧರಿಂದ ಯುಕ್ತವಾದ ಮಹಾರಥ ಅತಿರಥರಿಂದ ಕೂಡಿರತಕ್ಕಂತಹ ಪಾಂಡವ ಶಕ್ತಿಯನ್ನು ನಿನ್ನ ದ್ವೇಷಕ್ಕೆ ವಿಷಯವನ್ನಾಗಿಸಿ ವಿರೋಧಿ ಪಂಥದಲ್ಲಿ ನಿಲ್ಲಿಸಿಕೊಳ್ತೀಂತಾದರೆ ನಿನಗಿಂತ ದೊಡ್ಡ ಮೂಢ ಮತ್ತೊಬ್ಬ ಇಲ್ಲ. ಮೌಢ್ಯ ಅನ್ನೋದು ಜೊತೆಗಿದೆ ಅಂತಾದರೆ ಅಂಥವನಲ್ಲಿ ಪಾಂಡಿತ್ಯ ಕೂತುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅದನ್ನು ಮೊದಲು ಮೌಢ್ಯವನ್ನು ದೂರ ಹಾಕು. ಇನ್ನೊಂದು ಮೌಢ್ಯದ ಪರಮಾವಧಿ ಏನು ಗೊತ್ತೋ? ಯಾರು ತಾನು ಹೇಳಿದ ಹಾಗೆ ಕೇಳುವವನೋ ಅವನಿಗೆ ಉಪದೇಶ ಮಾಡಬೇಕು. ಯಾರು ಹೇಳಿದ ಹಾಗೆ ಕೇಳುವುದಿಲ್ಲವೋ ಅವನಿಗೆ ಉಪದೇಶ ಮಾಡಬಾರ್ದು. ಆದರೆ ಒಬ್ಬ ವ್ಯಕ್ತಿ ಯಾರು ತನ್ನ ಅಶಿಷ್ಯನೋ, ತನ್ನ ಶಾಸನಕ್ಕೆ ವಿಷಯನಲ್ಲವೋ ಅಂಥವನಿಗೆ ಉಪದೇಶ ಮಾಡ್ತಾನೆ. ಯಾರು ತಾನು ನಿಜವಾಗಿ ಹೇಳಿದರೆ ಕೇಳ್ತಾನೋ ಅಂಥವನಿಗೆ ಉಪದೇಶ ಮಾಡುವುದಿಲ್ಲ. ಇಂಥವನಿಗೆ ಮೂಢ ಅಂತ ಹೆಸರು. ಅಂತಹ ಮೌಢ್ಯದ ಪರಮಾವಧಿ ಇವತ್ತು ಧೃತರಾಷ್ಟ್ರನಲ್ಲಿ ಕಾಣ್ತಾ ಇದೆ. ಯಾಕಂದರೆ ಧೃತರಾಷ್ಟ್ರ ಹೇಳಿದ ಹಾಗೆ ಕೇಳಬಲ್ಲವ ಅಂತೇಳಿದರೆ ಯುಧಿಷ್ಠಿರ. ಈ ನನ್ನ ದೊಡ್ಡಪ್ಪ ಯಾವ ಆದೇಶ ಕೊಡ್ತಾನೆ ಅಂತ ಕಾಯ್ತಾ ಇರತಕ್ಕಂಥವ ಯುಧಿಷ್ಠಿರ. ಅಂಥವನಿಗೆ ನೀನು ಯಾವುದೇ ಆದೇಶ ಕೊಡುವುದಿಲ್ಲ. ಆದರೆ ಹೇಳಿದ ಹಾಗೆ ಕೇಳದೇ ಇರುವವ, ಯಾರನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಜಾಹೀರಾಗಿದೆಯೋ ಅಂತಹ ದುರ್ಯೋಧನನಿಗೆ ಬೇಕಾದಷ್ಟು ಉಪದೇಶ ಮಾಡ್ತಾರೆ. ಯಾರಿಗೆ ಉಪದೇಶ ಮಾಡಬೇಕೋ ಅವರಿಗೆ ಉಪದೇಶ ಮಾಡಬೇಕು. ಅದನ್ನು ವಿದುರ ಹೇಳುವ ಮಾತು, ಅಶಿಷ್ಯ ಯಾರಿದ್ದಾನೆ, ಅಶಿಷ್ಯಂ ಶಾಸ್ತಿಯೋ ರಾಜನ್ ಶಿಷ್ಯಂ ಚಾಪಿ ನ ಶಾಸ್ತಿಹ ಅಸಾಧ್ಯಂ ಕರ್ಮ ಯಕ್ಕುರಿಯಾತ್ ಮೂಢಬುದ್ಧಿರಿಹೋಚ್ಯತೆ. ಮೂಢ ಅಂತ ಯಾರನ್ನು ಕರೆಯುವುದು ಅಂದರೆ ಅಶಿಷ್ಯಂ ಶಾಸ್ತಿಯ. ಯಾರು ತಾನು ಹೇಳಿದ ಹಾಗೆ ಕೇಳದೇ ಇದ್ದ ವ್ಯಕ್ತಿಯನ್ನು ಶಾಸನ ಮಾಡ್ತಾನೋ. ಶಿಷ್ಯ ಅನ್ನುವ ಶಬ್ದಕ್ಕೆ ಹೇಳಿದ ಹಾಗೆ ಕೇಳುವವ ಅಂತ ಅರ್ಥ. ಶಿಷ್ಯ ಅನ್ನುವ ಶಬ್ದವೇ ಅದನ್ನು ಹೇಳ್ತದೆ. ಶಾಸನ ಮಾಡಲ್ಪಡುವವನಿಗೆ ಶಿಷ್ಯ ಅಂತ ಹೆಸರು. ತಾನು ಹೇಳಿದ ಹಾಗೆ ಕೇಳುವವ ಅಂತ ಅರ್ಥ. ಅಶಿಷ್ಯ ಅಂದರೆ ಯಾರು ಹೇಳಿದ ಹಾಗೆ ಕೇಳುವುದಿಲ್ಲವೋ ಅಂತಹ ವ್ಯಕ್ತಿ. ನಾವು ಎಲ್ಲಿ ಮಾತು ಆಡಿದರೆ ಅದು ಸಫಲವಾಗ್ತದೋ ಅಂಥಲ್ಲಿ ಮಾತಾಡಬೇಕು. ಎಲ್ಲಿ ಮಾತಾಡಿದರೆ ಅದು ಸಫಲವಾಗುವುದಿಲ್ಲವೋ ಅಂಥಲ್ಲಿ ಮಾತಾಡಬಾರ್ದು. ಇನ್ನೊಂದು ಅಂಶ ಇದೆ, ಯಾವ ಮಾತನ್ನು ಎಲ್ಲಿ ಆಡಿದರೆ ಸಫಲವಾಗ್ತದೋ ಅಲ್ಲಿ ಅದೇ ಮಾತನ್ನು ಆಡಬೇಕು. ನೀನು ಧರ್ಮರಾಜನ ಮೂಲಕ ಏನು ಮಾತಾಡ್ತಿ? ನೀವು ಮತ್ತೆ ಕಾಡಿಗೆ ಹೋಗಿ, ಹೇಗೂ ಕಾಡಿನಲ್ಲಿದ್ದು ನಿಮಗೆ ಅಭ್ಯಾಸ ಆಗಿದೆ, ನನ್ನ ಮಗ ಹೇಳಿದ ಹಾಗೆ ಕೇಳುವ ಅಲ್ಲ, ಆತ ತುಂಬ ಒರಟು ಮನುಷ್ಯ, ಆದ್ದರಿಂದ ನೀನು ಒಳ್ಳೆ ಹುಡುಗ ಅಲ್ವಾ, ಆದ್ದರಿಂದ ಕಾಡಿಗೆ ಹೋಗಿ ನಮ್ಮ ವಂಶವನ್ನು ಉಳಿಸುವ ಹಾಗೆ ಮಾಡಪ್ಪ ಅಂತ ಹೋಗಿ ಧರ್ಮರಾಜನಿಗೆ ಉಪದೇಶ ಮಾಡ್ತಿ. ಇದು ಧರ್ಮರಾಜನ ಮುಂದೆ ಹೇಳಬೇಕಾದ ಮಾತಲ್ಲ. ಯಾವುದು ಎಲ್ಲಿ ಹೇಳಬೇಕೋ ಅದನ್ನು ಅಲ್ಲಿ ಹೇಳಬೇಕು. ಧರ್ಮರಾಜನಿಗೆ ಶಾಸನ ಮಾಡುವುದಕ್ಕೆ ಹೊರಟಿದ್ದಿ, ಮತ್ತೆ ಕಾಡಿಗೆ ಹೋಗಿ ಜೀವನ ಮಾಡು, ಈ ಹಸ್ತಿನಪುರವನ್ನು ಉಳಿಸು ಅಂತ ಶಾಸನ ಮಾಡ್ತಾ ಇದ್ದಿ. ಇದು ಅವನಲ್ಲಿ ಮಾಡುವ ಶಾಸನ ಅಲ್ಲ. ಯಾರು ನಿರಪರಾಧಿಯಾಗಿದ್ದಾನೋ ಅಂಥವನಿಗೆ ಶಿಕ್ಷೆಯ ಶಾಸನ ಮಾಡಿತು ಅಂತಾದರೆ ಆ ಶಾಸನ ಮಾಡತಕ್ಕಂತಹ ವ್ಯಕ್ತಿಗೆ ಆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಶಿಕ್ಷಾಶಾಸ್ತ್ರ, ವ್ಯವಹಾರ ಶಾಸ್ತ್ರ ಅದು ನಿರೂಪಣೆ ಮಾಡ್ತದೆ. ಈಗ ನೀನು ನಿರಪರಾಧಿಯಾದ ಧರ್ಮರಾಜನಿಗೆ ಮತ್ತೆ ಮತ್ತೆ ಶಿಕ್ಷೆಯನ್ನು ವಿಧಾನ ಮಾಡ್ತಾ ಇದ್ದಿ. ಅಪರಾಧಿಯಾದಂತಹ ದುರ್ಯೋಧನನನ್ನು ಪುಷ್ಪದ ಹಾಸಿಗೆಯಲ್ಲಿ ಕೂಡಿಸುವ ಕೆಲಸವನ್ನು ಮಾಡ್ತಾ ಇದ್ದಿ. ಈ ಅಪರಾಧವನ್ನು ಮಾಡುವ ರಾಜಸಿಂಹಾಸನವನ್ನೇ ಶಿಕ್ಷಿಸಬೇಕಾದ ಕೆಲಸ ಬರ್ತದೆ. ಆ ಶಿಕ್ಷೆಯನ್ನು ಯಾರು ಕೊಡಬೇಕು? ಯಾವ ನಿರಪರಾಧಿಗೆ ಒಬ್ಬ ರಾಜ ಶಿಕ್ಷೆಯನ್ನು ಕೊಡ್ತಾನೋ ಅಂತಹ ನಿರಪರಾಧಿಯೇ ಶಿಕ್ಷಿಸಬೇಕು. ಅದು ಧರ್ಮವಾಗ್ತದೆ. ಆದ್ದರಿಂದ ಅಂತಹ ಧರ್ಮವನ್ನು ಇವತ್ತು ಶ್ರೀಕೃಷ್ಣನ ಉಪದೇಶದಿಂದ ಧರ್ಮರಾಜ ಅರ್ಥ ಮಾಡಿಕೊಂಡಿದ್ದಾನೆ. ಆದ್ದರಿಂದ ಇನ್ನು ಹೆಚ್ಚು ಕಾಲ ಈ ರೀತಿಯ ಪ್ರವೃತ್ತಿ ನಡೆಯುವುದಿಲ್ಲ.
ಯುಧಿಷ್ಠಿರ, ಧೃತರಾಷ್ಟ್ರ ಜಾಗೃತೆಯಾಗಿರು ಅಂತ ಯುಧಿಷ್ಠಿರನ ಬಗ್ಗೆ ಜಾಗೃತೆಯಾಗಿರುವ ಹಾಗೆ ಧೃತರಾಷ್ಟ್ರನಿಗೆ ವಿದುರ ಉಪದೇಶ ಮಾಡ್ತಾನೆ. ಮೂಢ ಮತ್ತು ಪಂಡಿತ ಅನ್ನುವ ವಿವೇಕವನ್ನು ಧೃತರಾಷ್ಟ್ರನಿಗೆ ತಿಳಿಸಿಕೊಟ್ಟು ಅದರ ಮುಂದೆ 1ರಿಂದ 10ರ ತನಕದ ಒಂದು ಸಂಖ್ಯೆಯ ವಿವರಣೆಯನ್ನು ಕೊಡ್ತಾ ಹೋಗ್ತಾನೆ. ಈ ಸಂಖ್ಯೆಯ ಮೂಲಕ ವಿಷಯಗಳನ್ನು ಹೇಳುವುದು ಅನ್ನುವುದು ಒಂದು ಶಾಸ್ತ್ರದ ಉಪದೇಶ ಕ್ರಮ. ಉಪದೇಶ ಕ್ರಮ ಅಂದ್ರೇನು? ಕೇಳುವ ವ್ಯಕ್ತಿಗೆ ಸರಿಯಾಗಿ ಅರ್ಥ ಆಗಬೇಕು ಅಂತಾದರೆ ಅದಕ್ಕೇನಾದರೂ ಒಂದು ರೀತಿಯ ಗಿಮಿಕ್ ಮಾಡಬೇಕು ಅಂತ ಹೇಳುವುದಿಲ್ವಾ? ಒಂದು ರೀತಿಯ ಚಮತ್ಕಾರ ಮಾಡಬೇಕು. ಚಮತ್ಕಾರಯುತವಾಗಿ ವಿಷಯವನ್ನು ಹೇಳಿತು ಅಂತಾದರೆ ಕೇಳುವವರಿಗೆ ಸ್ವಲ್ಪ ಆಸಕ್ತಿ ಬರ್ತದೆ. ಇಲ್ಲೇ ಹೋದರೆ ಇದು ಡ್ರೈ ಸಬ್ಜೆಕ್ಟ್ ಅಪ್ಪ, ಕೇಳುವುದೇ ಬೇಡ ಅಂತ ಜನರಿಗೆ ಅನಿಸುವುದಕ್ಕೆ ಪ್ರಾರಂಭ ಆಗ್ತದೆ. ಮಹಾಭಾರತದ ವಿಶೇಷತೆ ಏನು ಅಂದರೆ ಅದು ಎಷ್ಟು ಶುಷ್ಕ ವಿಷಯವನ್ನು ಹೇಳುವಾಗಲೂ ಕೂಡ ಅದರಲ್ಲೊಂದು ಚಮತ್ಕಾರದ ಮಾರ್ಗವನ್ನು ಅನುಸರಿಸಿ ಮಧ್ಯದಲ್ಲಿ ಯಾವುದೋ ಒಂದು ಕಥೆಯನ್ನು ಕೂಡ ಪೋಣಿಸಿ ವಿಷಯವನ್ನು ಅರ್ಥ ಮಾಡಿಸುವ ಕೆಲಸ ಮಾಡ್ತದೆ. ಈಗ ಒಂದು ಧರ್ಮತತ್ವವನ್ನು ತಿಳಿಸುವುದಕ್ಕೆ ಒಂದು ಸಂಖ್ಯಾ ಗಿಮಿಕ್, ಸಂಖ್ಯೆಯ ಚಮತ್ಕಾರವನ್ನು ಇಟ್ಟುಕೊಂಡು ಹೇಳುವುದು. 1ರಿಂದ 10ರ ತನಕದ ಸಂಖ್ಯೆಯನ್ನಿಟ್ಟುಕೊಂಡು ಒಂದೊಂದೇ ಅರ್ಥ ಮಾಡಿಸುವುದು. 1 ಅನ್ನುವುದನ್ನಿಟ್ಟುಕೊಂಡಾಗ ಕೆಲವೊಂದು ಜೀವನದ ಉಪದೇಶಗಳಿದ್ದಾವೆ. 1ರಿಂದ ಏನು? ಏಕಸ್ವಾದು ನ ಭುಂಜೀತ, ಏಕಃ ನೈವಹಿ ಮಂತ್ರಯೇತ್. ಒಬ್ಬ ರುಚಿಯಾದದ್ದನ್ನು ತಿನ್ನಕೂಡದು, ಒಬ್ಬ ನಿರ್ಧಾರವನ್ನು ತೆಗೆದುಕೊಳ್ಳುವ ಮಂತ್ರಾಲೋಚನೆ ಮಾಡಬಾರದು. ಇದು ಒಂದು ಅನ್ನುವುದನ್ನಿಟ್ಟುಕೊಂಡು ಹೇಳ್ತಕ್ಕಂತಹ ವಿಷಯ. ಹಾಗೆ ಅಂತೇಳಿ ಜಪ ಮಾಡುವಾಗ ಒಬ್ಬನೇ ಇರಬೇಕು, ಇಬ್ಬರು ಇರಬಾರ್ದು. ಕೆಲವು ವಿಷಯಗಳಲ್ಲಿ ಒಬ್ಬರಿದ್ದರೆ ಚಂದ, ಕೆಲವು ವಿಷಯಗಳಲ್ಲಿ ಇಬ್ಬರಿದ್ದರೆ ಚಂದ. ಏಕ ಸ್ವಾದು ನಭುಂಜೀತ. ಸ್ವಾದು ಅಂದರೆ ದೇವರಿಗೆ ನಿವೇದನೆ ಮಾಡಿದ ಪ್ರಸಾದ, ಅದನ್ನು ಒಬ್ಬನೇ ತಿಂದು ಮುಗಿಸುವುದಲ್ಲ. ಸತ್ಯನಾರಾಯಣ ಪೂಜೆ ಮಾಡುವುದು, ಅಲ್ಲಿ ಶರ್ಕರಾಯುಕ್ತವಾದ ನೈವೇದ್ಯವನ್ನು, ಸಪಾದ ಭಕ್ಷ್ಯವನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ತುಂಬ ರುಚಿಯಾಗಿದೆ ಅಂತ ತಾನೇ ಖಾಲಿ ಮಾಡಿಬಿಡ್ತಕ್ಕಂಥದ್ದು ತಪ್ಪು. ಸ್ವಾದು ಏಕಃ ನ ಭುಂಜೀತ. ಮನೆಯಲ್ಲಿ ಒಂದು ಯಾವುದೇ ಭಕ್ಷ್ಯವನ್ನು ಮಾಡಿತು ಅಂತಾದರೆ ಒಂದು 4 ಅಕ್ಕಪಕ್ಕದ ಮನೆಯವರನ್ನು ಕರೆದು ಅವರಿಗೂ ಕೊಟ್ಟು ತಾನು ತಿನ್ನಬೇಕೇ ಹೊರತು ಸ್ವಾದು ರುಚಿಯಾದ ದೈವ ನಿವೇದಿತ ಪ್ರಸಾದಗಳನ್ನು ಒಬ್ಬನೇ ತಿನ್ನಬಾರ್ದು. ತಿರುಪತಿಗೆ ಹೋಗಿ ಬಂದರೆ ಲಾಡು ತಗೊಂಡು ಬರ್ತಾರೆ. ಲಾಡು ತಗೊಂಡು ಬರುವುದು ಯಾಕೆ ಅಂತ ಹೇಳಿದರೆ ನಾನು ತಿರುಪತಿಗೆ ಹೋಗಿದ್ದೇನೆ ಅಂತ 4 ಜನರಿಗೆ ಪ್ರಸಾರ ಮಾಡುವುದಕ್ಕೋಸ್ಕರ ಅಲ್ಲ. ಏಕ ಸ್ವಾದು ನ ಭುಂಜೀತ. ಸ್ವಾದುವಾದದ್ದನ್ನು ತಾನೊಬ್ಬ ತಿನ್ನಬಾರ್ದು, 4 ಜನಕ್ಕೆ ಕೊಟ್ಟದ್ದಕ್ಕೆ ವಿಶೇಷವಾದ ಪುಣ್ಯ. ತಿರುಪತಿಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದದ್ದಕ್ಕೆ ಎಷ್ಟು ಪುಣ್ಯವೋ ಅಲ್ಲಿಯ ಪ್ರಸಾದವನ್ನು 10 ಕೈಗಳಿಗೆ ವಿತರಣೆ ಮಾಡಿತು ಅಂತಾದರೆ ಅದರ 10 ಪಟ್ಟು ಪುಣ್ಯ ಅಂತ ದಾಸರು ವರ್ಣನೆ ಮಾಡ್ತಾರೆ. ಪ್ರಸಾದ ವಿನಿಯೋಗದಿಂದ ಅಷ್ಟು ಪುಣ್ಯ ಪ್ರಾಪ್ತಿ ಇದೆ. ಏಕಸ್ವಾದು ನ ಭುಂಜೀತ, ಏಕೋ ನೈವಹಿ ಮಂತ್ರಯೇತ್. ಒಂದು ವಿಷಯವನ್ನು ನಿರ್ಧಾರ ಮಾಡಬೇಕಾದರೆ, ತೀರ್ಮಾನ ತೆಗೊಳ್ಳಬೇಕಾದಂತಹ ಚರ್ಚಾಸ್ಪದ ವಿಷಯ ಮುಂದಾದಾಗ ಒಬ್ಬನೇ ನಿರ್ಧಾರ ತೆಗೆದುಕೊಳ್ಳಕೂಡದು. ಅದು ಕೌಟುಂಬಿಕವಾಗಿ ಆಗಲಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಯಾವುದೇ ವಿಷಯವಾಗಲಿ ನಿರ್ಧಾರವನ್ನು ತೆಗೊಳ್ಳಬೇಕಾದರೆ 4 ಜನ ಸೇರಬೇಕು. 4 ಜನರ ಮಂಡೆ 4 ಥರದಲ್ಲಿ ಕೆಲಸ ಮಾಡ್ತದೆ. ಕೊನೆಗೆ ಕೆಲವು ಸಲ 4 ಜನ ಸೇರಿದ್ರಿಂದ ತೀರ್ಮಾನ ಆಗುವುದಲ್ಲ, ಮಂಡೆಗಳು ಜಾಸ್ತಿ ಸೇರಿದಷ್ಟು ಮಂಡೆ ಬಿಸಿ ಜಾಸ್ತಿ ಅಂತ ತುಳುವಿನಲ್ಲಿ ಒಂದು ಗಾದೆ ಉಂಟು. ಹಾಗೆ ಇವನಿಗೆ 4 ಜನ ಸೇರಿದ್ರಿಂದ ಇನ್ನಷ್ಟು ಗೋಜಲಾಗುವಂತಹ ಸಾಧ್ಯತೆಯೂ ಇರುತ್ತದೆ. ಆದರೆ ಆ ಗೋಜಲು ಆದಂತಹ ಸ್ಥಿತಿಯಲ್ಲಿ ಅದಕ್ಕಿಂತ ಹಿರಿಯರ ಜೊತೆಗೆ ಮತ್ತೊಮ್ಮೆ ಸೇರಿ ವಿಚಾರ ಮಾಡಬೇಕೇ ಹೊರತು ತಾನೊಬ್ಬ ನಿರ್ಧಾರವನ್ನು ತೆಗೆದುಕೊಳ್ಳುವುದಲ್ಲ. ಒಬ್ಬನಿಂದಲೇ ನಿರ್ಧಾರ ಸಾಧ್ಯ ಹೌದಾಗಿದ್ದರೆ 4 ತಲೆಗಳು ಸೇರಿದಾಗ ಅದು ಕಗ್ಗಂಟಾಗುವ ಸಾಧ್ಯತೆ ಇರಲಿಲ್ಲ. ವಿಷಯ ಕಗ್ಗಂಟಾಗಿದೆ ಅಂದರೆ ಜಟಿಲವಾಗಿದೆ ಅಂತ ಅರ್ಥ. ಜಟಿಲವಾದ ವಿಷಯಗಳನ್ನು ನಿರ್ಧರಿಸುವುದಕ್ಕೆ ಇನ್ನಷ್ಟು ಜನರ ಜೊತೆಗೆ ಮಂತ್ರಾಲೋಚನೆಯ ಅವಶ್ಯಕತೆ ಇರ್ತದೆ. ಏಕಃ ನೈವಹಿ ಮಂತ್ರಯೇತ್. ಒಬ್ಬನೇ ತೀರ್ಮಾನಿಸಿದಾಗ ಏನಾಗ್ತದೆ, ಅವನಲ್ಲಿದ್ದಂತಹ ಆಗ್ರಹ ಅಥವಾ ದುರಾಗ್ರಹ ಅನ್ನುವುದು ಅಲ್ಲಿ ಪ್ರಧಾನವಾಗಿ ನಿರ್ಧಾರಕ್ಕೆ ಹೇತುವಾಗಿ ಬಿಡ್ತದೆ. ಒಂದು ಮನೆಯಲ್ಲಿ ಮಗನಿಗೆ ಉಪನಯನ ಮಾಡುವುದು ಅಂತ ತೀರ್ಮಾನ ಮಾಡುವಾಗಲೂ ಯಜಮಾನ ಒಬ್ಬನೇ ತೀರ್ಮಾನಿಸುವುದಲ್ಲ, ಅವನು ಗುರು ಹಿರಿಯರಿದ್ದು ನಿಶ್ಚಯಿಸಿರುತ್ತೇವೆ ಅಂತ. ಇವತ್ತು ಕೆಲವು ಸಲ ಪ್ರಿಂಟ್ ಮಾತ್ರ ಹಾಗೆ ಮಾಡ್ತಾರೆ, ನಿಶ್ಚಯ ಇವನದ್ದೊಬ್ಬನದ್ದೇ ಆಗಿರ್ತದೆ. ಹಾಗೆ ನಿರ್ಧಾರ ಮಾಡುವುದಕ್ಕೆ ಶಾಸ್ತ್ರ ಅವಕಾಶ ಕೊಡುವುದೇ ಇಲ್ಲ. ಮಗನಿಗೆ ಉಪನಯನ ಅಂತ ತೀರ್ಮಾನ ಮಾಡಬೇಕಾದರೂ ಪುರೋಹಿತರನ್ನು ಮುಂದಿಟ್ಟುಕೊಂಡು ಸೋದರ ಮಾವನನ್ನು ಅಥವಾ ಹೆಣ್ಣು ಕೊಟ್ಟ ಮಾವನನ್ನು ಮುಂದೆ ಕೂಡಿಸಿಕೊಂಡು ಅವರ ಜೊತೆಯಲ್ಲಿ ಕುಳಿತು ತಾನು ತನ್ನ ಪತ್ನಿಯೂ ಕುಳಿತು ಪರಸ್ಪರ ಯೋಚನೆ ಮಾಡಬೇಕು. ಪತ್ನಿಯನ್ನು ಮುಂದಿಟ್ಟುಕೊಳ್ಳದೆ ಇವನೇ ಯೋಚನೆ ಮಾಡಿ ಉಪನಯನ ನಿರ್ಧಾರ ಮಾಡಿದರೆ ಏನಾಗ್ತದೆ, ಯಾರಿಗೆ ಉಡುಗೊರೆ ಕೊಡಬಾರ್ದು ಅವರಿಗೆಲ್ಲ ಉಡುಗೊರೆ ಹೋಗ್ತದೆ, ಯಾರಿಗೆ ಕೊಡಬೇಕೋ ಅವರಿಗೆ ಹೋಗುವುದಿಲ್ಲ.
ಯಾರಿಗೆ ಯಾವುದು ಸಲ್ಲಬೇಕು ಅನ್ನೋದು ಆಕೆಗೆ ಗೊತ್ತಿದ್ದಷ್ಟು ಇವನಿಗೆ ಹೇಗೆ ಗೊತ್ತಿರ್ತದೆ? ಇಬ್ಬರು, ಮೂವರು, ನಾಲ್ವರು ಜೊತೆ ಸೇರಿಕೊಂಡು ಒಂದು ವಿಷಯವನ್ನು ನಿರ್ಧರಿಸಿತು ಅಂತಾದರೆ ಅದು ನಿರ್ವಿಘ್ನವಾಗಿ ಸರ್ವ ಮನಸ್ತೃಪ್ತಿಕರವಾಗಿ ನಡೆಯುವುದಕ್ಕೆ ಸಾಧ್ಯವಾಗ್ತದೆ. ಆ ದೃಷ್ಟಿಯಿಂದ ಯಾವುದೇ ವಿಷಯವನ್ನು ಒಬ್ಬನೇ ಕುಳಿತು ತೀರ್ಮಾನಿಸುವುದಲ್ಲ. ಒಂದು ಅನ್ನುವ ಸಂಖ್ಯೆಗೆ ಸುಮಾರು 7-8 ವಿಷಯಗಳನ್ನು ವಿದುರ ಹೇಳ್ತಾನೆ. ಏಕಸ್ವಾದು ನ ಭುಂಜೀತ, ಏಕಃ ಅರ್ಥಾನ್ ನ ಚಿಂತಯೇತ್, ಏಕೋ ನ ಗಚ್ಚೇತ್ ಅಧ್ವಾನಂ ನೈಕ ಸುಪ್ತೇಷು ಜಾಗೃಯಾತ್, ಏಕಃ ನ ಗಚ್ಚೇತ್ ಅಧ್ವಾನಂ. ಅಧ್ವಾನ ಅಂದರೆ ದಾರಿಯನ್ನು ಅಂತ ಅರ್ಥ. ಅಧ್ವಾ ಅಂದರೆ ದಾರಿ. ಪಾದಯಾತ್ರೆಯನ್ನು ನಡೆಸುವಾಗ ಒಬ್ಬನೇ ನಡೆಯುವುದು ಸರಿಯಲ್ಲ. ಆದರೆ ಜಪ ಮಾಡಬೇಕಾದ್ರೆ ಒಬ್ಬನೇ ಇರಬೇಕು. ಯಾಕಂದರೆ ಇಬ್ಬರು ಕೂತು ಜಪ ಮಾಡ್ತಾ ಇದ್ದಾರೆ, ಮಂತ್ರ ಜಪಾನುಷ್ಠಾನ ಮಾಡ್ತಾರೆ ಅಂದರೆ ಆವಾಗ ಪಟ್ಟಾಂಗ ಶುರು ಆಗ್ತದೆ, ಆ ಜಪದ ಅರ್ಥ ಚಿಂತನೆ ಶುರು ಆಗ್ತದೆ, ಅದು ಜಪ ಆಗುವುದಿಲ್ಲ. ಜಪ ಅನ್ನೋದು ಏಕೋ ಜಪಿ ದ್ವಿರಧ್ಯಾಯಿ ತ್ರಿಭಿರ್ಗಾನಂ ಚತುಷ್ಪಥಃ ಅಂತ. ಜಪ ಮಾಡುವಾಗ ಒಬ್ಬ ಇರಬೇಕು, ಅಧ್ಯಯನ ಮಾಡುವಾಗ ಇಬ್ಬರು ಇರಬೇಕು, ಗಾನ ಮಾಡುವಾಗ ಕನಿಷ್ಠ 3 ಜನ ಇರಬೇಕು, ದಾರಿ ಸಾಗಬೇಕಾದರೆ ಪಾದಯಾತ್ರೆ ಮಾಡಬೇಕಾದ್ರೆ ಕನಿಷ್ಠ 4 ಜನ ಇರಬೇಕು ಅಂತ. ಇದೆಲ್ಲ ಲೋಕದಲ್ಲಿ ಅನುಭವದಿಂದ ಬಂದಿರತಕ್ಕಂತಹ ಗಾದೆಯ ಮಾತುಗಳ ಹಾಗೆ. ಏಕಃ ನಗಚ್ಚೇತ್ ಅಧ್ವಾನಂ, ಏಕಃ ನೈವಹಿ ಜಾಗೃಯಾತ್. ರಾತ್ರಿಯ ಹೊತ್ತು ಎಲ್ಲರೂ ಮಲಗಿರುವಾಗ ಇವನೊಬ್ಬನೇ ಎಚ್ಚರದಲ್ಲಿ ಇರಬಾರ್ದು. ಎಲ್ಲರೂ ಎಚ್ಚರವಾಗಿದ್ದಾಗ ಇವ ಒಬ್ಬ ನಿದ್ದೆಯೂ ಮಾಡಬಾರ್ದು. ಎಲ್ಲರೂ ಎಚ್ಚರವಾಗಿದ್ದು ಯಕ್ಷಗಾನ ನೋಡ್ತಾ ಇದ್ದಾಗ ಇವ ಒಬ್ಬ ಅಲ್ಲಿ ತೂಕಡಿಸಿ ಅಡ್ಡ ಬೀಳುವ ಕೆಲಸವೂ ಮಾಡಬಾರ್ದು. ಎಲ್ಲರೂ ನಿದ್ದೆ ಮಾಡ್ತಾ ಇರುವಾಗ ಇವೊಬ್ಬನೇ ಎಚ್ಚರವಾಗಿದ್ದರೆ ಆವಾಗ ಉಳಿದವರಿಗೆ ಅವ ಪಿಶಾಚಿಯ ಹಾಗೆ ಕಾಣಿಸ್ತಾನೆ, ಅವನಿಗೂ ಇಲ್ಲದೇ ಇದ್ದ ಭೂತ ಪ್ರೇತಗಳು ಕಾಣಿಸಲಿಕ್ಕೆ ಶುರುವಾಗ್ತವೆ. ಎಲ್ಲರೂ ನಿದ್ದೆ ಮಾಡುವ ಹೊತ್ತಿಗೆ ತಾನೂ ನಿದ್ದೆ ಮಾಡಬೇಕು. ಇದು ಧೃತರಾಷ್ಟ್ರನನ್ನೇ ಕುರಿತು ವಿದುರ ಹೇಳಿದಂತಹ ಮಾತು. ಎಲ್ಲರೂ ಮಲಗುವ ಕಾಲ ಇದು, ನೀನೊಬ್ಬ ಎಚ್ಚರವಾಗಿದ್ದಿ, ಒಬ್ಬನೇ ಎಚ್ಚರವಾಗಿರಬಾರ್ದು ಅಂತೇಳಿ ನನ್ನನ್ನೂ ನಿದ್ದೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತ ಅವನನ್ನು ಎಚ್ಚರಿಸ್ತಾ ಇರುವಂತಹ ಮಾತು. ಒಂದರ ಬಗ್ಗೆ ಇಷ್ಟು ಹೇಳಿ ಎರಡರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹೇಳ್ತಾನೆ. ಅದು ತುಂಬ ವಿಸ್ತಾರವಾಗಿದೆ, ನಮಗೆ ಬೇಡ. ಎರಡರ ಬಗ್ಗೆ ಹೇಳ್ತಾನೆ, ಮೂರರ ಬಗ್ಗೆ ಹೇಳ್ತಾನೆ, ನಾಲ್ಕರ ಬಗ್ಗೆ ಹೇಳ್ತಾನೆ. ನಾಲ್ಕರಲ್ಲಿ ಯಾರ ಜೊತೆಗೆ ಕುಳಿತು ಚಿಂತನೆ ಮಾಡಬಾರ್ದು ಅಂತ. 4 ಥರದ ಜನರ ಜೊತೆಗೆ ಕುಳಿತು ಯಾವತ್ತೂ ಕೂಡ ನಿರ್ಧಾರವನ್ನು ಕೈಗೊಳ್ಳಬಾರ್ದು. ಮದ್ಯಪಾನ ಮಾಡಿದವರು, ತೀರಾ ಆಪ್ತರಾದ ಸಂಬಂಧಿಕರು, ತನ್ನನ್ನು ಸುಮ್ಮನೆ ಹೊಗಳತಕ್ಕಂತಹ ವ್ಯಕ್ತಿಗಳು, ಕುಯುಕ್ತಿಗಳಿಂದ ನಮ್ಮ ಜೊತೆಗೆ ಹೊಟ್ಟೆ ತುಂಬುವುದಕ್ಕೋಸ್ಕರ ಬದುಕತಕ್ಕಂಥವರು, ಅಂಥವರ ಜೊತೆಗೆ ಕುಳಿತು ಯಾವತ್ತೂ ಒಂದು ನಿರ್ಧಾರವನ್ನು ಕೈಗೊಳ್ಳಬಾರ್ದು ಅಂತ 4 ಥರದ ಜನ ಯಾರು ಅನ್ನುವುದರ ವಿವರಣೆ. 5ರ ವಿವರಣೆಯನ್ನು ಕೊಡ್ತಾನೆ. ಮನೆಗೆ 5 ಜನರು ಬಂದಾಗ ಪೂಜೆ ಮಾಡಬೇಕು, 5 ಜನರು ಬಂದಾಗ ಪೂಜೆ ಮಾಡಬಾರ್ದು. ಪೂಜೆ ಮಾಡಬೇಕಾದ 5 ಯಾರು, ಪೂಜೆ ಮಾಡಬಾರ್ದ 5 ಯಾರು ಅನ್ನೋದರ ವಿವರಣೆ ಕೊಡ್ತಾನೆ. ನಮಗೆ ಪೂಜೆ ಮಾಡಬಾರ್ದ 5 ಯಾರು ಅಂತ ನಮಗೆ ಬೇಡ. ಯಾಕಂದರೆ ಕಲಿಯುಗದಲ್ಲಿ ಯಾರನ್ನು ಪೂಜಿಸಬೇಕು ಯಾರನ್ನು ಪೂಜಿಸಬಾರ್ದು ಅಂತ ನಿರ್ಧಾರ ಮಾಡುವುದು ಕಷ್ಟ. ಆದರೆ 5 ಪೂಜೆ ಮನೆಯಲ್ಲಿ ಪ್ರತಿನಿತ್ಯ ನಡಿಬೇಕು. ಅದು ಯಾವುದು? ಪಂಚಯಜ್ಞಾನ್ ಪ್ರಕುರುವಂತಿ. 5 ಪೂಜೆ. ಸಂಸ್ಕೃತದಲ್ಲಿ ಪೂಜೆ ಅನ್ನುವ ಅರ್ಥದಲ್ಲಿ ಯಜ್ಞ ಅನ್ನುವ ಶಬ್ದ ಇದೆ. ಅದು ಯಾವುದು ಅಂದರೆ ಬ್ರಹ್ಮಯಜ್ಞ, ದೇವಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ ಅಂತ 5 ಪೂಜೆಗಳನ್ನು ಹೇಳ್ತಕ್ಕಂಥ ವಿಧಾನ ಇದು. ಬ್ರಹ್ಮಯಜ್ಞೋ ದೇವಯಜ್ಞ, ಪಿತೃಯಜ್ಞಸ್ತಥೈವ ಚ, ಮನುಷ್ಯ ಭೂತಯಜ್ಞವು ಚ ಪಂಚಯಜ್ಞ ಪ್ರಕೀರ್ತಿತಾ. ಬ್ರಹ್ಮಯಜ್ಞ ಅಂದರೆ ಜ್ಞಾನವನ್ನು ಪೂಜಿಸುವುದು ಅಂತ ಅರ್ಥ. ಮನೆಯಲ್ಲಿ 5 ಜನರ ಪೂಜೆ ಅಂದರೆ ಅದರಲ್ಲಿ ಜ್ಞಾನ ಒಂದು. ಜ್ಞಾನದ ಪೂಜೆ ಅಂದರೆ ಹೇಗಾಗಿದೆ? ಈಗ ಒಂದು ಮನೆಯಲ್ಲಿದ್ದ ಮಹಾಭಾರತ, ಭಾಗವತ, ಭಗವದ್ಗೀತೆಯಂತಹ ಪುಸ್ತಕಗಳನ್ನು ಮನೆಯ ಮೇಲೆ ಇಟ್ಟು ಅದಕ್ಕೆ ಮಂಗಳಾರತಿ ಮಾಡುವುದು. ಇದಕ್ಕೆ ಸರಸ್ವತಿ ಪೂಜೆ ಅಂತ ಕರೆಯುವುದು, ಜ್ಞಾನ ಪೂಜೆ ಅಂತ ಕರಿತೇವೆ. ಬ್ರಹ್ಮ ಅಂದರೆ ವೇದ, ಬ್ರಹ್ಮ ಅಂದರೆ ಶಾಸ್ತ್ರ, ಬ್ರಹ್ಮ ಅಂದರೆ ಜ್ಞಾನ. ಆ ಜ್ಞಾನವನ್ನು ಪೂಜಿಸುವಂಥದ್ದಕ್ಕೆ ಬ್ರಹ್ಮಯಜ್ಞ ಅಂತ ಹೆಸರು. ಜ್ಞಾನದ ಪೂಜೆ ಅಂದರೆ ಯಾವ ಜ್ಞಾನಿಗಳು ಇಲ್ಲಿಯ ತನಕ ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೋ ಅದು ಒಬ್ಬ ಜ್ಞಾನಿಯ ತಲೆಯಲ್ಲಿ ಅಥವಾ ಪುಸ್ತಕಗಳಲ್ಲಿದೆಯೋ ಅದನ್ನು ಸ್ವಲ್ಪವಾದರೂ ಮನೆಯಲ್ಲಿ ಓದುವುದು. ಇದಕ್ಕೆ ಜ್ಞಾನದ ಪೂಜೆ ಅಂತ ಹೆಸರು. ಪುಸ್ತಕ ಪೂಜೆ ಅಂತ ಇದಕ್ಕೆ ಹೆಸರು. ಪುಸ್ತಕದ ಪೂಜೆ ಅಂದರೆ ಪುಸ್ತಕದಲ್ಲಿ ಒಂದು ದಿವಸ ಒಂದು ಪುಟವನ್ನಾದರೂ ಓದುವುದು. ಭಗವದ್ಗೀತೆಯಲ್ಲಿ ದಿವಸಕ್ಕೆ 1 ಶ್ಲೋಕವನ್ನಾದರೂ ಅರ್ಥ ಮಾಡಿಕೊಳ್ಳುವುದು. ಇದು ಮನುಷ್ಯ ಪ್ರತಿದಿನ ಮಾಡಬೇಕಾದ 5 ಪೂಜೆಗಳಲ್ಲಿ ಒಂದು ಅಂತ ವಿದುರ ಒತ್ತಿ ಹೇಳ್ತಾನೆ. ಮೊದಲನೇ ಸ್ಥಾನ ಇರುವುದು ಅದಕ್ಕೆ. ಬ್ರಹ್ಮಯಜ್ಞ. ಇವತ್ತು
ಪೌರೋಹಿತ್ಯ ವಿಧಾನದಲ್ಲೂ ಬ್ರಹ್ಮಯಜ್ಞ ಅನ್ನೋ ಒಂದು ವಿಧಾನ ಇದೆ. ಪ್ರತಿನಿತ್ಯ ಗೃಹಸ್ಥ ಬ್ರಹ್ಮಯಜ್ಞವನ್ನು ಮಾಡಬೇಕು ಅನ್ನೋ ಆದೇಶ ಇದೆ. ಬ್ರಹ್ಮಯಜ್ಞ ಹೇಗೆ ಮಾಡ್ತಾನೆ ಅಂತ ಹೇಳಿದರೆ, ಪ್ರತಿನಿತ್ಯ ವ್ಯಾಕರಣ ಓದಬೇಕು, ವ್ಯಾಕರಣ ಶಾಸ್ತ್ರದ ಒಂದು ಸೂತ್ರವನ್ನು ಆತ ಉಚ್ಚರಿಸ್ತಾನೆ. ಪ್ರತಿನಿತ್ಯ ವೇದ ಓದಬೇಕು, ವೇದದ ಒಂದು ಮಂತ್ರವನ್ನು ಒಂದು ವರ್ಗವನ್ನು ಒಂದು ಸೂಕ್ತವನ್ನು ಅವತ್ತು ಅಧ್ಯಯನ ಮಾಡ್ತಾನೆ. ಪ್ರತಿನಿತ್ಯ ಆರಂಭದ ಋಗ್ವೇದದ ಒಂದು ಮಂತ್ರ, ವ್ಯಾಕರಣದ ಮೊದಲನೆಯ ಸೂತ್ರ, ಬ್ರಹ್ಮಸೂತ್ರದ ಮೊದಲ ಸೂತ್ರ, ಮಹಾಭಾರತದ ಮೊದಲ ಶ್ಲೋಕ, ಭಾಗವತದ ಮೊದಲ ಶ್ಲೋಕ, ಒಂದೊಂದು ಶ್ಲೋಕವನ್ನು ಉಚ್ಚರಿಸುವಲ್ಲಿಗೆ ಬ್ರಹ್ಮಯಜ್ಞ ಮುಗಿಯುತ್ತೆ. ಆದರೆ ವಿದುರ ಸ್ಪಷ್ಟಪಡಿಸ್ತಾನೆ, ಬ್ರಹ್ಮಯಜ್ಞ ಅಂದರೆ ಉರು ಹೊಡೆದದ್ದನ್ನು ಪ್ರತಿನಿತ್ಯವೂ ಉಚ್ಚರಿಸುವುದು, ಪಾರಾಯಣ ಮಾಡುವುದು ಅನ್ನೋದು ಬ್ರಹ್ಮಯಜ್ಞ ಅಲ್ಲ. ನಿನ್ನೆ ತಿಳಿದದ್ದಕ್ಕಿಂತ ಇವತ್ತಿನ ದಿವಸ ಒಂದು ಹೊಸ ಶಾಸ್ತ್ರದ ವಿಷಯವನ್ನು ತಿಳ್ಕೊಳ್ಳುವುದು. ನಿನ್ನೆ 62 ಶ್ಲೋಕ ಓದಿ ಆಗಿತ್ತು ಅಂದರೆ ಇವತ್ತು 63ನೇ ಶ್ಲೋಕವನ್ನು ಅರ್ಥ ಮಾಡಿಕೊಳ್ಳುವುದು. ಇದು ಪ್ರತಿನಿತ್ಯ ಮಾಡಬೇಕಾದ ಸರಸ್ವತಿ ಪೂಜೆ. ಆತ ಮನೆಯಲ್ಲಿ ಅವಶ್ಯ ಮಾಡಬೇಕಾದ ಮೊದಲ ಪೂಜೆ ಅಂದರೆ ಬ್ರಹ್ಮಯಜ್ಞ. ಎರಡನೆಯ ಪೂಜೆ ದೇವಯಜ್ಞ, ದೇವಪೂಜೆ. ದೇವಪೂಜೆ ಅಂದರೆ ದೇವರ ಪ್ರತಿಮೆಯನ್ನೋ ಶಾಲಗ್ರಾಮಾದಿ ದ್ರವ್ಯಗಳನ್ನೋ ಇಟ್ಟುಕೊಂಡು ಮಾಡುವ ಪೂಜೆಯನ್ನಷ್ಟೇ ವಿದುರ ದೇವಪೂಜೆ ಅಂತ ಹೇಳುವುದಲ್ಲ. ಇದು ವಿದುರನೂ ಪ್ರತಿನಿತ್ಯ ಮಾಡ್ತಾ ಇದ್ದಂತಹ ಪೂಜೆ, ಪ್ರತಿಯೊಬ್ಬರೂ ಮಾಡಬೇಕಾದಂತಹ ದೇವಪೂಜೆ. ನಮಗೆ ಈ ಶರೀರ ಕೊಟ್ಟದ್ದು ಒಂದು ಅತಿಮಾನುಷವಾದ ಶಕ್ತಿ. ಮನುಷ್ಯ ನಾನಾಗಿ ಈ ಶರೀರವನ್ನು ಪಡೆದದ್ದಲ್ಲ, ನಾನು ಅಂದುಕೊಂಡು ಮನುಷ್ಯನಾಗಿ ಹುಟ್ಟಿದ್ದಲ್ಲ. ನನ್ನ ಹುಟ್ಟಿನ ಹಿಂದೆ ಅದೆಷ್ಟೋ ದೇವತಾ ಶಕ್ತಿಗಳ ಪ್ರಭಾವ ಇದೆ. ಈ ಶರೀರ ಬೇರೆ, ಶರೀರದಲ್ಲಿರುವ ಆತ್ಮ ಬೇರೆ. ಶರೀರವನ್ನು ತ್ಯಾಗ ಮಾಡಿದಂತಹ ಆತ್ಮ ಹೋಗಿ ಮೇಘದಲ್ಲಿ ಸೇರಿ, ಮೇಘದಿಂದ ಮತ್ತೆ ನೆಲಕ್ಕೆ ನೀರಿನಲ್ಲಿ ಬಿದ್ದು, ನೀರಿನಲ್ಲಿ ಬಿದ್ದಂತಹ ಚೇತನ ಯಾವುದೋ ಭತ್ತದ ಮೊಳಕೆಯ ಜೊತೆ ಸೇರಿಕೊಂಡು ಅದರಲ್ಲಿ ಭತ್ತವಾದದ್ದನ್ನು ಒಬ್ಬ ಯುವಕ ತಿಂದು ಅವನಿಂದ ಪತ್ನಿಯಲ್ಲಿ ಪ್ರವೇಶ ಮಾಡಿ ಅದು ಮತ್ತೆ ಮನುಷ್ಯನಾಗಿಯೇ ಹುಟ್ಟಬೇಕಲ್ಲ. ಒಂದು ಚೇತನ ಯಾವುದೋ ಪ್ರಾಣಿ ತಿಂದು ಅದು ಪ್ರಾಣಿಯಾಗಿ ಹುಟ್ಟುವುದಕ್ಕೆ ಎಷ್ಟೆಷ್ಟು ಅವಕಾಶಗಳಿದ್ದಾವೆ. ಹಾಗಾದರೆ ಮನುಷ್ಯನಾಗಿ ಆತ ಹುಟ್ಟಬೇಕಾದರೆ ಅದರ ಹಿಂದೆ ಅದೆಷ್ಟೋ ಗ್ರಹಗಳ ಅನುಗ್ರಹ ಇದೆ, ಅದೆಷ್ಟೋ ದೇವತೆಗಳ ಆಶೀರ್ವಾದ ಇದೆ. ಪರತತ್ವವೆನಿಸಿದಂತಹ ಪರಬ್ರಹ್ಮ ಸೃಷ್ಟಿಕರ್ತ, ಅವನ ಅನುಗ್ರಹದಿಂದ ಈತ ಮಾನವನಾಗಿಯೇ ಹುಟ್ಟಿದ್ದಾನೆ. ಅಷ್ಟು ದೇವತೆಗಳ ಅನುಗ್ರಹದಿಂದ ಈ ಮಾನವ ಅನ್ನುವ ಒಂದು ಶ್ರೇಷ್ಠವಾದ ಜನ್ಮ ನನಗೆ ಬಂದಿದೆ ಅಂತ ಆದ ಮೇಲೆ ಅವರೆಲ್ಲರಿಗೂ ಒಂದು ಕೃತಜ್ಞತಾ ಸಮರ್ಪಣೆ ಇವನಿಂದ ನಡಿಬೇಕು. ಆ ಕೃತಜ್ಞತಾ ಸಮರ್ಪಣೆಯನ್ನೇ ನಾವು ದೇವಪೂಜೆ ಅಂತ ಕರೆಯೋದು. ಅದಕ್ಕೆ ಇಂಥದೇ ವಿಧಾನ ಅಂತಿಲ್ಲ. ಆತ ಅಶ್ವತ್ಥಕ್ಕೆ 4 ಸುತ್ತು ಒಂದು ಪ್ರದಕ್ಷಿಣೆ ಹಾಕಿದರೂ ದೇವಪೂಜೆ ಆಗ್ತದೆ, ಅದು ಪ್ರಕೃತಿಗೆ ಮಾಡಿದ ಪೂಜೆ ಆಗ್ತದೆ. ಆತ ಸೂರ್ಯನನ್ನು ನೋಡಿ ಕೈ ಮುಗಿದು ಸೂರ್ಯ ನಮಸ್ಕಾರವನ್ನು ಮಾಡಿದ ಅಂತಾದರೂ ದೇವಪೂಜೆ ಆಗ್ತದೆ. ಆತ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ದೇವರಿಗೆ ಸೇವೆ ಸಲ್ಲಿಸಿದ ಅಂತಾದರೂ ದೇವಪೂಜೆ ಆಗ್ತದೆ. ನನಗೆ ಈ ಶರೀರವನ್ನು ಕೊಟ್ಟು ನನ್ನನ್ನು ಪಾಲನೆ ಮಾಡ್ತಾ ಇರುವ ಉಸಿರಾಟದ ಶಕ್ತಿಯನ್ನು ಕೊಟ್ಟ ಆ ದೇವರಿಗೆ ನಮಸ್ಕಾರ ಅಂತ ಹೇಳುವಂತಹ ಆತನ ಎಲ್ಲ ಬಗೆಯ ಅಪಕರ್ಷ ಜ್ಞಾನ ಪುರಸ್ಸರ ಉತ್ಕರ್ಷ ಜ್ಞಾನ, ನಾನು ಅವರಿಗಿಂತೆಲ್ಲ ಕೆಳಗೆ, ಅವ ನನಗಿಂತ ಉತ್ಕೃಷ್ಟ ಅಂತ ಆ ದೇವತಾ ಶಕ್ತಿಯ ಮಹಾತ್ಮ್ಯ ಜ್ಞಾನದ ಜೊತೆಗೆ ಕೈ ಮುಗಿಯುವುದೂ ಕೂಡ ಮಾಡತಕ್ಕಂತಹ ದೇವಪೂಜೆ. ಕೈ ಚಪ್ಪಾಳೆ ತಟ್ಟಿ ಮಾಡುವ ಭಜನೆಯೂ ಕೂಡ ದೇವಪೂಜೆ ಅಂತ ಕರೆಸಿಕೊಳ್ತದೆ. ಮನೆಯಲ್ಲಿ ನಡೆಯಲೇಬೇಕಾದದ್ದು ಒಂದು ಸ್ವಲ್ಪವಾದರೂ ಅಧ್ಯಯನ, ಒಂದಿಷ್ಟಾದರೂ ಭಜನೆ ಅಥವಾ ಜಪ ಪೂಜೆ ಅನ್ನುವ ವಿಧಾನ, ಇದು ಮನೆಯಲ್ಲಿ ನಡೆಯಲೇಬೇಕು. ಬ್ರಹ್ಮಯಜ್ಞೋ ದೇವಯಜ್ಞ ಪಿತೃಯಜ್ಞಸ್ತಥೈವಚ. ಮೂರನೆಯದ್ದು ಪಿತೃಯಜ್ಞ. ನಮ್ಮ ಹಿರಿಯರನ್ನು ನೆನೆಸಿಕೊಂಡು ಅವರಿಗೆ ಕೃತಜ್ಞತೆಯನ್ನು ಅರ್ಪಣೆ ಮಾಡುವುದು. ನಮಗೆ ಇವತ್ತು ಸ್ವಾತಂತ್ರ್ಯವನ್ನು ಕೊಟ್ಟ ವೀರ ಯೋಧರನ್ನು ನಾವು ವರ್ಷಕ್ಕೆ 1 ಬಾರಿ ಸ್ಮರಿಸಿಕೊಳ್ತೇವೆ. ಅದು ಒಂದೇ ಬಾರಿ ಸ್ಮರಿಸಿಕೊಳ್ಳುವುದು ಅಂತ ಇವತ್ತು ವ್ಯವಸ್ಥೆ ಆಗಿದೆ. ಅಕಸ್ಮಾತ್ ಈ ಭಾರತ ದೇಶದಲ್ಲಿ ಆಗಸ್ಟ್ 15ರ ಆಚರಣೆ ಇಲ್ಲದೆ ಹೋಗಿದ್ದಿದ್ರೆ ನಾವು ಪ್ರತಿನಿತ್ಯ ಸ್ವಾತಂತ್ರ್ಯ ಕೊಟ್ಟವರನ್ನು ಸ್ಮರಿಸ್ತಾ ಇದ್ದವೋ ಏನೋ. ಆದರೆ ಸರ್ಕಾರದ ನಿಯಮ ಅದು ಒಂದೇ ದಿವಸ ಸ್ಮರಿಸಿದರೆ ಸಾಕು ಅಂತ. ಅವತ್ತು ಮಾತ್ರ ಗಾಂಧೀಜಿಯ ಫೋಟೋ ಹಾಕಿ ಮರು ದಿವಸ ಅದನ್ನು ಸೂಟ್ ಕೇಸ್ ಒಳಗೆ ಇಡ್ತಕ್ಕಂಥ ವ್ಯವಸ್ಥೆಗಳು ಇವತ್ತು ಸರ್ಕಾರಿ ಆಫೀಸುಗಳಲ್ಲೂ ನಡೆಯುತ್ತವೆ. ನಾವು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಅಂತ ಕೃತಜ್ಞತೆಯಿಂದ ವರ್ಷಕ್ಕೆ 1 ಬಾರಿಯಾದರೂ ಸ್ಮರಿಸ್ತೇವೆ ಅಂತ ಆದ ಮೇಲೆ ನಮಗೆ ಈ ಶರೀರವನ್ನು ಕೊಟ್ಟ ತಂದೆ ತಾಯಿಯರನ್ನಾದರೂ ವರ್ಷಕ್ಕೊಂದು ಬಾರಿ ಸ್ಮರಿಸಬೇಕಲ್ಲ. ಆದರೆ ಶಾಸ್ತ್ರ ಪಿತೃಯಜ್ಞವನ್ನು ವರ್ಷಕ್ಕೆ 1 ಬಾರಿ ಮಾಡು ಅಂತ ಹೇಳಿದ್ದಲ್ಲ, ಪ್ರತಿನಿತ್ಯವೂ ಕೂಡ ಪಿತೃಗಳನ್ನು ಸ್ಮರಿಸಿಕೋ. ಹಿರಿಯರು ಯಾವ ಅನುಷ್ಠಾನವನ್ನು ನಡೆಸಿಕೊಂಡು ಬಂದಿದ್ದಾರೋ, ವಂಶ ಪಾರಂಪರ್ಯಗತವಾಗಿ ಈ ವಂಶದಲ್ಲಿ ಈ ಮನೆಯಲ್ಲಿ ಏನೇನು ನಡಿಬೇಕು ಅಂತ ಅವರು ಒಂದು ವ್ಯವಸ್ಥೆ ಮಾಡಿಕೊಂಡು ಬಂದಿದ್ದಾರೋ ಅದನ್ನು ನೀನು ಪ್ರತಿದಿನದಲ್ಲಿ ನಡೆಸಿಕೊಂಡು ಹೋಗುವುದು ಅನ್ನೋದು ಪಿತೃಯಜ್ಞ. ಪಿತೃಯಜ್ಞ ಅನ್ನುವುದು ಪಿಂಡ ಪ್ರದಾನಾದಿ ರೂಪವಾದಂತಹ ಕೇವಲ ಶ್ರಾದ್ದಾದಿ ಪ್ರಕ್ರಿಯೆಯಲ್ಲಿ ಅಡಕವಾಗಿಲ್ಲ. ಅವರಿಂದ ನಡೆಸಿಕೊಂಡು ಬಂದ ಏನು ಸಂಪ್ರದಾಯಗಳುಂಟು ಅದನ್ನು ಮುನ್ನಡೆಸಿಕೊಂಡು ಹೋಗುವುದು.
ಮನೆಯಲ್ಲಿ ಅನಂತನ ಚತುರ್ದಶಿಯ ದಿವಸ ದೋರಬಂಧನವನ್ನು ಮಾಡಿಕೊಂಡು ಒಂದು 14 ಭಕ್ಷ್ಯಗಳನ್ನು ಮಾಡಿ ಅನಂತ ಪದ್ಮನಾಭನ ಪೂಜೆ ಮಾಡಿಕೊಂಡು ಬಂದಿದ್ದರು ನಮ್ಮ ಹಿರಿಯರು. ನಾವು ಅನುಷ್ಠಾನ ಮಾಡಿಕೊಂಡು ಹೋಗುವುದು ಅನ್ನುವುದೇ ಪಿತೃಯಜ್ಞ. ನವರಾತ್ರಿಯ 9 ದಿವಸಗಳಲ್ಲಿ ಮನೆಯಲ್ಲಿ ಕಲಶವನ್ನಿಟ್ಟೋ ದೀಪವನ್ನಿಟ್ಟೋ ದೀಪಾರಾಧನೆಯನ್ನು ದುರ್ಗಾರಾಧನೆಯನ್ನು ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದಾರೆ. ಅದನ್ನು ಹಾಗೇ ತಾನೂ ನಡೆಸಿಕೊಂಡು ಹೋಗುವುದು ಪಿತೃಯಜ್ಞ. ಅದನ್ನು ನಡೆಸದೇ ಹೋದರೆ ಅವನಿಗೆ ದೇವದೋಷಗಳು ಮಾತ್ರ ಕಾಣಿಸಿಕೊಳ್ಳುವುದಲ್ಲ, ಪಿತೃಶಾಪ ಅನ್ನೋದು ಜ್ಯೋತಿಷ್ಶಾಸ್ತ್ರೀಯವಾದ ವಿಧಾನದಲ್ಲಿ ಕಾಣಿಸಿಕೊಳ್ತದೆ. ಪಿತೃಗಳು ನಡೆಸಿಕೊಂಡು ಬಂದಂತಹ ಹಿರಿಯರು ಹಾಕಿಕೊಟ್ಟಂತಹ ಹೆಜ್ಜೆಯಲ್ಲಿ ತಾನೂ ಹೆಜ್ಜೆಯನ್ನು ಇಡತಕ್ಕಂತಹ ವಿಧಾನವನ್ನು ಪಿತೃಯಜ್ಞ ಅಂತ ಕರೀತಾರೆ. ಇದು ಮನುಷ್ಯ ನಡೆಸಿಕೊಂಡು ಹೋಗಬೇಕಾದ 3ನೆಯ ಯಜ್ಞ. ಬ್ರಹ್ಮಯಜ್ಞೋ ದೇವಯಜ್ಞ ಪಿತೃಯಜ್ಞಸ್ತಥೈವ ಚ ಮನುಷ್ಯ ಭೂತಯಜ್ಞವು ಚ ಪಂಚಯಜ್ಞ ಪ್ರಕೀರ್ತಿತ. 4ನೆಯದ್ದು ಮನುಷ್ಯ ಯಜ್ಞ, ಮನುಷ್ಯ ಪೂಜೆ. ಮನುಷ್ಯ ಪೂಜೆ ಅಂದರೆ ಈತ ನಿರಂತರ ಮನುಷ್ಯರಿಂದಾಗಿ ಬದುಕಿದ್ದಾನೆ. ಮನುಷ್ಯರ ಅನುಗ್ರಹ ಇಲ್ಲ ಅಂತ ಹೇಳಿದರೆ ಈತನ ಬದುಕಿಗೊಂದು ಅರ್ಥವೇ ಇಲ್ಲ. ಈತ ಮನೆಯಲ್ಲಿ 1 ಲೋಟ ಹಾಲು ಕುಡಿತಾನೆ ಅಂತಾದರೆ ಆ ಹಾಲು ಕೊಟ್ಟ ಹಸುವಿನ ಋಣ ಇವನಲ್ಲಿ ಎಷ್ಟಿದೆಯೋ ಆ ಹಸುವಿಗೆ ಹುಲ್ಲು ಹಾಕತಕ್ಕಂತಹ ಮನೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿಯ ಬಗ್ಗೆಯೂ ಅಷ್ಟೇ ಋಣ ಇದೆ. ಅಥವಾ ಮನೆಯಲ್ಲಿ ಹುಲ್ಲು ತಂದು ಹಾಕಿದಂತಹ ಆ ಒಣ ಹುಲ್ಲು ತಂದು ಹಾಕಿದ ಲಾರಿ ಡ್ರೈವರ್ ಮೇಲೆಯೂ ಅಷ್ಟೇ ಋಣ ಇದೆ. ತಾನು ಮನೆಯಲ್ಲಿ ಏನು ಕೆಲಸ ಮಾಡುವುದಾದರೂ 4 ಜನರ ಸಹಾಯವನ್ನು ಪಡಿತಾನೆ ಆತ. ತಾನು ಒಂದು ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮ, ವಿವಾಹವೇ ಮೊದಲಾದ ಪ್ರಕ್ರಿಯೆಗಳನ್ನು ನಡೆಸಿದ ಅಂತಾದರೆ ಅದಕ್ಕೆ ಪುರೋಹಿತರ ಸಹಕಾರ ಬೇಕು, ವಾದ್ಯ ಊದತಕ್ಕಂತಹ ವ್ಯಕ್ತಿಗಳ ಸಹಕಾರ ಬೇಕು, ಚಪ್ಪರ ಹಾಕಿ ಚಪ್ಪರಕ್ಕೆ ಕಟ್ಟುಕಟ್ಟಿದಂತಹ ಅಗಸನ ಕೆಲಸ ಬೇಕು, ಸಮಾವರ್ತನೆಯ ದಿವಸ ತಲೆಗೂದಲು ತೆಗೆಯುವುದಕ್ಕೆ ಬಂದಂತಹ ನಾಪಿತ ಕ್ಷೌರಿಕನ ಸಹಾಯ ಬೇಕು. ಸಮಾಜದಲ್ಲಿ 4 ಜನರ ಸಹಕಾರವಿಲ್ಲದೆ ಯಾವ ಪುಣ್ಯ ಕಾರ್ಯಗಳು ನಡೆಯುವುದಕ್ಕೆ ಸಾಧ್ಯ ಇದೆ? ಪ್ರತಿಯೊಬ್ಬ ವ್ಯಕ್ತಿಯೂ ಅವರವರ ವೃತ್ತಿಯಲ್ಲಿದ್ದಾಗ ಪ್ರತಿಯೊಂದು ಕೆಲಸದಲ್ಲೂ ಪ್ರಧಾನ ಸ್ಥಾನವನ್ನೇ ನಿರ್ವಹಿಸ್ತಾನೆ. ಅವರವರ ವೃತ್ತಿಯನ್ನು, ಪರಂಪರಾಗತವಾದ ಕುಲವೃತ್ತಿಗಳನ್ನು ನಡೆಸಿಕೊಂಡು ಬರತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯ ಋಣ ಒಬ್ಬ ಗೃಹಸ್ಥನಾದ ವ್ಯಕ್ತಿಯ ಮೇಲೆ ತಾನಾಗಿ ಬಂದು ಕೂತುಕೊಳ್ತದೆ. ಆ ಋಣದ ಅಪಾಕರಣವನ್ನು ನಡೆಸುವುದಕ್ಕೆ ಏನು ಮಾರ್ಗ? ಅದನ್ನು ಮನುಷ್ಯ ಯಜ್ಞ ಅಂತ ಕರೀತಾರೆ. ಮನೆಗೆ ಬಂದ ಅತಿಥಿಗಳನ್ನು ಸಭ್ಯವಾದ ಮಾತಿನಿಂದ ಆದರಿಸಿ ಅವರಿಗೆ ಯಾವ ಕಾಲದಲ್ಲಿ ಏನು ಕೊಟ್ಟರೆ ಉಚಿತವೋ ಅದನ್ನು ಕೊಟ್ಟು ಹೊಟ್ಟೆ ತುಂಬಿಸಿ ಕಳಿಸುವಂಥದ್ದು ಅನ್ನುವುದು ಮನುಷ್ಯ ಯಜ್ಞ. ಇದನ್ನು ಸಮಾರಾಧನೆ ಅಂತ ಕರೀತಾರೆ. ಆರಾಧನೆ, ಸಮಾರಾಧನೆ ಅಂತ ಎರಡಿದೆ. ಬಂದಂತಹ ಮನೆಗೆ ಬಂದ ಅತಿಥಿಗಳು ಅವರು ನಮ್ಮವರು ಬೇರೆಯವರು ಅನ್ನುವ ಯಾವುದೇ ರೀತಿಯ ಪರಕೀಯ ಭಾವಗಳನ್ನೆಲ್ಲ ದೂರ ಇಟ್ಟು ಗೃಹಂ ಅಭ್ಯಾಗತೋ ಗುರುಹು ಅಂತ, ಮನೆಗೆ ಬಂದಂತಹ ವ್ಯಕ್ತಿ ನಮಗೆ ಆದರಣೀಯ, ಭಗವಂತನನ್ನು ತನ್ನ ಉದರದಲ್ಲೂ ಹೃದಯದಲ್ಲೂ ಇಟ್ಟು ಬಂದಿದ್ದಾನೆ ಅನ್ನುವ ಭಾವದಿಂದ ಬಂದ ವ್ಯಕ್ತಿಯನ್ನು ಆದರಿಸಿ ಮಾತನಾಡುವುದು, ನಗುಮುಖದಿಂದ ಮಾತಾಡುವುದು ಅನ್ನುವುದು ಮೊದಲನೆಯ ಸಮಾರಾಧನೆ. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಈ ಗೃಹಸ್ಥ ಮನೆಯಲ್ಲಿ ಸಪತ್ನೀಕ ಸಪರಿವಾರನಾಗಿ ಟಿ ವಿ ನೋಡ್ತಾ ಕೂತಿದ್ದಾನೆ ಅಂತಾದರೆ, ಅದರಲ್ಲೂ ಯಾವುದೋ ಸೀರಿಯಲ್ಲು ಅದನ್ನು ಸೀರಿಯಸ್ಸಾಗಿ ಅಧ್ಯಯನ ಮಾಡ್ತಾ ಕೂತಿದ್ದ ಅಂತಾದರೆ ಮನೆಗೆ ಅತಿಥಿಗಳು ಬಂದರೆ ಇವನಿಗೆ ಖಚಿಬಿಚಿ ಆಗ್ತದೆ. ಯಾಕಾದರೂ ಈ ವ್ಯಕ್ತಿ ಈ ಹೊತ್ತಿಗೆ ಬಂದ, ಬೇಗ ಇವನೊಂದೊಂದು ಸಲ ಸಾಗಿ ಹಾಕಿದರೆ ಸಾಕು ಅಂತ ಗೃಹಸ್ಥ ಯೋಚನೆ ಮಾಡಿದರೆ ಆ ಗೃಹಸ್ಥನ ಮನೆಯಲ್ಲಿ ಅಲಕ್ಷ್ಮೀ ವಾಸ ಉಂಟಾಗ್ತದೆ ಅಂತ ಮಹಾಭಾರತ ಹೇಳ್ತದೆ. ಮನೆಗೆ ಬಂದವಾಗ ಯಾರು ಬಂದಿದ್ದಾನೆ ಅವನನ್ನು ಆದರಿಸುವುದು ಆ ಗೃಹಸ್ಥನ ಮೊದಲ ಕೆಲಸವಾಗ್ತದೆ. ಅವರನ್ನು ಮೊದಲು ಚಕ್ಷುರ್ದದ್ಯಾತ್ ಮನೋದದ್ಯಾತ್, ಮೊದಲು ಅವರ ಕಡೆಗೆ ಕಣ್ಣು ಹರಿಸಬೇಕು. ಅದು ಬಿಟ್ಟು ಯಾವ ಕಡೆಗೋ ನೋಡಿಕೊಂಡು ಯಾರು ಬಂದದ್ದು, ಸರಿ ಮತ್ತೆ ಬನ್ನಿ ಅಂತ ಕಳಿಸುವುದಲ್ಲ. ಮೊದಲು ಚಕ್ಷುರ್ದದ್ಯಾತ್, ಅವರ ಕಡೆಗೆ ಪ್ರೀತಿಯಿಂದ ನೋಡಬೇಕು. ನೋಡಿದ ಮೇಲೆ ವಚೋ ದದ್ಯಾತ್, ಮಾತಿನಿಂದ ಆತರನ್ನು ಬನ್ನಿ ಒಳಗೆ ಬನ್ನಿ ಕೂತುಕೊಳ್ಳಿ ಅಂತ ಆಸನವನ್ನು ಕೊಡಬೇಕು. ಮನೋದದ್ಯಾತ್, ಅವರು ಎಷ್ಟು ದೂರದಿಂದ ಬಂದಿರ್ತಾರೆ, ಅವರಿಗೆ ಹೊಟ್ಟೆ ಹಸಿದಿದೆಯೋ ಏನು ಕಥೆ ಅಂತ ಮಾನವೀಯವಾಗಿ ಆತ ಆಲೋಚನೆ ಮಾಡಬೇಕು. ಅವರು ಕೇಳಿದ ಮೇಲೆ 1 ಲೋಟ ನೀರು ಕೊಡ್ತೀರಾ ಅಂತ ಅವರು ಕೇಳುವಂತಹ ಪರಿಸ್ಥಿತಿ ಗೃಹಸ್ಥನ ಮನೆಯಲ್ಲಿ ಬರಬಾರ್ದು. ಬಂದಂತಹ ವ್ಯಕ್ತಿಗೆ ಆತ ಬಿಸಿಲಿನಲ್ಲಿ ಬಂದಿದ್ದಾನೆ ಅಂತಾದರೆ ನೇರವಾಗಿ ನೀರು ಕುಡಿದ ಅಂತಾದರೆ ಅದು ಹೊಟ್ಟೆಗೆ ಬಾಧಕವಾಗ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮೊದಲು ಆತ ಬಾಯಿಯನ್ನು ಸಿಹಿಯಾಗಿಸಿ ಆಮೇಲೆ ನೀರು ಕುಡಿದರೆ ಅದು ಆಯುರ್ವೇದಿಯಾಗಿ ಅವನಿಗೆ ಔಷಧೀಯ ಗುಣವನ್ನು ಕೊಡ್ತದೆ ಅನ್ನೋದನ್ನು ಅರ್ಥೈಸಿಕೊಂಡು ಬೆಲ್ಲ ನೀರು ಇಟ್ಟು ಅವರನ್ನು ಸತ್ಕರಿಸ್ತಾನಲ್ಲ, ಈ ಸತ್ಕಾರವನ್ನೇ ಅತಿಥಿ ಪೂಜನ ಅಂತ ಕರೀತಾರೆ. ಅದನ್ನೇ ಮನುಷ್ಯ ಯಜ್ಞ ಅಂತ ಕರೀತಾರೆ. ಗೃಹಸ್ಥನಿಗೆ ಅನಿವಾರ್ಯವಾದ 4ನೆಯ ಧರ್ಮ ಮನುಷ್ಯ ಯಜ್ಞ. 5ನೆಯದ್ದು ಭೂತಯಜ್ಞ. ಭೂತಯಜ್ಞ ಅಂದರೆ ಸಂಕ್ರಾಂತಿ ದಿವಸ ಪರ್ವ ಕೊಡುವುದು ಅಂತ ಅರ್ಥ ಅಲ್ಲ.
ಅವರವರು ನಂಬಿದಂತಹ ಭೂತಗಳನ್ನು ಆರಾಧನೆ ಮಾಡುವಂಥದ್ದು ಪರಶುರಾಮ ಕ್ಷೇತ್ರದ ಸಂಸ್ಕೃತಿ, ಅದು ಅಪೇಕ್ಷಿತ. ಆದರೆ ಅದನ್ನು ಗೃಹಸ್ಥನಿಗೆ ಅನಿವಾರ್ಯ ಅಂತ ಹೇಳಲಿಲ್ಲ. ಅದು ಜಾಗಕ್ಕೆ ಸಂಬಂಧಪಟ್ಟ ಶಕ್ತಿ, ಮನುಷ್ಯನಿಗೆ ಸಂಬಂಧಪಟ್ಟದ್ದಲ್ಲ. ಒಂದು ಭೂತ ಈ ಜಾಗದಲ್ಲಿದೆ ಅಂತ ಹೇಳಿದರೆ ಈ ಜಾಗವನ್ನು ಇನ್ನೊಬ್ಬ ಆಧಿಪತ್ಯವನ್ನು ವಹಿಸ್ತಾನೆ ಅಂದರೆ ಅವ ಆರಾಧಿಸಬೇಕಾಗ್ತದೆ. ಅದು ಮನುಷ್ಯನಿಗೆ ಸಂಬಂಧಿಸಿದಂತಹ ಧರ್ಮ ಅಲ್ಲ. ಮನುಷ್ಯನಿಗೆ ಸಂಬಂಧಪಟ್ಟ ಧರ್ಮದಲ್ಲಿ ಭೂತಯಜ್ಞ ಅಂತ ಹೇಳಿದರೆ ಪ್ರಾಣಿಗಳನ್ನು ಪೂಜಿಸುವುದು. ಭೂತ ಅನ್ನುವುದಕ್ಕೆ ಪ್ರಾಣಿ ಅನ್ನುವುದು ಒಂದು ಅರ್ಥ. ಒಟ್ಟು 8 ಅರ್ಥದಲ್ಲಿ ಭೂತ ಶಬ್ದವನ್ನು ಶಾಸ್ತ್ರ ಬಳಸ್ತದೆ. ಅದರಲ್ಲಿ ಒಂದು ಅರ್ಥ ಪ್ರಾಣಿ ಅನ್ನುವುದು. ಇಲ್ಲಿ ಭೂತಯಜ್ಞ ಅಂತ ಹೇಳಿದರೆ ಗೋಗ್ರಾಸಾದಿ ದಾನಂ ಅಂತ ವ್ಯಾಖ್ಯಾನ ಮಾಡ್ತಾರೆ. ಪ್ರಾಣಿಗಳ ಉಪಯೋಗವೂ ಮನುಷ್ಯನಿಗಿದೆ. ಆತ ಕುದುರೆಗಳನ್ನು ಕಟ್ಟಿ ತಾನು ಸಂಚಾರ ಮಾಡ್ತಾನೆ. ಇವತ್ತು ಕುದುರೆಗಳ ಜಾಗದಲ್ಲಿ ವಾಹನಗಳು ಬಂದದ್ರಿಂದ ಅವ ವಾಹನ ಪೂಜೆಯನ್ನು ಮಾಡ್ತಾನೆ. ಅವನು ವಾಹನ ಪೂಜೆ ಅನ್ನೋದು ಇವತ್ತು ಎಲ್ಲಕ್ಕಿಂತ ಶ್ರೇಷ್ಠವಾದ ಪೂಜೆಯಾಗಿ ಪರಿಣಮಿಸಿದ್ದು ಈ ಕಾರಣದಿಂದ. ಹಸುಗಳು, ಎತ್ತುಗಳನ್ನಿಟ್ಟು ಬಂಡಿ ಓಡಿಸ್ತಾನೆ ಅಥವಾ ಉಳ್ತಾನೆ ಅಂತ ಆದರೆ ಎತ್ತುಗಳಿಗೆ ಪೂಜೆ ಮಾಡಬೇಕು. ಹಾಲು ಕುಡಿತಾನೆ ಹೌದಾದ್ರಿಂದ ಗೋಪೂಜೆ ಮಾಡಬೇಕು. ಇವೆಲ್ಲವೂ ಕೂಡ ತಾನು ಊಟ ಮಾಡುವುದಕ್ಕಿಂತ ಮುಂಚೆ ತನಗೆ ಉಪಕಾರ ಮಾಡಿದವರಿಗೆ ತೆಗೆದಿಡುವುದು ಅನ್ನುವುದು ಈ ನೆಲದ ಸಂಸ್ಕೃತಿ. ಹಾಗಾಗಿ ಆತ ಊಟಕ್ಕೆ ಕೂಡುವುದಕ್ಕಿಂತ ಮುಂಚೆ ಗೋಗ್ರಾಸ ಅಂತ ಕೊಡ್ತಾನೆ. ಗೋವುಗಳಿಗೆ ತೆಗೆದಿಡದೆ ಅವ ಆಹಾರವನ್ನು ಸ್ವೀಕರಿಸುವುದಿಲ್ಲ. ಆತ ಮೊದಲು ಹಟ್ಟಿಗೆ ಹೋಗಿ ಹಟ್ಟಿಯಲ್ಲಿದ್ದ ಹಸುಗಳ ಮುಖ ನೋಡಿ ಅವುಗಳಿಗೆ ಬೇಕಾದಷ್ಟು ಗ್ರಾಸವನ್ನು ಒದಗಿಸಿ ಹುಲ್ಲು ಹಾಕಿ ಆಮೇಲೆ ಬಂದು ತಾನು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡ್ತಾನೆ ಹೊರತು ತಾನು ಉಂಡ ಮೇಲೆ ಗೋವಿಗೆ ಹೋಗಿ ಹೊಟ್ಟೆಗೆ ಆಗಿದೆಯೋ ಇಲ್ಲವೋ ಅಂತ ವಿಚಾರ ಮಾಡುವುದಲ್ಲ. ಗೃಹಸ್ಥನಾದ ವ್ಯಕ್ತಿಗೆ ಗೋಗ್ರಾಸಾದಿಗಳನ್ನು ಕೊಡುವುದು ಅನ್ನುವುದು ಧರ್ಮವಾಗ್ತದೆ. ಈ 5 ಪೂಜೆಯನ್ನು ನಡೆಸಿದಂತಹ ಗೃಹಸ್ಥ ಅವನು ನಿಜವಾದ ಗೃಹಸ್ಥನಾಗ್ತಾನೆ. ಅವನು ಏಕಯ ದ್ವೇ ವಿನಿಶ್ಚಿತ್ಯ ಅನ್ನುವ ಅರ್ಹತೆಯನ್ನು ಪಡಿತಾನೆ. 5 ಪೂಜಿಸಬೇಕು, 5 ಪೂಜಿಸಬಾರ್ದು. ಈ 5 ಅನ್ನುವ ಸಂಖ್ಯೆಯ ವಿಷಯದಲ್ಲಿ ಬಹಳಷ್ಟು ವಿಷಯಗಳನ್ನು ಹೇಳಿ ಮತ್ತು 6ರ ಬಗ್ಗೆ ಬರ್ತಾನೆ. 6 ಅಂದಾಗ 6 ಜನರಿಂದ ಉಪಕಾರ ಪಡೆದ ಮೇಲೆ ಅವರನ್ನು ಮರೆಯಬಾರದು ಅಂತ ಹೇಳ್ತಾನೆ. ಅದೇನು 6 ಜನರಿಂದ ಉಪಕಾರ ಪಡೆದ ಮೇಲೆ ಮರಿಬಾರ್ದು ಅಂದರೆ ಯಾರಿಂದ ಉಪಕಾರ ಪಡೆದ್ರೂ ಮರಿಬಾರ್ದಲ್ವಾ? ಧರ್ಮಜ್ಞಶ್ಚ ಕೃತಜ್ಞಶ್ಚ ಶ್ರೀರಾಮಚಂದ್ರನ ಗುಣಗಾನ ಮಾಡುವಾಗ ವಾಲ್ಮೀಕಿ ನಾರದರು ಮಾತಾಡೋದು ಮೊದಲು ಅವ ಧರ್ಮಜ್ಞ, ಅವ ಕೃತಜ್ಞ. ಯಾರಿಂದಾದರೂ ಒಂದು ಪುಟ್ಟ ಉಪಕಾರ ಲಭ್ಯವಾದರೂ ಕೂಡ ಶ್ರೀರಾಮಚಂದ್ರ ಪರ್ವತದಷ್ಟು ದೊಡ್ಡ ಉಪಕಾರ ಅಂತ ಅದನ್ನು ನಿರಂತರ ಸ್ಮರಿಸ್ತಾ ಇದ್ದ. ಯಾರಿಂದಾದರೂ ಒಂದು ಪುಟ್ಟ ಅಪಕಾರ ಘಟಿಸಿತು ಅಂತಾದರೆ ಅದನ್ನು ಆ ಕ್ಷಣದಲ್ಲಿ ಮರೆತು ಅವರ ಮುಂದೆ ತಾನು ನಗುಮುಖವನ್ನು ತೋರಿಸ್ತಾ ಇದ್ದ. ಇದು ಶ್ರೀರಾಮಚಂದ್ರನ ಗುಣ ಅಂತ ವಾಲ್ಮೀಕಿ ನಾರದರು ಸೇರಿ ಚಿಂತನೆ ನಡೆಸ್ತಾರೆ. ಅಂಥಲ್ಲಿ 6 ಮರಿಬಾರ್ದು ಅಂತೇನು ಹೇಳುವುದು? ಅದು 6 ಮರೆಯುವಂಥದ್ದು, ಅದಕ್ಕೋಸ್ಕರ ಮರಿಬಾರ್ದು ಅಂತ ಹೇಳುವುದು. ಯಾವತ್ತೂ ಕೂಡ ನಮ್ಮಲ್ಲಿ ಒಂದು ಗಾದೆ ಉಂಟು, ಉಪಾಧ್ಯಾಯಾಶ್ಚ ವೈದ್ಯಾಶ್ಚ ಕಾರ್ಯಾಂತೆ ಅಪ್ರಯೋಜಕಾಹ ಅಂತ. ಕೆಲಸ ಆದ ಮೇಲೆ ಅವರನ್ನು ಮೂಸುವವರು ಇರುವುದಿಲ್ಲ. ಅದು ಯಾರು? ಒಂದು ಉಪಾಧ್ಯಾಯರು ಪಾಠ ಹೇಳಿ ಅವನಿಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕಿತು ಅಂತಾದರೆ ಆಮೇಲೆ ಕಾಲೇಜಿನ ಅಧ್ಯಾಪಕರು ಮುಂದೆ ಬಂದರೂ ಕೂಡ ನೋಡಲಿಕ್ಕೆ ಹೋಗೋದಿಲ್ಲ, ಅವರ ಮುಖ ನೋಡುವುದಿಲ್ಲ. ಅವ ಅಡ್ಡ ದಾರಿಯಲ್ಲಿ ಹೋಗ್ತಾನೆ, ಅವರಲ್ಲಿ ಸರ್ ಬರ್ತಾ ಇದ್ದಾರೆ ಕಿರಿಕಿರಿ ಆಗುತ್ತೆ ಅಂತ ಆ ಕಡೆ ಎಲ್ಲೋ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಇನ್ನು ವೈದ್ಯರು ಅವರ ಹತ್ರ ಚಿಕಿತ್ಸೆ ಪಡೆದು ಆರೋಗ್ಯ ಆದ ಮೇಲೆ ಅವನಿಗೆ ಫೀಸ್ ಕೊಟ್ಟರೆ ಮುಗೀತು, ಆಮೇಲೆ ಅವರನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ. ಕೆಲವರು ಹಾಗಲ್ಲ, ಎಲ್ಲ ಆರೋಗ್ಯ ಆದಮೇಲೆ ವೈದ್ಯರ ಮುಖ ನೋಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವರು ಮೊನ್ನೆದ್ದು ಖಾಲಿ ಬಿಟ್ಟಿದ್ದೀರಲ್ವ ವಾಪಸ್ ಕೊಡಿ ಅಂತ ಕೇಳಿದರೆ ಅಂತ ಅವರನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ. ಹೀಗೆ ಕೆಲವರನ್ನು ತಾವು ಉಪಕಾರ ಪಡೆದ ಮೇಲೆ ಮರೆತು ಬಿಡತಕ್ಕಂಥದ್ದು ಅಂತ ಲೋಕದಲ್ಲಿ ಸಾಮಾನ್ಯ ಧರ್ಮ ಇದೆ. ಅಂತಹ 6 ಜಾಗಗಳಿದೆ. ಆ ಜಾಗಗಳಲ್ಲಿ ಎಚ್ಚರವಾಗಿರು, ಅವರನ್ನು ಮತ್ತೆ ಮರಿಬೇಡ. ಯಾರನ್ನು ಮರಿತಾರೆ? ಷಡೇತೆ ಹ್ಯವ ಮನ್ಯಂತೆ ನಿತ್ಯಂ ಪೂರ್ವೋಪಕಾರಿಣಂ. ಹಿಂದೆ ಉಪಕಾರ ಮಾಡಿದ 6 ಜನರನ್ನು ಕೆಲವರು ಅವಮಾನ ಮಾಡ್ತಾರೆ. ಆಚಾರ್ಯಂ ಶಿಕ್ಷಿತ ಶಿಷ್ಯಾ, ಶಿಕ್ಷಣ ಪಡೆದಂತಹ ಶಿಷ್ಯರು ಪಾಠ ಹೇಳಿದ ಆಚಾರ್ಯನನ್ನು ಮರೆತು ಬಿಡ್ತಾರೆ. ಕೃತದಾರಾಶ್ಚ ಮಾತರಂ, ಮನೆಗೆ ಹೆಂಡತಿ ಬಂದ ಮೇಲೆ ತಾಯಿಯನ್ನು ಜನ ಮರೆತು ಬಿಡ್ತಾರೆ. ನಾರೀಂ ವಿಗತ ಕಾಮಾಸ್ತು, ಪತ್ನಿಯಿಂದ ಪಡೆಯಬೇಕಾದ ಸುಖ ಸೌಭಾಗ್ಯಗಳನ್ನು ಪಡೆದಂತಹ ವ್ಯಕ್ತಿ ಆಮೇಲೆ ಮತ್ತೊಂದು ಮದುವೆಯಾಗಿ ಈ ಹೆಂಡತಿಯನ್ನು ಬಿಟ್ಟು ಬಿಡ್ತಾನೆ. ಕೃತಾರ್ಥಾಶ್ಚ ಪ್ರಯೋಜಕಂ, ಒಂದು ಪ್ರಯೋಜನಕ್ಕೋಸ್ಕರ ಒಬ್ಬರನ್ನು ಕೆಲಸಕ್ಕೋಸ್ಕರ ಇಟ್ಟುಕೊಂಡು ಅವರಿಂದ ಆ ಕೆಲಸ ಪೂರ್ತಿಯಾಯಿತು ಅಂತಾದರೆ ನಿಮ್ಮ ಒಪ್ಪಂದ ಇಲ್ಲಿಗೆ ಮುಗಿಯಿತು ಅಂತ ಅವನಿಗೆ ದುಡ್ಡು ಕೊಟ್ಟು ಕಳಿಸಿಬಿಡ್ತಾನೆ. ಆಮೇಲೆ ಅವನನ್ನು ವಿಚಾರವೇ ಮಾಡುವುದಿಲ್ಲ. ನಾವಂ ನಿಸ್ತೀರ್ಣ ಕಾಂತಾರಾಹ, ನದಿಯನ್ನು ದಾಟಿದ ಮೇಲೆ ನಾವಿಕನನ್ನು ಮರೆತು ಬಿಡ್ತಾನೆ.
ಆತುರಾಶ್ಚ ಚಿಕಿತ್ಸಕಂ, ಚಿಕಿತ್ಸೆ ಮಾಡಿದಂತಹ ವೇದ್ಯನನ್ನು ರೋಗ ನಿವೃತ್ತಿಯಾದ ಮೇಲೆ ಮರೆತು ಬಿಡ್ತಾನೆ. ಆದರೆ ಇದನ್ನು ಮರೆಯಕೂಡದು ಅಂತ ಒಂದು ನಿರ್ದೇಶನ ಕೊಡ್ತಾನೆ. ಅಂದರೆ ನಾವು ಯಾರಿಂದ ಉಪಕಾರ ಪಡೆದಿದ್ದೇವೋ ಆ ಉಪಕಾರ ದೀರ್ಘಕಾಲಿಕವಾದ ಉತ್ಕರ್ಷಕ್ಕೆ ಕಾರಣವಾಗಿರ್ತದೆ. 2 ಹಂತ ಮನುಷ್ಯ 3 ಥರದಲ್ಲಿರ್ತಾನೆ. ಒಂದು, ಉಪಕಾರವನ್ನು ಪಡೆದ ಮೇಲೆ ಯಾವತ್ತಿಗೂ ಅವರನ್ನು ಸ್ಮರಿಸಿ ಅವರಿಗೆ ಒಳ್ಳೆಯದಾಗಲಿ ಅಂತ ಚಿಂತನೆ ಮಾಡ್ತಾನೆ. ಇವನನ್ನು ಕೃತಜ್ಞ ಅಂತ ಕರೀತಾರೆ. ಮತ್ತೊಬ್ಬ ಉಪಕಾರವನ್ನು ಪಡೆದಿರ್ತಾನೆ, ಅದಕ್ಕೆ ಏನೋ ಅವನಿಗೆ ಸಲ್ಲಿಸಿರ್ತಾನೆ. ಮನೆಯನ್ನು ಕಟ್ಟುವುದಕ್ಕೋಸ್ಕರ ಒಬ್ಬ ಅಭಿಯಂತರನನ್ನು ನಿಯೋಜನೆ ಮಾಡಿರ್ತಾರೆ, ಶಿಲ್ಪಿಯನ್ನು ನಿಯೋಜನೆ ಮಾಡಿರ್ತಾನೆ, ಆಚಾರಿಗಳನ್ನು ಮರ ಕೆತ್ತುವ ಕೆಲಸಗಾರರನ್ನು ನಿಯೋಜನೆ ಮಾಡಿರ್ತಾನೆ, ಎಲ್ಲ ವ್ಯವಸ್ಥೆ ಮಾಡ್ತಾನೆ, ಅವರೆಲ್ಲ ಮಾಡಿಕೊಡ್ತಾರೆ. ಗೃಹ ಪ್ರವೇಶದ ದಿವಸ ಅವರಿಗೆ ಸಲ್ಲಿಸಬೇಕಾದ್ದನ್ನೆಲ್ಲ ಸಲ್ಲಿಸಿ ನಿಮ್ಮ ಕೆಲಸ ಮುಗಿಯಿತು, ಇನ್ನು ತಂಟೆಗೆ ಬಂದರೆ ಜಾಗ್ರತೆ ಅಂತ ಅವರನ್ನು ಕಳಿಸ್ತಾನೆ. ಆಮೇಲೆ ದಾರಿಯಲ್ಲಿ ಅವರು ಸಿಕ್ಕಿದ್ರೂ ಮಾತಾಡುವುದಿಲ್ಲ ಅಂತಾದರೆ ಇಂತಹ ವ್ಯಕ್ತಿಗೆ ಲೋಕದಲ್ಲಿ ಏನು ಗೌರವ ಇದೆ? ಅವರಿಂದ ಉಪಕಾರ ಪಡೆದ ಮೇಲೆ ಅವರಿಗೆ ಕೊಡಬೇಕಾದದ್ದು ನ್ಯಾಯ, ಆದರೆ ಕೊಡುವಲ್ಲಿಗೆ ನಮ್ಮ ಸಂಬಂಧ ಮುಗಿಯಿತು ಅಂತ ಮನುಷ್ಯ ಆಲೋಚನೆ ಮಾಡಬಾರ್ದು. ಮನುಷ್ಯನಿಗೆ ಪಡೆದ ಉಪಕಾರ ಕೊನೆಯ ತನಕವೂ ನೆನಪಿನಲ್ಲಿ ಇರತಕ್ಕದ್ದು. ಆಚಾರ್ಯನಿಂದಾಗಿ ಶಿಕ್ಷಣ ಪಡಿತಾನೆ. ಶಿಕ್ಷಣ ಪಡೆದ ಮೇಲೆ ಆಚಾರ್ಯನನ್ನು ದಿನನಿತ್ಯ ನೆನಪಿಸಿಕೊಂಡು ಆಚಾರ್ಯನ ಗೃಹದಲ್ಲಿ ಏನಾದರೂ ಒಂದು ವಿಶೇಷ ಕರ್ತವ್ಯ ಕರ್ಮಗಳು ನಡೀತಾವೆ ಅಂತಾದರೆ ತಾನು ಹೋಗಿ ಸಹಕರಿಸುವ ಕೆಲಸ ಮಾಡಿದ ಅಂತಾದರೆ ಅವ ಕೃತಜ್ಞ. ಇಲ್ಲ, ಅದನ್ನು ಮರೆತು ಬಿಟ್ಟು ನಮ್ಮದು ಅವರ ಸಂಬಂಧ ಅವತ್ತಿಗೆ ಮುಗೀತು, ಮಂಗಳ ಆದ ದಿವಸಕ್ಕೆ ಮುಗೀತು ಅಂತ ಸಂಬಂಧ ಬಿಟ್ಟು ಸುಮ್ಮನಿದ್ದಾನೆ ಅಂತಾದರೆ ಅವನನ್ನು ಕೃತಜ್ಞ ಅಂತ ಕರೆಯುವುದಿಲ್ಲ, ಕೃತಜ್ಞ ಅಲ್ಲ ಅಂತ ಕರೀತಾರೆ. ಅವ ಕೃತಜ್ಞ ಅಲ್ಲ ಅಷ್ಟೇ. ಆದರೆ ಯಾರಿಂದ ಉಪಕಾರ ಪಡೆದು ಅವರನ್ನೇ ಮೆಟ್ಟುವ ಕೆಲಸ ಇವತ್ತು ರಾಜಕಾರಣಗಳಲ್ಲಿ ನಡೆಯುತ್ತಲ್ಲ, ಆ ರೀತಿಯ ಕೆಲಸ ಮಾಡಿತು ಅಂತಾದರೆ ಅವರನ್ನು ಕೃತಜ್ಞ ಅಂತ ಕರೀತಾರೆ. ಹೀಗೆ ಕೃತಜ್ಞ, ಅಕೃತಜ್ಞ, ಕೃತಜ್ಞ ಎಂಬುದಾಗಿ ಮನುಷ್ಯನಲ್ಲಿ 3 ಪ್ರಭೇದ. ಧೂಮ ಪ್ರಕೃತಿ ಅಂತ ಕೃತಜ್ಞರನ್ನು ಕರೆಯೋದು. ಧೂಮ ಪ್ರಕೃತಿ ಅಂದರೆ ಏನು? ಹೊಗೆ ಮೇಲಕ್ಕೆ ಹೋಗಿ ಮತ್ತೆ ತಾನು ಯಾರಿಂದ ಮೇಲಕ್ಕೆ ಹೋಗಿದೆಯೋ ಅವನನ್ನೇ ತುಳಿಯುವ ಕೆಲಸ ಮಾಡ್ತದೆ ಅಂತ. ಇದಕ್ಕೆ ಧೂಮ ಪ್ರಕೃತಿ, ಧೂಮ ಸ್ವಭಾವ ಅಂತ. ಹೊಗೆ ಮೇಲಕ್ಕೆ ಹೋದದ್ದು ಯಾಕೆ ಅಂದರೆ ಬೆಂಕಿಯಿಂದ. ಕಟ್ಟಿಗೆಯಲ್ಲಿ ನೀರಿನ ಅಂಶ ಇತ್ತು, ಆರ್ದ್ರ ಇಂಧನದ ಸಂಯೋಗದ ಕಾರಣದಿಂದಾಗಿ ಹೊಗೆ ಮೇಲಕ್ಕೆ ಹೋಯಿತು. ಮೇಲಕ್ಕೆ ಹೋಗಿ ಕೊನೆಗೇನಾಗ್ತದೆ? ಆ ನೀರಿನ ಅಂಶ ಮೇಲಕ್ಕೆ ಹೋದದ್ದು ಮೋಡವಾಗ್ತದೆ, ಮೋಡವಾಗಿ ಮಳೆ ಸುರಿಸ್ತದೆ, ಸುರಿಸಿ ಯಾವ ಕಾಡ್ಗಿಚ್ಚಿನಿಂದ ಮೋಡ ಮೇಲಕ್ಕೆ ಹೋಗಿತ್ತೋ ಅದೇ ಕಾಡ್ಗಿಚ್ಚನ್ನು ನಂದಿಸಿ ಬಿಡ್ತದೆ. ಧೂಮ ಪಯೋದರ ಪದಂ ಕಥಮಪ್ಯವಾಪ್ಯ ವರ್ಷಾಂಭುಭಿ ಶಮಯತಿ ಜ್ವಲನಸ್ಯ ತೇಜ. ಮೇಲಕ್ಕೆ ಹೋದ ಧೂಮ ತಾನು ಯಾರಿಂದ ಮೇಲಕ್ಕೆ ಹೋಗಿತ್ತೋ ಅಂತಹ ಕಾಡ್ಗಿಚ್ಚನ್ನು ತಾನೇ ಧ್ವಂಸ ಮಾಡಿದ ಹಾಗೆ ಕೆಲವರು ಒಬ್ಬರನ್ನು ಮೇಲಕ್ಕೆ ಏರುವುದಕ್ಕೋಸ್ಕರ ಏಣಿಯಾಗಿ ಬಳಸಿಕೊಳ್ತಾರೆ, ಆ ಏಣಿಯನ್ನೇ ಕಾಲಿನಲ್ಲಿ ತುಳಿತಾರೆ. ಹೀಗಾದರೆ ಪರಿಣಾಮ ಏನು? ಅಟ್ಟಕ್ಕೆ ಹೋದ. ಅಟ್ಟಕ್ಕೆ ಹೋದದ್ದು ಯಾಕೆ? ಅಟ್ಟದ ಕೆಲಸ ಮುಗಿಸಿ ಕೆಳಕ್ಕೆ ಇಳಿಬೇಕು ಅಂತ. ಅಟ್ಟದಲ್ಲೇ ಇರುವುದಕ್ಕೋಸ್ಕರ ಅಟ್ಟಕ್ಕೆ ಹೋಗುವುದಲ್ಲ. ಆದರೆ ಅಟ್ಟಕ್ಕೆ ಹೋದವ ಏಣಿಯನ್ನು ತುಳಿದು ಬಿಟ್ಟ ಅಂತಾದರೆ ಅದರ ಪರಿಣಾಮ ಏನು? ಆತ ಅಟ್ಟದಲ್ಲೇ ಸಾಯಬೇಕಾದ ಸ್ಥಿತಿ ಬರುವುದಿಲ್ವಾ? ಅಥವಾ ಅಟ್ಟದಿಂದ ಇಳಿಬೇಕು ಅಂತಾದರೆ ಹಾರಿ ನೆಲಕ್ಕೆ ಬಿದ್ದು ಕೈಕಾಲು ಮುರ್ಕೊಳ್ಬೇಕಾದ ಕೆಲಸ ಬರುವುದಿಲ್ವಾ? ಆದ್ದರಿಂದ ಯಾರು ಏರ್ತಾನೆ, ಏರುವುದಕ್ಕೆ ಉಪಯುಕ್ತವಾದಂತಹ ವ್ಯಕ್ತಿಗಳನ್ನು ಏಣಿ ಅಂತ ಭಾವಿಸಿಕೊಂಡು ಆ ಏಣಿಯನ್ನು ಗೌರವಿಸಬೇಕು, ಅದನ್ನು ಹಾಗೆ ಇಟ್ಟುಕೊಳ್ಳಬೇಕು, ಅದನ್ನು ತುಳಿಯುವುದಕ್ಕೆ ಹೋಗಬಾರ್ದು, ಅದನ್ನು ಎತ್ತಿ ಬಿಸಾಡುವುದಕ್ಕೆ ಹೋಗಬಾರ್ದು. ಅಂಥವನು ಕೃತಜ್ಞನಾಗಿರ್ತಾನೆ. ಅಂಥವನಿಗೆ ದೈವೀ ಸಹಾಯಗಳು ನಿರಂತರವಾಗಿ ಒದಗ್ತಾ ಹೋಗ್ತವೆ. ಅವನು ಆಲೋಚಿಸದೇ ಇದ್ದಂತಹ ಉತ್ಕರ್ಷಗಳು ಆ ಉಪಕಾರ ಮಾಡಿದವರ ಈತನ ಕೃತಜ್ಞತಾಭಾವದ ಕಾರಣದಿಂದ ಆಶೀರ್ವಾದವನ್ನು ಪಡೆದು ಆತ ಹೊಸ ಹೊಸ ಸ್ಥಾನಗಳನ್ನು ಪಡೀತಾ ಹೋಗ್ತಾನೆ. ಆ ದೃಷ್ಟಿಯಿಂದ ಕೃತಜ್ಞತೆ ಅನ್ನೋದು ಮುಖ್ಯ. 6 ಕಡೆಯಲ್ಲಿ ಕೃತಜ್ಞತೆ. ಕೃತದಾರಾಶ್ಚ ಮಾತರಂ ಅಂತ 2ನೇ ಮಾತು ಬಂತು. ಓದಿದ ಮೇಲೆ ಅಧ್ಯಾಪಕನನ್ನು ಬಿಡುವುದು, ಮದುವೆ ಆದ ಮೇಲೆ ತಾಯಿಯನ್ನು ಬಿಡುವುದು ಅಂತ ಎಷ್ಟು ನೀಚ ಕೃತ್ಯ! ಅವೆರಡೂ ಸಮಾನವಾದ ಕೃತ್ಯ ಅಂತ ಒಟ್ಟೊಟ್ಟಿಗೆ ಅದನ್ನು ಪ್ರಥಮ ಶ್ಲೋಕದ ಅರ್ಧದಲ್ಲಿ ನಿರೂಪಣೆ ಮಾಡ್ತಾನೆ. ಆಚಾರ್ಯಂ ಶಿಕ್ಷಿತ ಶಿಷ್ಯ ಕೃತದಾರಾಶ್ಚ ಮಾತರಂ. ನೋಡಿ, ಆ ಹೆಂಡತಿಯನ್ನು ದಾರ ಅನ್ನುವ ಶಬ್ದದಿಂದ ಕರೆದಿದ್ದಾರೆ. ಯಾವ ಪತ್ನಿ ಹುಡುಗಿಯನ್ನು ಮದುವೆಯಾದದ್ದರಿಂದ ಈತ ತನ್ನ ತಾಯಿಯನ್ನೇ ಬದಿಗೆ ಸರಿಸಿ ಬಿಡ್ತಾನೋ ಆ ಹೆಂಡತಿಯನ್ನು ಇಲ್ಲಿ ಪತ್ನಿ ಅನ್ನುವ ಶಬ್ದದಿಂದ ಕರೀಲಿಲ್ಲ, ಕಲತ್ರ ಅನ್ನುವ ಶಬ್ದದಿಂದಲೂ ಕರೀಲಿಲ್ಲ. ಆಕೆಯನ್ನು ಕರೆದದ್ದು ದಾರ ಅನ್ನುವ ಶಬ್ದದಿಂದ. ಹೆಂಡತಿಯನ್ನು ಹೇಳುವುದಕ್ಕೆ ಸಂಸ್ಕೃತದಲ್ಲಿ ಅನೇಕ ಶಬ್ದಗಳಿದ್ದಾವೆ, ಆದರೆ ಒಂದೊಂದು ಶಬ್ದಗಳು ಕೂಡ ಒಂದೊಂದು ಭಾವವನ್ನು ಹೊರಸೂಸ್ತವೆ.
ದಾರ ಅನ್ನುವ ಶಬ್ದ ಹೆಂಡತಿ ಅನ್ನುವ ಅರ್ಥದಲ್ಲಿದೆ, ಆದರೆ ಅದು ಹೊರಸೂಸುವ ಭಾವನೆ ಏನು ಅಂದರೆ ಒಡೆಯುವವಳು ಅನ್ನುವ ಅರ್ಥವನ್ನು ಹೊರಸೂಸ್ತದೆ. ವಿದಾರಣಾತ್ ದಾರಾಹ, ಸೀಳುವವಳು, ಮನೆ ಕುಟುಂಬವನ್ನು ಒಡೆಯತಕ್ಕಂಥವಳು ಅನ್ನುವ ಅರ್ಥದಲ್ಲಿ ದಾರಾ ಶಬ್ದ ಇರುವುದು. ಈ ದಾರಾ ಶಬ್ದವನ್ನು ಸೀತೆ, ದಮಯಂತಿ ಅಂತಹ ವ್ಯಕ್ತಿತ್ವದಲ್ಲಿ ನಾವು ಬಳಸುವುದು ಸರಿಯಾಗುವುದಿಲ್ಲ. ಆದರೆ ಎಲ್ಲಿಗೆ ಬಂತು ಅಂದರೆ ದಾರ ಅನ್ನುವ ಶಬ್ದ ಹೆಂಡತಿ ಅನ್ನುವ ಅರ್ಥದ ಪರ್ಯಾಯ ಪದ ಅಂತ ಆಗಿ ಹೋಯಿತು. ಎಲ್ಲ ಕಡೆಯಲ್ಲೂ ಬಳಸಲ್ಪಡ್ತದೆ. ಪರ್ಯಾಯ ಪದವಾಗಿ ಬಳಸಲ್ಪಟ್ಟಿತು ಅನ್ನುವ ಕಾರಣದಿಂದ ಅದಕ್ಕೆ ಅಷ್ಟೇ ಅರ್ಥ ಅಲ್ಲ. ಅದರ ಅರ್ಥ ಸಾಮಾನ್ಯವಾಗಿ ಯಾವುದೋ ಗೋತ್ರದಿಂದ ಬಂದಂತಹ ಹೆಣ್ಣು ಮಗಳು ಒಂದು ಮನೆಯನ್ನು ಪ್ರವೇಶಿಸಿರುವುದು ಅಂತಾದರೆ ಅವಳು ಆ ಗೋತ್ರಕ್ಕೆ ಹೊಂದಿಕೊಂಡು ಬಿಡುತ್ತಾಳೆ. ಅದು ಆ ಹೆಣ್ಣಿನ ಧರ್ಮ, ಹೆಣ್ಣಿನಲ್ಲಿರುವ ಸಹಜವಾದ ಧರ್ಮ. ಅದು ಮೇಲಿನಿಂದ ತೂರುವ ಧರ್ಮ ಅಲ್ಲ. ಆದ್ದರಿಂದ ಸ್ತ್ರೀಯರನ್ನು ಬಂಗಾರ ಅಂತ ಶಾಸ್ತ್ರ ಕರೆಯುತ್ತೆ. ಸುವರ್ಣ ತುಲ್ಯಾ ಹಿ ಸ್ತ್ರೀಯ, ಸುವರ್ಣ ತುಲ್ಯರು ಸ್ತ್ರೀಯರು ಅಂತ ಹೇಳ್ತಾರೆ. ಸುವರ್ಣ ಅದರ ವ್ಯಕ್ತಿತ್ವ ಹೇಗೆ ಅಂದರೆ ಅದು ಯಾವಾಗ ಬೇಕಾದರೆ ಹೇಗೆ ಬೇಕಾದರೂ ಬದಲಾಗುವ ಸಾಮರ್ಥ್ಯ ಬಂಗಾರದಲ್ಲಿದೆ. ಕಿವಿಯಲ್ಲಿದ್ದ ಬಂಗಾರವನ್ನು ನಾಳೆ ಕೈಗೆ ಹಾಕ್ಕೊಳ್ಬೇಕು ಅಂತ ಅನಿಸಿತು ಅಂತಾದರೆ ಅದನ್ನು ತೆಗೊಂಡು ಹೋಗಿ ಸ್ವಲ್ಪ ಬಿಸಿ ಮಾಡಿತು ಅಂತಾದರೆ ಅದು ಕೈಗೆ ಬೇಕಾದ ಉಂಗುರವಾಗ್ತದೆ. ಕೈಯಲ್ಲಿದ್ದ ಉಂಗುರವನ್ನು ಮೂಗಿಗೆ ಆಭರಣವಾಗಿಸಬೇಕು ಅನ್ನೋದು ಕಷ್ಟ ಏನೂ ಅಲ್ಲ. ಬಂಗಾರವು ಬೇಕಾದ ಹಾಗೆ ತನ್ನನ್ನು ತಾನು ಹೊಂದಿಸಿಕೊಳ್ಳುವ ಸಾಮರ್ಥ್ಯ ಉಳ್ಳದ್ದು ಅನ್ನುವ ಕಾರಣದಿಂದ ಸ್ತ್ರೀಯರು ಒಂದು ಗೋತ್ರದಿಂದ ಮತ್ತೊಂದು ಗೋತ್ರಕ್ಕೆ ಬಂದರು ಅಂತಾದರೆ ಗೋತ್ರ ಪರಿವೃತ್ತರಾಗಿ ಆ ಮನೆಯ ಧರ್ಮಕ್ಕೆ ತಾನಾಗಿ ಹೊಂದಿಕೊಳ್ಳುವಂತಹ ವ್ಯಕ್ತಿತ್ವ ಅವರಲ್ಲಿದೆ ಅನ್ನುವುದರಿಂದ ಅವರನ್ನು ಬಂಗಾರಿಯರು, ಚಿನ್ನಿಯರು ಅಂತ ಕನ್ನಡದಲ್ಲೂ ವ್ಯವಹರಿಸುವುದು. ಗಂಡಸರಲ್ಲಿ ಅಂಥದ್ದು ಇಲ್ಲ ಅನ್ನುವುದಕ್ಕೆ ಅವರನ್ನು ಕಾಂಚ, ಕಾಂಸ್ಯ, ಕಂಚು ಅನ್ನುವ ಶಬ್ದದಿಂದ ಸಂಸ್ಕೃತದಲ್ಲಿ ವ್ಯವಹಾರ ಮಾಡ್ತಾರೆ. ಒಟ್ಟಂದದಲ್ಲಿ ತಾನು ಮತ್ತೊಂದಾಗಿ ಬದಲಾಗುವಂಥದ್ದು ಅನ್ನುವ ಒಂದು ವ್ಯಕ್ತಿತ್ವ ಏನಿದೆ, ಆ ವ್ಯಕ್ತಿತ್ವ ಅದು ಅವರಲ್ಲೇ ತುಂಬಿರತಕ್ಕಂತಹ ಒಂದು ವಿಶೇಷವಾದಂತಹ ಶಕ್ತಿ. ಆ ಶಕ್ತಿಯ ಮೂಲಕವಾಗಿ ಅವರು 4 ಜನಕ್ಕೆ ಉಪಕಾರಕರಾಗ್ತಾರೆ. ಮನೆಗೆ ಬಂದ ಅತಿಥಿಗಳು ಅದು ನಮ್ಮ ಕಡೆಯಿಂದ ಬಂದವರು, ನಮ್ಮ ಗಂಡನ ಕಡೆಯಿಂದ ಬಂದವರು ಅಂತ ಹೆಂಗಸರು ಯೋಚಿಸುವುದಿಲ್ಲ. ಮನೆಯಲ್ಲಿ ಕೆಲವರ ಮನೆಯಲ್ಲಿ 2 ಥರದ ಲೋಟ ಇರ್ತದೆ. ನಮ್ಮ ತವರು ಮನೆಯ ಕಡೆಯಿಂದ ಬಂದರೆ ದೊಡ್ಡ ಲೋಟದಲ್ಲಿ ಕೊಡು, ನಮ್ಮ ಗಂಡನ ಕಡೆಯವರು ಯಾರಾದರೂ ಬಂದರೆ ಚಿಕ್ಕ ಲೋಟದಲ್ಲಿ ಕೊಡುವುದು ಅಂತ ಹೀಗೆ ವ್ಯವಸ್ಥೆ. ನಾವು ಈ ದಕ್ಷಿಣ ಘಟ್ಟ ಪಶ್ಚಿಮ ಘಟ್ಟಗಳನ್ನು ದಾಟಿ ಮೇಲಕ್ಕೆ ಹೋದರೆ ಕೆಲವೊಂದು ಕುಟುಂಬಗಳಲ್ಲಿ ಅಂಥ ವ್ಯವಸ್ಥೆಗಳೆಲ್ಲ ಉಂಟು. ಅದರಲ್ಲಿ ತುಂಬ ಚೆನ್ನಾಗಿರುವುದು ಅಂದರೆ ಈ ದಕ್ಷಿಣ ಕನ್ನಡವೇ. ಇಲ್ಲಿ ಆ ರೀತಿಯ ಭೇದ ತಾರತಮ್ಯಗಳನ್ನು ನಾವು ಯಾವ ಹೆಂಗಸರಲ್ಲೂ ಕಾಣುವುದಿಲ್ಲ. ಅದು ನಿಜವಾಗಿ ಬೇಕಾಗಿರತಕ್ಕಂತಹ ಗಾರ್ಹಸ್ಥ್ಯದ ಒಂದು ವಿಶೇಷವಾದಂತಹ ಧರ್ಮ. ಆ ಧರ್ಮ ಕೃತ ದಾರಾಹ ಅಂತ ಅವರನ್ನು ದಾರ ಅಂತ ಕರೆಯುವುದಕ್ಕೆ ಸರಿಯಾದ ಶಬ್ದ ಅಲ್ಲ, ಪತ್ನಿ ಅನ್ನುವ ಶಬ್ದದಿಂದ ಕರಿಬೇಕು. ಪತ್ನಿ ಅನ್ನುವ ಶಬ್ದಕ್ಕೆ ಅರ್ಥ ಏನು? ಧರ್ಮ ಪತ್ನಿ ಅಂತ ಒಂದು ಶಬ್ದವನ್ನು ಸೇರಿಸಬೇಕಾದ ಅವಶ್ಯಕತೆ ಇಲ್ಲ. ಪತ್ನಿ ಅನ್ನುವ ಶಬ್ದದಲ್ಲೇ ಪತ್ಯುರ್ನೋ ಯಜ್ಞ ಸಂಯೋಗಿ ಅಂತ ಪಾಣಿನಿ ಒಂದು ಸೂತ್ರವನ್ನು ರಚನೆ ಮಾಡಿದ್ದಾನೆ. ಪತಿ ಅನ್ನುವ ಶಬ್ದಕ್ಕೆ ನಕಾರ ಸೇರಿ ಪತ್ನಿ ಅಂತ ಯಾವಾಗ ಆಗುವುದು ಅಂದರೆ ಇವನ ಸಮಗ್ರವಾದ ಮನಸ್ಥಿತಿಗೆ ಹೊಂದಿಕೊಂಡು ಯಜ್ಞದಲ್ಲಿ ಸಂಯುಕ್ತಳಾದಾಗ, ಯಜ್ಞ ಸಂಯೋಗದಿಂದ ಪತ್ನಿ ಅನ್ನುವ ಶಬ್ದ ನಿಷ್ಪನ್ನವಾಗ್ತದೆ. ಯಜ್ಞ ಅಂದ್ರೇನು? ಇವನ ಜೀವನ ಪದ್ಧತಿ, ಗೃಹದಲ್ಲಿ ನಡೆಸತಕ್ಕಂತಹ ಪೂರ್ವೋಕ್ತವಾದ ಪಂಚಯಜ್ಞಗಳು, ಅದರಲ್ಲಿ ಸಂಪೂರ್ಣವಾಗಿ ತಾನೂ ತೊಡಗಿಸಿಕೊಂಡು ಆ ಮನೆ ನಂದನವನವಾಗುವ ಹಾಗೆ ಮಾಡತಕ್ಕಂತಹ ವ್ಯಕ್ತಿತ್ವವನ್ನು ಪತ್ನಿ ಅಂತ ಕರೆಯೋದು. ಅದು ಇಲ್ಲದೆ ಹೋದರೆ ಮನೆಯಲ್ಲಿ ಅಣ್ಣ ತಮ್ಮಂದಿರಲ್ಲಿ ಒಡಕು ಹುಟ್ಟಿಸುವುದು, ಅಮ್ಮ ಮಗನಲ್ಲೇ ಒಡಕು ಹುಟ್ಟಿಸುವುದು, ನಾನು ಬಂದಾಗ ನೀವು ಯಾಕೆ ನಿಮ್ಮ ಮಗನನ್ನು ಕೇಳುವುದು ಅಂತ ಅಲ್ಲಿಯ ತನಕ ಸಾಗಿದಂತಹ ತಾಯಿಯನ್ನೇ ಈಕೆ ಪ್ರಶ್ನೆ ಮಾಡುವಲ್ಲಿಯ ತನಕ ಸಾಗಿದ್ಲು ಅಂತಾದರೆ ಅವಳು ನಿಜವಾಗಿಯೂ ದಾರ ಅಂತ ಕರೆಸಿಕೊಳ್ತಾಳೆ. ಆದರೆ ನಿಜವಾಗಿ ವಿದುರ ಹೇಳುವುದು ಅವಳು ದಾರ ಅನಿಸಿಕೊಂಡದ್ದು ಅವಳಿಂದಾಗಿ ಅಲ್ಲ, ಈ ಮಗನಿಂದಾಗಿ ಅಂತ, ಮದುವೆಯಾದ ವ್ಯಕ್ತಿಯಿಂದಾಗಿ. ತಾಯಿ ಹೆಂಡತಿ ಬಂದಾಗ ದೂರ ಆದದ್ದು ಹೆಂಡತಿಯಿಂದ ಅಂತ ಒಬ್ಬ ಯಾರಾದರೂ ಗಂಡ ಹೇಳಿದರೆ ಆ ಗಂಡ ಮೀಸೆ ಬೋಳಿಸಿಕೊಂಡು ಬರಬೇಕಂತೆ. ತಾಯಿಯನ್ನು ದೂರ ಮಾಡುವುದಕ್ಕೆ ಅವರು ಎಷ್ಟಳವಳು? ನಿನ್ನ ಮನಸ್ಸಿನಿಂದಾಗಿ ತಾಯಿ ದೂರ ಆದದ್ದೇ ಹೊರತು ಆಕೆಯಿಂದ ಅಲ್ಲ. ನಿನ್ನಲ್ಲಿರತಕ್ಕಂಥ ಅತಿಶಯಿತವಾದಂತಹ ಅನುರಾಗ, ಕೃತಜ್ಞತೆ, ತಾಯಿ ಕೊಟ್ಟಂತಹ ಆ ಸಮಗ್ರ ಪ್ರೀತಿ ರಸದ ಸೇಚನದಿಂದಲೇ ಇವತ್ತು ಬೆಳೆದು ದೊಡ್ಡವನಾದಂತಹ ನೀನು ಆ ತಾಯಿಯನ್ನೇ ಧಿಕ್ಕರಿಸುವ ಸ್ಥಿತಿಗೆ ಕೇವಲ ವ್ಯಾಮೋಹದ ಭಾವದಿಂದ ಬಂದು ಹೋಗಿದ್ಯಲ್ಲ. ಆದ್ದರಿಂದ ಅದು ಆಕೆಯಲ್ಲಿದ್ದ ದೌಷ್ಟ್ಯ ಅಲ್ಲ, ನಿನ್ನಲ್ಲಿರತಕ್ಕಂತಹ ದುಷ್ಟಭಾವ. ಯಾರು ತಾಯಿಯನ್ನು ಮದುವೆಯಾದ ನಂತರದಲ್ಲಿ ದೂರೀಕರಿಸ್ತಾನೋ ಅಂತಹ ವ್ಯಕ್ತಿ ಯಾವತ್ತೂ ಉತ್ಕರ್ಷವನ್ನು ತಾಳುವುದಿಲ್ಲ. ಉತ್ಕರ್ಷವನ್ನು ತಾಳಬೇಕಾದರೆ 1ರಿಂದ 2 ತೀರ್ಮಾನಿಸುವ ಶಕ್ತಿ ಬೇಕು. ಆ 2 ತೀರ್ಮಾನಿಸುವಂತಹ ಶಕ್ತಿ ಬರತಕ್ಕಂಥದ್ದು 6 ರೀತಿಯಾದ ಉಪಯೋಗವನ್ನು ಪಡೆದು ಆ 6 ಜನರನ್ನು ಯಾರು ಸತ್ಕರಿಸ್ತಾನೋ
ಅಂತಹ ವ್ಯಕ್ತಿಯಲ್ಲಿ ಮಾತ್ರ ಆ ಶಕ್ತಿ ಬರ್ತದೆ ಅನ್ನುವುದು ವಿದುರೋಪದೇಶದ ಪ್ರಮುಖವಾದಂತಹ ಒಂದು ಭಾಗ. 6ರಿಂದ 7 ತನಕ ಸಾಕ್ತಾರೆ, 7ರಿಂದ 8, 8ರಿಂದ 9, 6 ಬಿಡಬೇಕು ಅಂತ ಹೇಳ್ತಾನೆ, 6 ಸುಖ ಸಾಧನ ಅಂತ ಹೇಳ್ತಾನೆ. 6 ಥರರಾದ ಜನರು ಬೆಂಕಿ ಇಲ್ಲದೆ ಹೋದರೂ ಸುಡ್ತಾ ಇರ್ತಾರೆ ಅಂತ ಹೇಳ್ತಾನೆ. 6 ಅನ್ನುವುದಕ್ಕೆ ಬಹಳಷ್ಟು ವಿವರಣೆಗಳನ್ನು ಕೊಡ್ತಾನೆ. ಷಡ್ದೋಷಾಹ ಪುರುಷೇಣೇಹ ತ್ಯಕ್ತವ್ಯಾಹ ಭೂತಿಬಿಚ್ಛತ. ನಿನ್ನೆ ಹೇಳಿದೆ ನಾನು, ನಿದ್ರಾ ತಂದ್ರ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತ 6 ಬಿಡಬೇಕು ಅಂತ ಹೇಳ್ತಾನೆ. 6 ಬಿಡುವುದರ ಜೊತೆಗೆ 6 ಮನುಷ್ಯನಿಗೆ ಸುಖ ಕೊಡುವಂಥದ್ದು ಅಂತ ಹೇಳ್ತಾನೆ. ವಿನಾಗ್ನಿನ ಸಂದಹತೆ ಶರೀರಂ ಅಂತ ಒಂದು ಮಾತು, ಬೆಂಕಿ ಇಲ್ಲದೆ ಶರೀರವನ್ನು ಸುಡತಕ್ಕಂಥದ್ದು ಅಂತಿದೆ. ಯಾವುದು? ಒಂದು ಪ್ರಮುಖವಾಗಿ ಕುಗ್ರಾಮವಾಸ, ಕುಜನಸ್ಯ ಸೇವಾ, ಕುಭೋಜನಂ, ಕ್ರೋಧಮುಖೀ ಚ ಭಾರ್ಯ, ಮೂರ್ಖಶ್ಚ ಪುತ್ರ, ವಿಧವಾ ಚ ಕನ್ಯಾ, ವಿನಾಗ್ನಿನ ಸಂದಹತೆ ಶರೀರಂ. ಶರೀರವನ್ನು ಸುಡುವುದಕ್ಕೆ ಚಿತೆಯಲ್ಲಿಡಬೇಕು ಅಥವಾ ಬೆಂಕಿಯಲ್ಲಿ ಹಾಕಬೇಕು. ಬೆಂಕಿಯಲ್ಲಿ ಹಾಕದೇ ಹೋದರೂ ಬೆಂಕಿಯಲ್ಲಿ ಬಿದ್ದ ಹಾಗೆ ಇವ ನಿರಂತರ ಸುಡ್ತಾ ಇರ್ತಾನೆ. ಯಾವುದರಿಂದ? ಕುಗ್ರಾಮ ವಾಸ. ಕುಗ್ರಾಮದಲ್ಲಿ ಇವನನ್ನು ಟ್ರಾನ್ಸ್ಫರ್ ಮಾಡಿದರು ಅಂತಾದರೆ ಅಲ್ಲಿ ಆತ ಬದುಕಿ ಇದ್ದಾನೆ ಅಂದರೆ ದಿನವೊಂದೂ ಕೂಡ ಅವನಿಗೆ ಸುಟ್ಟ ಅನುಭವವನ್ನು ತಂದುಕೊಡ್ತದೆ. ಕುಗ್ರಾಮ ಅಂದರೆ ಏನು? ವಿದ್ಯುತ್ ಸಂಪರ್ಕ ಇಲ್ಲದ, ಒಳಚರಂಡಿ ವ್ಯವಸ್ಥೆ ಇಲ್ಲದ ಗ್ರಾಮವನ್ನು ಇವತ್ತು ಕುಗ್ರಾಮ ಅಂತ ಕರಿತೇವೆ. ಆದರೆ ಅದಲ್ಲ, ಶಾಸ್ತ್ರಕಾರರು ಹೇಳುವುದು ಕುಗ್ರಾಮ ಅಂದರೆ ಯಾವ ಗ್ರಾಮದಲ್ಲಿ ಒಂದು ದೇವಸ್ಥಾನ ಮತ್ತೊಂದು ವಿದ್ಯಾಸ್ಥಾನ 2 ಇರುವುದಿಲ್ಲೋ ಅದು ಕುಗ್ರಾಮ ಅಂತ. ಒಂದು ದೇವರ ನೆಲೆ ಅದು ಈತನ ಮನಸ್ಸಿಗೆ ಸಂಬಂಧಪಟ್ಟ ತಾಣ. ಒಂದು ವಿದ್ಯಾಸ್ಥಾನ, ಒಂದು ಶಾಲೆ, ಒಂದು ಶಿಕ್ಷಣ ಕ್ಷೇತ್ರ, ಒಂದು ಗುರುಕುಲ ಆ ಊರಿನಲ್ಲಿದೆ ಅಂದರೆ ಅದು ಬುದ್ಧಿಗೆ ಸಂಬಂಧಪಟ್ಟ ತಾಣ. ಬುದ್ಧಿ ಮತ್ತು ಮನಸ್ಸು ಇವೆರಡಕ್ಕೆ ಸಂಬಂಧಪಟ್ಟ ಈ 2 ತಾಣಗಳು ಯಾವ ಗ್ರಾಮದಲ್ಲಿ ಇರುವುದಿಲ್ಲವೋ ಆ ಗ್ರಾಮದಲ್ಲಿ ಒಳ್ಳೆಯ ಸಂಸ್ಕೃತಿಯೂ ಇಲ್ಲ, ಒಳ್ಳೆಯ ಬುದ್ಧಿಯೂ ಇಲ್ಲ ಅಂತ ಅರ್ಥ. ಅಂಥ ಗ್ರಾಮವನ್ನು ಕುಗ್ರಾಮ ಅಂತ ಕರೆಯೋದು. ಕುಗ್ರಾಮದಲ್ಲಿ ಒಬ್ಬನಿಗೆ ವಾಸ ಮಾಡಬೇಕಾದಂತಹ ಸ್ಥಿತಿ ಬಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಇಲ್ಲ, ಮಕ್ಕಳಿಗೆ ಸಂಸ್ಕೃತಿಗೆ ಬೇಕಾದಂತಹ ದೇವತಾ ತಾಣವೂ ಇಲ್ಲ. ಅಂತಹ ಗ್ರಾಮದ ವಾಸ ಅಂದರೆ ಅದು ಒಂದು ರೀತಿಯಲ್ಲಿ ಬೆಂಕಿಯಲ್ಲಿ ಹಾಕಿದ ಶರೀರದ ಹಾಗೆ ಆತ ನಿರಂತರ ಬೇಗುದಿಯಲ್ಲಿ ಬದುಕಬೇಕಾಗ್ತದೆ. ಕುಜನಸ್ಯ ಸೇವಾ, ಕೆಟ್ಟ ವ್ಯಕ್ತಿಯ ಕೆಲಸಗಾರನಾಗಿ ಇವ ಸೇರಿಕೊಂಡ ಅಂತಾದರೆ ಅದಕ್ಕಿಂತ ದೊಡ್ಡ ಮತ್ತೊಂದು ಜೀವನದ ಪ್ರಯಾಸ ಇಲ್ಲ. ಕೆಲಸ ಮಾಡ್ತಾ ಇದ್ದಾನೆ, ಸಂಬಳ ಕೊಡುವವ, ಅವನಲ್ಲಿ ಯಾವುದೇ ರೀತಿಯ ನೈತಿಕವಾದಂತಹ ಉತ್ಕರ್ಷ ಇಲ್ಲ. ಅನೈತಿಕವಾದ ಜೀವನವನ್ನು ನಡೆಸುವ ಒಬ್ಬ ವ್ಯಕ್ತಿಯ ಕೆಳಗೆ ಇವ ಕೆಲಸಗಾರನಾಗಿ ಸೇರಿಕೊಂಡ ಅಂತಾದರೆ ಅಂತಹ ವ್ಯಕ್ತಿಗೆ, ಪ್ರಾಮಾಣಿಕನಾದ ವ್ಯಕ್ತಿಗೆ ಜೀವನವೇ ವಿಷಮಯ ಆಗಿಬಿಡ್ತದೆ. ಕುಭೋಜನಂ, ಮನೆಯಲ್ಲಿ ಹಾಕಿದ ಊಟದಿಂದ ಕೂದಲು ತೆಗೆಯುವುದಕ್ಕೆ ಒಂದು ಕೈ ಬೇಕಾಗ್ತದೆ, ಅಲ್ಲಿದ್ದ ಕಲ್ಲು ಮುಳ್ಳುಗಳನ್ನು ಹೆಕ್ಕುವುದಕ್ಕೆ ಮತ್ತೊಂದು ಕೈ ಬೇಕು, ಹೊಟ್ಟೆಗೆ ಹೋದ ಮೇಲೆ ಹೊಟ್ಟೆ ಹೊಡೆದುಕೊಳ್ಳುವುದಕ್ಕೆ ಮತ್ತೊಂದು ಕೈ ಬೇಕು. ಒಬ್ಬ ಹೇಳ್ತಾನೆ, ನೀನು ಹಾಕಿದ ಅನ್ನ ತಿನ್ನುವುದಕ್ಕೆ 2 ಕೈ ಸಾಕಾಗುವುದಿಲ್ಲ ಅಮ್ಮ ಅಂತ. ಇವಳಿಗೆ ಭಾರಿ ಖುಷಿ, ಎಂಥ ಅನ್ನ ಮಾಡಿದ್ದೇನೆ. 2 ಕೈ ಯಾಕೆ ಸಾಕಾಗುವುದಿಲ್ಲ ಅಂದರೆ ಹೊಟ್ಟೆ ಹೊಡೆಯುವುದಕ್ಕೆ, ಬಾಯಿ ಹೊಡೆಯುವುದಕ್ಕೆ, ಕೂದಲು ತೆಗೆಯುವುದಕ್ಕೆ ಎಷ್ಟು ಕೈ ಇದ್ದರೂ ಸಾಕಾಗುವುದಿಲ್ಲ ಅಂತ ಇವ ಅವಳನ್ನು ಹೊಗಳಿತ್ತು. ಆ ರೀತಿಯ ಊಟ ಮನೆಯಲ್ಲಿ ಇವನಿಗೆ ಇಷ್ಟವಾಗದೇ ಇರುವ ರೀತಿಯ ಅಡಿಗೆಯನ್ನೇ ಮಾಡಿ ಹಾಕುವಂತಹ ಅಡಿಗೆಯವರು ಮನೆಯಲ್ಲಿದ್ದಾರೆ ಅಂತಾದರೆ ಅವನಿಗೆ ಜೀವನದಲ್ಲಿ ಮತ್ತೆ ಚಿತೆ ಮತ್ತೊಂದು ಬೇಕಾಗಿಲ್ಲ. ಅಂತಹ ಕುಭೋಜನದ ಜೊತೆಗೆ ಕ್ರೋಧಮುಖೀಚ ಭಾರ್ಯ, ಕಷ್ಟದಿಂದ ಕೆಲಸ ಮಾಡಿ ಸಂಪಾದನೆ ಮಾಡಿ ಮನೆಗೆ ಬರ್ತಾನೆ. ಮನೆಯಲ್ಲಿ ಬಾಗಿಲು ತೆಗಿಬೇಕಾದರೆ ಲಟ್ಟಣಿಗೆ ಹಿಡ್ಕೊಂಡಂತಹ ಗಟ್ಟಿ ಹೆಣ್ಣು ಮನೆಯಲ್ಲಿದ್ದಾಳೆ ಅಂತಾದರೆ ಇವನಿಗೆ ಆಮೇಲೆ ಚಿತೆ ಬೇಕು ಅಂತಿಲ್ಲ. ಕ್ರೋಧಮುಖಿಯಾದ ಹೆಣ್ಣು ಮಗಳು ಮನೆಯಲ್ಲಿದ್ದಾಳೆ ಅಂತಾದರೆ, ಹೆಂಡತಿ ಇದ್ದಾಳೆ ಅಂತಾದರೆ ಅವನು ದಿನನಿತ್ಯ ಸಂತಾಪದ ಜೀವನವನ್ನೇ ನಡೆಸಬೇಕಾಗ್ತದೆ. ಜೊತೆಗೆ ಮೂರ್ಖಶ್ಚ ಪುತ್ರ, ಎಷ್ಟು ಹೇಳಿದರೂ ಅರ್ಥವಾಗದೇ ಇರುವ ಒಬ್ಬ ಮಗ ಮನೆಯಲ್ಲಿದ್ದಾನೆ ಅಂತಾದರೆ ಬೇರೆ ಅಗ್ನಿ ಯಾಕೆ ಬೇಕು ಅವನನ್ನು ಸುಡುವುದಕ್ಕೆ. ವಿಧವಾಚ ಕನ್ಯಾ, ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದಾನೆ, ಆದರೆ ಮನೆಯಲ್ಲೇ ಬಂದು ಬಿದ್ದಂತಹ ಹೆಣ್ಣು ಮಗಳಿದ್ದಾಳೆ ಅಂತ ಆದರೆ ಇಂತಹ ಜೀವನದಲ್ಲಿ ಆತನಿಗೆ ಚಿತೆ ಬೇಕು ಅಂತಿಲ್ಲ. ಆದ್ದರಿಂದ ಜೀವನದಲ್ಲಿ ನಿರಂತರ ಸುಡುವಂತಹ 6 ವಿಷಯಗಳಿದ್ದಾವೆ. ಷಟ್
ಆನಂದ ಬೋಧಕಾನಿ ಗೃಹೇಶು ರಾಜನ್ ಅಂತ 6 ರೀತಿಯಾದಂತಹ ಸುಖದಾಯಕವಾದ ವಸ್ತುಗಳು ಇದ್ದಾವೆ. 6 ಬಿಡುವುದಕ್ಕೂ ಇದೆ, 6 ಪಡೆಯುವುದಕ್ಕೂ ಇದೆ. ಎಲ್ಲವೂ 6ರಲ್ಲಿ ಆರಿ ಹೋಗುತ್ತೆ ಅಂತ ನಿರೂಪಿಸುವ ಒಂದು ಸುಂದರವಾದ ಭಾಗ ವಿದುರ ನೀತಿಯಲ್ಲಿ ಬರ್ತದೆ. 6ರ ನಂತರ 7, ರಾಜನಿಗೆ ಸಂಬಂಧಿಸಿದ 7 ಹೇಳ್ತಾನೆ. 7 ಬಿಡಬೇಕು, ಮದ್ಯಪಾನ ಬಿಡಬೇಕು, ಬೇಟೆ ಆಡುವಂತಹ ಮೃಗಯಾ ವಿಹಾರಗಳನ್ನು ಬಿಡಬೇಕು, ದುಸ್ಸಾಹಸ ಅನೇಕ ಜನರ ಜೊತೆಗೆ ದಾಳ ಹಾಕಿಕೊಂಡು ದ್ಯೂತ ಆಡತಕ್ಕಂಥ ಇಸ್ಪೀಟ ಆಡುವುದನ್ನು ಬಿಡಬೇಕು. ವ್ಯಸನಗಳು ಅಂತ ಯಾವುದಿದ್ದಾವೆ, 7 ರೀತಿಯಾದ ದುರ್ವ್ಯಸನಗಳಿದ್ದಾವೆ. ವ್ಯಸನ ಅಂದರೆ ಚಟ. ಚಟ ಅಂದರೆ ಏನು? ಯಾವುದನ್ನು ಮಾಡದೇ ಹೋದರೆ ಇವತ್ತೇನೋ ಮಾಡಲಿಲ್ಲ ಅಂತ ಅನಿಸ್ತಾ ಇರ್ತದೋ ಅದಕ್ಕೆ ಚಟ ಅಂತ ಹೆಸರು. ಯದಕರಣೆ ಚಿತ್ತ ವಿಕ್ಷೋಭಸ್ತದ್ವ್ಯಸನಂ. ಯಾವುದು ಮಾಡದೇ ಹೋದರೆ ಮನಸ್ಸು ವಿಕ್ಷುಬ್ಧವಾಗ್ತದೋ ಪ್ರಕ್ಷುಬ್ಧವಾಗ್ತದೋ ಅಂಥದ್ದನ್ನು ವ್ಯಸನ ಅಂತ ಕರೆಯೋದು. ಆ ವ್ಯಸನದಲ್ಲಿ ಆ ರೀತಿ ಅಂಟಿಸಿಕೊಳ್ಳುವ ಸ್ವಭಾವ ಇರ್ತದೆ. ಕೆಲವು ಮನುಷ್ಯರಿಗೆ ಒಂದು ಕಾಫಿ ಕುಡಿಲಿಲ್ಲ ಅಂತಾದರೆ ಅವತ್ತು ನೋಡಿ, ಅದು ಏಕಾದಶಿ ಇರ್ಬೋದು, ದ್ವಾದಶಿ ಇರ್ಬೋದು, ಇವತ್ತೇನೂ ಮಾಡಲಿಲ್ಲ, ಜೀವನದಲ್ಲಿ ಒಂದು ಸಾರವೇ ಇಲ್ಲ, ಈ ರೀತಿ ಕಷ್ಟದಿಂದ ಬದುಕುವುದಕ್ಕಿಂತ ಸಾಯುವುದೇ ಒಳ್ಳೆಯದು ಅಂತ ಅನಿಸ್ಲಿಕ್ಕೆ ಶುರು ಆಗ್ತದೆ. ಕಾರಣ ಏನು ಅಂದರೆ ಕುಡಿಲಿಲ್ಲ ಅನ್ನುವುದೇ ಒಂದು ಕಾರಣ. ಹಾಗಾದರೆ ಆ ಕುಡಿಯುವ ವಸ್ತುವಿನಲ್ಲೇ ಆ ರೀತಿಯಲ್ಲಿ ವ್ಯಸನಿಯನ್ನಾಗಿಸುವ ಒಂದು ಗುಣಧರ್ಮ ಇದೆ ಅಂತ ಅರ್ಥ. ಯಾವ ವಸ್ತುಗಳಲ್ಲಿ ಈತನಲ್ಲಿ ವ್ಯಸನಿಯಾಗಿಸುವ ಗುಣಧರ್ಮಗಳುಂಟೋ ಅಂಥದ್ದನ್ನೆಲ್ಲ ಬಿಡಬೇಕು ಅನ್ನುವುದು ಈ ರಾಜನಿಗೆ ಹೇಳಿದಂತಹ ಸಪ್ತವ್ಯಸನ ತ್ಯಾಗ. 7 ರೀತಿಯಾದ ವ್ಯಸನವನ್ನು ಬಿಡಬೇಕು. ಅದರಲ್ಲಿ ವೇಶ್ಯಾಸಂಗವನ್ನು ಸೇರಿಸಿದ್ದಾರೆ, ಮದ್ಯಪಾನ ಮಾಂಸಭಕ್ಷಣೆಯನ್ನೂ ಸೇರಿಸಿದ್ದಾರೆ. ವಸ್ತುತಃ ಮಾಂಸಭಕ್ಷಣ ಅನ್ನುವುದು ಮಹಾಭಾರತದ ಪ್ರಕಾರ ಸರ್ವತ್ಯಾಜ್ಯ ಅಲ್ಲ. ಅದು ವೇದಾಧ್ಯಯನ ಮಾಡುವವರಿಗೆ, ವೇದ ಬೋಧಕರಿಗೆ, ಭಗವದರ್ಚನೆ ಮಾಡುವವರಿಗೆ, ಲೋಕಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನಗಳಲ್ಲಿ ಕರ್ತವ್ಯ ನಿರ್ವಹಿಸುವವರಿಗೆ, ಕೆಲವೊಂದು 4 ಜನಕ್ಕೆ ಅಡಿಗೆ ಮಾಡಿ ಹಾಕತಕ್ಕಂತಹ ವ್ಯಕ್ತಿಗಳಿಗೆ, ಹಾಗೆ ಕೆಲವರಿಗೆ ನಿಷಿದ್ಧವಾದದ್ದು ಮಾಂಸಭಕ್ಷಣ. ಅಧ್ಯಾಪಕನಿಗೆ ನಿಷಿದ್ಧ, ಅದು ಬ್ರಾಹ್ಮಣನಿಗೆ ನಿಷಿದ್ಧ, ಕ್ಷತ್ರಿಯನಿಗೆ ವಿಹಿತ ಅಂತ ಹೀಗೆ ಹೇಳಲಿಲ್ಲ. ಒಬ್ಬ ಕ್ಷತ್ರಿಯ ಅಧ್ಯಾಪಕನಾಗಿದ್ದಾನೆ ಅಂದರೆ ಅವನಿಗೆ ಅದು ನಿಷಿದ್ಧ. ಅಧ್ಯಾಪಕನಾದವ ಮಾಂಸಭಕ್ಷಣವನ್ನು ನಿಷೇಧ ಮಾಡಬೇಕು. ಯಾಕಂದರೆ ಅಧ್ಯಾಪನದ ನಿಜವಾದ ಶಕ್ತಿ ಶಿಷ್ಯ ವಿತ್ತಾಪಹರಣ ಅಲ್ಲ, ಶಿಷ್ಯ ಚಿತ್ತಾಪಹರಣ. ಶಿಷ್ಯ ಚಿತ್ತ ಇವನ ಕಡೆಗೆ ಸಾಗಬೇಕಾದರೆ ಇವನಲ್ಲಿ ಆಹಾರ ಶುದ್ಧಿ ಅನ್ನೋದು ಬಹಳ ಮುಖ್ಯವಾಗ್ತದೆ. ಆದ್ದರಿಂದ ಅಧ್ಯಾಪನ ಅನ್ನುವ ವೃತ್ತಿಯಲ್ಲಿ ಕೆಲವು ನಿಷಿದ್ಧ, ಅಂದರೆ ವೃತ್ತಿ ಸಹಜವಾಗಿ ನಿಷೇಧ ಮಾಡಿದ್ದಾರೆ. ಆದರೆ ಕೆಲವು ವೃತ್ತಿಗಳಿಗೆ ಮಾಂಸ ವಿಹಿತವಾಗಿದೆ. ದೇಶದ ಗಡಿಯಲ್ಲಿ ನಿಂತು ದೇಶ ರಕ್ಷಣೆಯನ್ನು ಮಾಡತಕ್ಕಂತಹ ಯೋಧನಿಗೆ ಅವನಿಗೆ ಆಹಾರದಲ್ಲಿ ಇಂಥದ್ದು ತಗೊಳ್ಬೇಕು ಅಂತ ಶಾಸ್ತ್ರ ಆದೇಶ ಮಾಡ್ತದೆ. ಹಾಗಾದರೆ ಕೆಲವು ಸಂದರ್ಭದಲ್ಲಿ ವೀರ ಯೋಧನಿಗೆ ವಿಹಿತವಾದ ಆಹಾರ ಅಧ್ಯಾಪಕನಿಗೆ ವಿಹಿತ ಅಲ್ಲ. ವಸ್ತುತಃ ಅಧ್ಯಾಪಕನು ಕೂಡ ದೇಶದ ಯೋಧ ಇದ್ದ ಹಾಗೆ, ದೇಶದ ಸಶಕ್ತವಾದಂತಹ ಮುಂದಿನ ಪ್ರಜೆಗಳನ್ನು ನಿರ್ಮಿಸುವಲ್ಲಿ ಅಧ್ಯಾಪಕನಿಗಿಂತ ದೊಡ್ಡ ಶಕ್ತಿ ಮತ್ತೊಬ್ಬನಲ್ಲಿಲ್ಲ. ಆದರೆ ಅವನಿಗೆ ನಿಷಿದ್ಧವಾದದ್ದು ಅತ್ತ ಯೋಧನಿಗೆ ವಿಹಿತವಾಗ್ತದೆ. ಒಬ್ಬ ಶಾರೀರ ಕರ್ಮದಲ್ಲಿ ನಿರತನಾದವ, ಒಬ್ಬ ಬೌದ್ಧಿಕ ಕರ್ಮದಲ್ಲಿ ನಿರತನಾದವ. ಬೌದ್ಧಿಕ ಕರ್ಮಕ್ಕೆ ಬುದ್ಧಿ ವೈಷದ್ಯವನ್ನು ಸಂಪಾದಿಸುವ ಆಹಾರ ಅನ್ನುವುದು ವಿಹಿತ. ಶಾರೀರಿಕ ಕರ್ಮಕ್ಕೆ ಶರೀರ ಶಕ್ತಿಯನ್ನು ಉಂಟು ಮಾಡುವ ಆಹಾರ ಅನ್ನೋದು ವಿಹಿತವಾಗ್ತದೆ. ಈ ನಿಟ್ಟಿನಿಂದ ರಾಜನಿಗೆ ಮಂತ್ರಿ ಮಾಂಸಾಹಾರವನ್ನು ತ್ಯಜಿಸಬೇಕು. ರಾಜ ಯೋಧನಾಗಿ ಹೊರಡುವ ಹೊತ್ತಿಗೆ ಅವನಿಗೆ ವಿಹಿತವಾದ ಆಹಾರ ಯಜ್ಞಾದಿ ಕರ್ಮಗಳಲ್ಲಿ ಆತನಲ್ಲಿ ಇರಬಾರ್ದು. ರಾಜ ಶಾಂತಿಯ ಸ್ಥಿತಿಯಲ್ಲಿ ಯಜ್ಞಾದಿ ಕರ್ಮಗಳಲ್ಲಿ ನಿರತನಾಗಿರ್ತಾನೆ. ಯಾವಾಗ ಪಾರದೇಶಿಕರು ದೇಶದ ಮೇಲೆ ಆಕ್ರಮಣಕ್ಕೆ ತೊಡಗ್ತಾರೋ ಆವಾಗ ಯೋಧನಾಗಿಯೂ ತಾನು ಮುಂದೆ ನಿಲ್ತಾನೆ. ಯೋಧನಾಗಿ ನಿಂತಾಗ ಅವನ ಆಹಾರದ ಚರ್ಯೆ ವ್ಯತ್ಯಾಸವಾಗ್ತದೆ. ಆತ ಧಾರ್ಮಿಕ ಯಜ್ಞಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಾಗ ಆತನ ಆಹಾರದ ವ್ಯತ್ಯಾಸ ಇರ್ತದೆ. ಆಹಾರದಲ್ಲಿ ನಿಯಂತ್ರಣ ಸಂಪಾದಿಸುವುದಕ್ಕೋಸ್ಕರ ವ್ಯಸನಗಳನ್ನು ತ್ಯಾಗ ಮಾಡು ಅಂತ ಹೇಳ್ತಾನೆ. ಮದ್ಯವು ಸರ್ವದಾ ಸರ್ವತ್ರ ನಿಷಿದ್ಧ ಅಂತ ಶಾಸ್ತ್ರ ಮಹಾಭಾರತ ಹೇಳುವುದಿಲ್ಲ. ವೇದವ್ಯಾಸರು ಸರ್ವತ್ರ ಮದ್ಯ ನಿಷೇಧವನ್ನು ಮಾಡುವುದಿಲ್ಲ. ಅವರು ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತು? ಮದ್ಯವನ್ನು ಸರ್ವಥಾ ನಿಷೇಧ ಮಾಡಿದರೆ ಆಮೇಲೆ ಮನೆ ಮನೆಯಲ್ಲೂ ಕೂಡ ಮದ್ಯ ನಿರ್ಮಾಣ ಶುರು ಆಗ್ತದೆ ಅಂತ ವ್ಯಾಸರು ಹೇಳ್ತಾರೆ. ಒಂದು ಅರ್ಥಶಾಸ್ತ್ರದ ವಿಷಯವನ್ನು ಮುಂದಿಡ್ತಾರೆ. ವ್ಯವಾಯ ಆಮಿಷ ಲೋಕೆ ವ್ಯವಾಯಾಮಿಷ ಮದ್ಯ ಸೇವಾ ಸ್ವಭಾವ ಏವೈಷ ನ ತತ್ರ ಚೋದನ ವ್ಯವಸ್ಥಿತಿಸ್ತೇಷು ವಿವಾಹ ಯಜ್ಞ ಸೌತ್ರಾಯಣೈರಾಸು ನಿವೃತ್ತಿರಿಷ್ಟ ಅಂತ ವ್ಯಾಸರ ಮಾತಿದೆ. ವಸ್ತುತಃ ಮದ್ಯದಲ್ಲಿ ನಿವೃತ್ತನಾಗುವುದು ಬಹಳ ಇಷ್ಟ, ಶಾಸ್ತ್ರ ಅದನ್ನೇ ಆದೇಶಿಸ್ತದೆ. ಆದರೆ
ಅದನ್ನು ಸರ್ವಥಾ ನಿಷೇಧ ಒಬ್ಬ ರಾಜ ಮಾಡಬಾರ್ದು. ಸರ್ವಥಾ ಮದ್ಯಪಾನ ನಿಷೇಧ ಅಂತ ಮಾಡಬಾರ್ದು. ಯಾಕಂದರೆ ಕೆಲವೊಂದು ಕರ್ಮಗಳನ್ನು ನಡೆಸುವವ ಮದ್ಯಪಾನ ಮಾಡಿದರೇನೇ ಆ ಕರ್ಮವನ್ನು ನಡೆಸುವುದಕ್ಕೆ ಸಾಧ್ಯ. ಒಂದು 100 kg ಭಾರವುಳ್ಳಂತಹ ದೊಡ್ಡ ಒಂದು ಕಲ್ಲನ್ನು ಎತ್ತಿ ಮೇಲೆ ಇಟ್ಟು ಭವನವನ್ನು ನಿರ್ಮಾಣ ಮಾಡತಕ್ಕಂತಹ ವ್ಯಕ್ತಿ ಶಿಲ್ಪಿ, ಆತ ಆ ಮದ್ಯವನ್ನು ಸ್ವೀಕರಿಸದೆ ಹೋದರೆ ಅಷ್ಟು ಭಾರವನ್ನು ಎತ್ತುವ ಶಕ್ತಿ ಅವನಿಗೆ ಬರುವುದೇ ಇಲ್ಲ. ಕೆಲವೊಂದು ಕೆಲಸಗಳಿಗೆ ಅದು ವಿಹಿತ. ಆದರೆ ಅಧ್ಯಾಪನ, ಶಾಸ್ತ್ರಾಧ್ಯಯನ, ಯಜ್ಞ ಯಾಗಾದಿ ವಿಧಾನಗಳು, ದೇವತಾರ್ಚನಾ ಮೊದಲಾದಂತಹ ವಿಧಾನಗಳು ಇದರಲ್ಲಿ ತೊಡಗಿರತಕ್ಕಂತಹ ವ್ಯಕ್ತಿಗೆ ಅದು ಸರ್ವಥಾ ನಿಷಿದ್ಧ. ಅದನ್ನು ಆಹಾರದ ನಿಷೇಧ ಅವರವರು ನಡೆಸ್ತಾ ಬಂದಂತಹ ವೃತ್ತಿಯ ನಿಮಿತ್ತದಿಂದ ಬರ್ತದೆ. ಆ ವೃತ್ತಿಯನ್ನು ಅವರವರ ಗುಣಧರ್ಮವನ್ನು ಆಧರಿಸಿಕೊಂಡು ಅವರವರು ಸ್ವೀಕರಿಸಬೇಕು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅನ್ನುವುದು ಕೃಷ್ಣನ ಆದೇಶ. ಅದನ್ನು ಅವರವರ ಸ್ವವರ್ಣ ಸ್ವಸ್ವಭಾವಕ್ಕೆ ಅನುಗುಣವಾಗಿ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಕೃಷ್ಣ ಹೇಳಿದ ಹಾಗೆ ಅವರವರ ಸ್ವಭಾವಾನುಗುಣವಾಗಿ ಅವರವರ ವೃತ್ತಿ, ಆ ವೃತ್ತಿಗೆ ಅನುಗುಣವಾಗಿ ಅವರವರ ಆಹಾರ ಪದ್ಧತಿ, ಈ ಆಹಾರ ಪದ್ಧತಿಯ ವ್ಯತ್ಯಾಸ ಇರುವುದರಿಂದ ಆ ಆಹಾರವನ್ನು ತೆಗೊಳ್ಳುವವರ ಜೊತೆಗೆ ಇವ ಕೂತುಕೊಳ್ಳುವ ಹಾಗಿಲ್ಲ ಅಂತ ವಿಧಾನ ಬಂದದ್ದು. ಅದು ಬಿಟ್ಟು ಅದು ಪಂಕ್ತಿಭೇದ ಅನ್ನುವ ಕಾರಣದಿಂದ ಬಂದ ವಿಧಾನವೇ ಅಲ್ಲ. ನಮಗೆ ಇವತ್ತು ಏನಾಗಿದೆ ಅಂದರೆ, ಈ ಪಾರದೇಶಿಕರು ಈ ದೇಶವನ್ನು ವ್ಯಾಖ್ಯಾನಿಸಿದ್ದನ್ನು ಓದಿ ನಾವು ಅಲ್ಲಿ ಅವರಿಗೆ ಊಟ ಇಲ್ಲ ಅಂತೆ, ಅವರಿಗೆ ಮಾತ್ರ ಅಂತೆ ಅಂತ ಹೇಳಿಕೊಂಡು ಅದನ್ನು ದೊಡ್ಡದಾಗಿ ಗದ್ದಲ ಎಬ್ಬಿಸಿ ಬಿಟ್ಟಿದ್ದೇವೆ. ನಮ್ಮಲ್ಲೇ ಪಕ್ಕದ ಮನೆಯವರನ್ನು ನಾವು ಮಾತಾಡಿಸದೇ ಇರುವ ರೀತಿಯಲ್ಲಿ ನಮ್ಮಲ್ಲೇ ವಿಷಬೀಜಗಳನ್ನು ನಾವು ಬಿತ್ತಿಸಿಕೊಂಡಿದ್ದೇವೆ. ವಿಷಬೀಜವನ್ನು ಬಿತ್ತಿದಲ್ಲಿ ಅದನ್ನು ಅಲ್ಲಿಗೆ ಕಮರಿಸಿ ಬಿಡ್ತಕ್ಕಂಥ ಸಾಮರ್ಥ್ಯ ನಮ್ಮಲ್ಲಿದ್ದರೂ ನಾವು ಆ ಪ್ರದೇಶದವರು ಕೊಟ್ಟಂತಹ ಗೊಬ್ಬರವನ್ನು ಹಾಕಿ ಅದಕ್ಕೆ ನೀರು ಹಾಕಿ ವಿಷವೃಕ್ಷಗಳನ್ನು ಬೆಳೆಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾವು ಶಾಸ್ತ್ರದಲ್ಲಿ ಆಳಕ್ಕೆ ಹೊಕ್ಕು ನೋಡಿದಾಗ ಪ್ರತಿಯೊಂದು ವಿಧಾನಕ್ಕೆ ಇವತ್ತು ಪಂಕ್ತಿ ಭೇದ ಅನ್ನೋ ಒಂದು ಏನು ವ್ಯವಸ್ಥೆ ಇದೆ ಅದು ಸಾಮಾಜಿಕ ವ್ಯವಸ್ಥೆಯಾಗಿಯೇ ರೂಪಿತವಾದದ್ದು. ಇಂಥವನಿಗೆ ಇಂತಹ ಆಹಾರ, ಇಂಥವನಿಗೆ ಇಂತಹ ಆಹಾರ, ಸಸ್ಯಾಹಾರಗಳಲ್ಲೇ ಇವನು ಇದನ್ನು ಸ್ವೀಕರಿಸುವ ಹಾಗಿಲ್ಲ. ಈ ಕಾಲದಲ್ಲಿ ಚಾತುರ್ಮಾಸ್ಯದ ಕಾಲದಲ್ಲಿ ಇದನ್ನು ಯುವ ಸ್ವೀಕರಿಸಬಾರ್ದು. ಸನ್ಯಾಸಿಯಾದವನಿಗೆ ಇಂತಹ ವ್ರತ, ಗೃಹಸ್ಥನಾದವನಿಗೆ ಇಂತಹ ವ್ರತ, ಆದ್ರಿಂದಲೇ ಸನ್ಯಾಸಿಯ ಜೊತೆಗೆ ಗೃಹಸ್ಥನಿಗೆ ಭೋಜನ ಇಲ್ಲ, ಗೃಹಸ್ಥನ ಜೊತೆಗೆ ಸನ್ಯಾಸಿಗೆ ಭೋಜನ ಇಲ್ಲ. ಈ ಪಂಕ್ತಿಭೇದ ಅನ್ನೋ ವ್ಯವಸ್ಥೆ ಅದು ಅವರವರ ಕರ್ಮದಲ್ಲಿ ಅವರವರು ನುರಿತವರಾಗಬೇಕಾದರೆ ಏನು ಶಕ್ತಿ ಸಿದ್ಧಿಸಬೇಕು ಅದಕ್ಕೋಸ್ಕರ ವ್ಯವಸ್ಥಾಪಿತವಾದಂತಹ ವ್ಯವಸ್ಥೆ. ಆದರೆ ಅದನ್ನು ನಾವು ಯಾವುದೋ ಕೆಟ್ಟ ಧಾರ್ಮಿಕವಾದಂತಹ ಕೋಲಾಹಲದ ಕನ್ನಡಕ ಹಾಕಿಕೊಂಡು ನೋಡುವ ಕಾರಣದಿಂದ ಸಮಾಜದಲ್ಲಿ ಇವತ್ತು ಗಲಾಟೆಗಳು ಹುಟ್ಟುವುದಕ್ಕೆ ಕಾರಣವಾಗಿದ್ದಾವೆ. ಇಂತಹ ಸಪ್ತ ವ್ಯಸನಗಳನ್ನು ತ್ಯಜಿಸಬೇಕು ಅಂತ 7ರ ಬಗ್ಗೆ ಹೇಳಿ 8 ನಿರೂಪಣೆಯನ್ನು ಮಾಡ್ತಾನೆ. 8 ಗುಣಗಳನ್ನು ರಾಜನಾದವ ತನ್ನಲ್ಲಿ ರೂಪಿಸಿಕೊಳ್ಳಬೇಕು. 9 ದ್ವಾರಾತ್ಮಕವಾದ ಈ ಶರೀರದ ಬಗ್ಗೆ ಹಿಡಿತವನ್ನು ಸಂಪಾದಿಸಬೇಕು. ದಶಧರ್ಮಗಳನ್ನು ಯಾವತ್ತೂ ಹೊಂದಕೂಡದು. ದಶಧರ್ಮದ ಬಗ್ಗೆ ಒಂದು ವಿವರಣೆ ಕೊಡ್ತಾನೆ. 10 ಧರ್ಮಗಳು ಅಂದರೆ ಇದು ಬೇರೆ ಬೇರೆ ಪುರಾಣಗಳಲ್ಲಿ ಬರತಕ್ಕಂತಹ ವಿಷಯ. ಮತ್ತಃ, ಪ್ರಮತ್ತಃ, ಉನ್ಮತ್ತಃ. ಕೆಲವು ಸ್ಥಿತಿಗಳಿಗೆ ಒಬ್ಬ ಮನುಷ್ಯ ಬಂದ ಅಂದರೆ ಅವನಿಗೆ ತಾನು ಏನು ಮಾಡ್ತಾ ಇದ್ದೇನೆ ಅನ್ನೋದೇ ಗೊತ್ತಾಗುವುದಿಲ್ಲ. ಯಾರು ಆ ಸ್ಥಿತಿಯಲ್ಲಿದ್ದಾನೆ ಅವನ ಜೊತೆಗೆ ಬುದ್ಧಿವಂತನಾದವ ವ್ಯವಹಾರ ಮಾಡಬಾರ್ದು. ಅದರಲ್ಲಿ ಮೊದಲನೆಯದ್ದು ಏನು ಅಂದರೆ ಮತ್ತಃ ಅಂತ. ಮತ್ತ ಅಂದರೆ 3 ರೀತಿಯಾದ ಮದವನ್ನು ಹೇಳ್ತಾರೆ. ಮದದಿಂದ ತುಂಬಿದವನಿಗೆ ಮತ್ತ ಅಂತ ಹೆಸರು. ಒಂದು ಐಶ್ವರ್ಯ ಮದ, ರೂಪ ಮದ, ಅಧಿಕಾರ ಮದ ಅಂತ 3 ಮದಗಳು. ರೂಪ ಮದ ಅಂದರೆ ಸಾಮಾನ್ಯ ಯೌವನಕ್ಕೆ ಬಂದಾಗ ಉಂಟಾಗುವ ಮದ, ಯೌವನಂ ಅಂತ, ಯೌವನದ ಮದ ಅಂತ ಅದನ್ನು ಕರೀತಾರೆ. ಆ ಹೊತ್ತಿಗೆ ಅವ ಏನು ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಿರುವುದಿಲ್ಲ. ಆ ಕಾರಣದಿಂದಲೇ ಯೌವನಕ್ಕೆ ಬಂದಂತಹ ವ್ಯಕ್ತಿಗಳಿಗೆ ಒಬ್ಬ ಗುರು ಬೇಕಾಗ್ತದೆ. ಗುರಿಯನ್ನು ತಿಳಿಸತಕ್ಕಂತಹ ವ್ಯಕ್ತಿಯ ಮಾರ್ಗದರ್ಶನ ಬೇಕಾಗ್ತದೆ. ಮತ್ತೊಂದು ಐಶ್ವರ್ಯದ ಮದ. ಬೇಕಾದಷ್ಟು ಸಂಪತ್ತು ಇದೆ ಅಂತಾದರೆ ಅವನಿಗೆ ನೆಲ ಕಾಣಿಸುವುದಿಲ್ಲ. 3ನೇದ್ದು ವಿದ್ಯಾಮದ ಅಂತಿದೆ. ಆದರೆ ವಿದ್ಯೆ ಎಷ್ಟೋ ಸಂದರ್ಭದಲ್ಲಿ ಮದವನ್ನು ಇಳಿಸ್ತದೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅಂತ 3ನೆಯ ಮದ. ಪ್ರಭುತ್ವ ಅಂದರೆ ಅಧಿಕಾರ. ಆತ ಅಧಿಕಾರದಲ್ಲಿದ್ದಾಗ ಎಲ್ಲರನ್ನೂ ಕಾಲಕಸವನ್ನಾಗಿ ಕಾಣ್ತಾನೆ. ಇದಕ್ಕೆ ಕಾರಣ ಅವನಲ್ಲಿರ್ತಕ್ಕಂತಹ ಮದ. ಈ 3 ಮದಗಳು ಒಟ್ಟು ಸೇರಿದರೆ ಅವನನ್ನು ಪ್ರಮತ್ತ ಅಂತ ಕರೀತಾರೆ. ಪ್ರಮಾದವೆಸಗುವುದಕ್ಕೆ ಬೇಕಾದ ಎಲ್ಲ ಅರ್ಹತೆಯೂ ಅವನಲ್ಲಿದೆ ಅಂತ ಅರ್ಥ. ಈ 3 ಸೇರಿದಾಗ 4ನೇದ್ದು ಅಡರಿಕೊಳ್ಳುತ್ತಂತೆ. ಅದಕ್ಕೆ ಅವಿವೇಕ ಅಂತ ಹೆಸರು. ಯೌವನ,
ಧನ ಸಂಪತ್ತಿ, ಪ್ರಭುತ್ವ, ಈ ಮೂರರ ಮದ ಒಬ್ಬನನ್ನು ಅಡರಿತು ಅಂತಾದರೆ ಆವಾಗ ತಾನಾಗಿ ಅವಿವೇಕ ಅಂತ ಸೇರುತ್ತೆ. ಇದನ್ನು ಬಾಣಭಟ್ಟ ಹೇಳ್ತಾನೆ, ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ. ಇದರಲ್ಲಿ ಒಂದೊಂದು ಇದ್ರೇ ಅನರ್ಥ ಆಗುವುದಕ್ಕೆ ಸಾಕಾಗ್ತದೆ, ಈ ನಾಲ್ಕೂ ಸೇರಿಕೊಂಡಿತು ಅಂತಾದರೆ ಹೇಗೆ ಹೇಳಬೇಕಪ್ಪ? ಅದಕ್ಕೆ ಅವ ಒಂದು ದೃಷ್ಟಾಂತ ಬೇರೆ ಕೊಡ್ತಾನೆ. ಮೊದಲೇ ಮಂಗ ಅಂತ ಶುರು ಮಾಡ್ತಾರೆ. ಮೊದಲೇ ಮಂಗ ಮರ್ಕಟಸ್ಯ ಸುರಾಪಾನಂ ಅಂತ, ಅದಕ್ಕೆ ಕಳ್ಳು ಕುಡಿಸಿದ್ದಾರೆ ಬೇರೆ. ಕಳ್ಳು ಕುಡಿಸಿದ್ದು ಮಾತ್ರ ಅಲ್ಲ, ಮಧ್ಯೆ ವೃಶ್ಚಿಕ ದಂಶನಂ ಅಂತ ಒಂದು ಚೇಳು ಬಂದು ಅದನ್ನು ಕಡಿದು ಬಿಟ್ಟಿದೆ ಬೇರೆ. ಇಷ್ಟು ಮಾತ್ರ ಅಲ್ಲ, ತಥೈವ ತತ್ರಾಪಿ ಭೂತ ಸಂಚಾರ ಅಂತ, ಅದಕ್ಕೆ ಭೂತ ಸಂಚಾರ, ಭೂತಾವೇಶ ಬೇರೆ ಆಗಿದೆ. ಮೊದಲೇ ಮರ್ಕಟ, ಅದಕ್ಕೆ ಕಳ್ಳು ಕುಡಿಸಿ, ಅದಕ್ಕೆ ಚೇಳು ಕಚ್ಚಿ, ಅದರಲ್ಲಿ ಭೂತಾವೇಶ ಆಯಿತು ಅಂತ ಹೇಳಿದರೆ ಯದ್ವಾ ತದ್ವಾ ಭವಿಷ್ಯತಿ. ಈ ರೀತಿಯಲ್ಲಿ ಯೌವನ, ಧನ ಸಂಪತ್ತಿ, ಪ್ರಭುತ್ವ, ಅವಿವೇಕ ಅನ್ನೋದು ನಾಲ್ಕು ಸೇರಿತು ಅಂತಾದರೆ ಅವನ ಜೀವನದಲ್ಲಿ ಪ್ರಮಾದವೆಸಗದೆ ಇರ್ತಾನ. ತುಂಬ ಜಾಗೃತೆಯಾಗಿ ಇರಬೇಕಾದಂತಹ ವಯಸ್ಸು ಇದು. ಆ ವಯಸ್ಸಿನಲ್ಲಿ ಜಾಗೃತೆ ಇರಬೇಕು. ಅವರ ಜೊತೆಗೆ ವ್ಯವಹಾರ ಮಾಡುವಾಗ ತಂದೆಯೇ ಆದರೂ ಆಲೋಚನೆ ಮಾಡಬೇಕು ಅಂತ ಹೇಳ್ತಾರೆ ವೇದವ್ಯಾಸರು. ಆ ಸ್ಥಿತಿಯಲ್ಲಿ ಮಗನೇ ಇದ್ದರೂ ಕೂಡ ಅವ ಕೆಟ್ಟವ ಅಲ್ಲ, ಆದರೆ ಇದೆಲ್ಲ ಉಂಟಲ್ವ, ಈ ಸ್ಥಿತಿ ಇರಬೇಕಾದ್ರೆ ಅವನಿಗೆ ಕೋಲು ಹಿಡ್ಕೊಂಡು ಉಪದೇಶ ಮಾಡುವುದಕ್ಕೆ ಹೋಗಬಾರ್ದು. ಲಾಲಯೇತ್ ಪಂಚವರ್ಷಾಣಿ, 5 ವರ್ಷ ತನಕ ಮಕ್ಕಳಿಗೆ ಕೋಲು ಹಿಡಿಬಾರ್ದು. ಮಕ್ಕಳಿಗೆ ಸೇಳೆ ಮಾಡಿ ಲಾಲನೆ ಮಾಡಿ ಅವುಗಳಿಗೆ ಬುದ್ಧಿ ಹೇಳಬೇಕು. 10 ವರ್ಷಾಣಿ ತಾಡಯೇತ್, ಆಮೇಲೆ 10 ವರ್ಷ ಅಂದರೆ 15 ವರ್ಷ ಭರ್ತಿಯಾಗುವಲ್ಲಿಯ ತನಕ ಬೇಕಾದರೆ ಕೋಲು ಹಿಡ್ಕೊಳ್ಬೋದು. ಆದರೆ ಮೂಗಿನ ಅಡಿಯಲ್ಲಿ ಚಿಗುರು ಮೀಸೆ ಬರುವುದಕ್ಕೆ ಸುರಾಯಿತು ಅಂತಾದರೆ ಪ್ರಾಪ್ತೇತು 16 ವರ್ಷೇ ಪುತ್ರಂ ಮಿತ್ರವದಾಚರೇತ್, ಅವ ಮಗನೇ ಆದರೂ ಕೂಡ ಅವನನ್ನು ಮಿತ್ರನ ಹಾಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ತಿದ್ದಬೇಕೇ ಹೊರತು ಕೈಯಲ್ಲಿ ಕೋಲು ಹಿಡ್ಕೊಂಡು ನನ್ನ ಮಗ ನಾನು ಹೇಳಿದ ಹಾಗೆ ಕೇಳಲೇಬೇಕು ಅಂತ ಹೊಡೆದು ಬಡ್ದು ಬುದ್ಧಿ ಹೇಳುವುದಲ್ಲ. ಯಾಕಂದರೆ ಆ ಕಾಲ ಉಂಟಲ್ವ, ಅದು ದಶಧರ್ಮಗಳಲ್ಲಿ ಒಂದು ಧರ್ಮ ಅದು. ಅದಕ್ಕೆ ಪ್ರಮತ್ತ ಅಂತ ಹೆಸರು. ಆ ಪ್ರಮಾದದ ಸ್ಥಿತಿಯಲ್ಲಿ ವಿವೇಕವನ್ನು ಕಳೆದುಕೊಂಡಂತಹ ಮಕ್ಕಳನ್ನು ತುಂಬ ಜಾಗೃತೆಯಾಗಿ ಹಿಡಿತದಲ್ಲಿ ತಂದುಕೊಳ್ಳಬೇಕು. ಒಬ್ಬ ಪ್ರಮತ್ತ, ಮತ್ತೊಬ್ಬ ಮತ್ತ. ಮತ್ತ ಅಂದರೆ ಮದ್ಯಪಾನ ಮಾಡಿದವ ಅಂತ ಅರ್ಥ. ಮದ್ಯಪಾನ ಮಾಡಿದವನ ಜೊತೆಗೂ ಕೂಡ ಆ ಹೊತ್ತಿಗೆ ಸ್ವಲ್ಪ ಮಜ್ಜಿಗೆ ಕುಡಿಯುವುದಕ್ಕೆ ಕೊಟ್ಟು ಸಮಾಧಾನದಲ್ಲಿ ಇರಬೇಕು. ವ್ಯವಹಾರ ಏನಿದ್ರೂ ಕೂಡ ಎಲ್ಲ ಇಳಿದ ಮೇಲೆ ವ್ಯವಹಾರ ಮಾಡಬೇಕು. ಮೂರನೆಯವ ಉನ್ಮತ್ತ. ಉನ್ಮತ್ತ ಅಂದರೆ ಹುಚ್ಚು ಹಿಡಿದವ ಅಂತ ಅರ್ಥ. ಹುಚ್ಚನ ಜೊತೆಗೆ ವ್ಯವಹಾರ ಮಾಡುವಾಗಲೂ ಜಾಗೃತೆಯಾಗಿ ಇರಬೇಕು. ಹುಚ್ಚನ ಜೊತೆಗೆ ವ್ಯವಹಾರ ಮಾಡುವಾಗ ಅಷ್ಟಮಿಯ ದಿವಸ ವ್ಯವಹಾರ ಮಾಡಬೇಕು ಅಂತ ವ್ಯಾಸರು ಹೇಳ್ತಾರೆ. ಅಷ್ಟಮಿ ದಿವಸ ಹುಚ್ಚು ಇರುವುದಿಲ್ಲ ಅಂತೆ, ಸ್ವಲ್ಪ ಮನಃಶಾಸ್ತ್ರೀಯವಾದ ವಿಷಯ. ಸಾಮಾನ್ಯ ಹುಚ್ಚು ಜಾಸ್ತಿ ಆಗುವುದು ಯಾವಾಗ ಅಂದರೆ ಹುಣ್ಣಿಮೆ ಅಮಾವಾಸ್ಯೆಗಳ ದಿವಸ. ಹುಣ್ಣಿಮೆ ಅಮಾವಾಸ್ಯೆ ಯಾಕೆ ಜಾಸ್ತಿ ಆಗ್ತದೆ ಅಂದರೆ ಚಂದ್ರಶಕ್ತಿ ಉತ್ಕೃಷ್ಟವಾಗಿರುವ ಕಾರಣದಿಂದ ಮನಸ್ಸು ಎಡವಟ್ಟಾದಾಗ ಆಗ ಸಿಕ್ಕಾಬಟ್ಟೆ ಹುಚ್ಚು ಹಿಡಿದಿರುತ್ತೆ. ಅದೇ ಚಂದ್ರಶಕ್ತಿ ತುಂಬ ಕ್ಷೀಣವಾಗಿರುವುದು ಅಂದರೆ ಹುಣ್ಣಿಮೆ ಅಮಾವಾಸ್ಯೆಯ ಮಧ್ಯದ ದಿವಸಗಳು, ಅಷ್ಟಮಿ ನವಮಿಗಳ ದಿವಸಗಳು. ಆ ದಿವಸ ಹುಚ್ಚನೂ ಕೂಡ ತುಂಬ ಪ್ರಾಮಾಣಿಕವಾಗಿ ಇರ್ತಾನೆ. ಅವನ ಜೊತೆಗೆ ವ್ಯವಹಾರ ಮಾಡಬೇಕಾದ್ರೆ ದಿವಸ ಮುಹೂರ್ತ ಎಲ್ಲ ನೋಡಿಕೊಂಡು ಹೋಗಬೇಕು ಅಂತಾರೆ. ಮತ್ತ ಪ್ರಮತ್ತ ಉನ್ಮತ್ತ ಶಾಂತ ಕ್ರುದ್ಧೋ ಬುಭುಕ್ಷಿತ ತ್ವರಮಾಣಶ್ಚ ಲುಬ್ಧಶ್ಚ ಭೀತಃ ಕಾಮೀಚ ತೇದಶ. ಉಳಿದವರ ವಿವರಣೆ ಎಲ್ಲ ಬೇಡ, ಯಾಕಂದರೆ ನಮ್ಮಲ್ಲಿ ಅಂಥವರು ಸಿಗುವುದು ಕಡಿಮೆ. ಅಂತೂ ಈ ಥರದ ಏನು 10 ಥರದ ಜನ ಇದ್ದಾರೆ, ಅವರಿಗೆ ತಾನು ಯಾವ ಲೋಕದಲ್ಲಿದ್ದೇನೆ ಅಂತ ಗೊತ್ತಿರುವುದಿಲ್ಲ. ಅಂಥವರ ಜೊತೆಗೆ ವ್ಯವಹಾರ ಮಾಡುವಾಗ ಜಾಗೃತೆಯಾಗಿ ವ್ಯವಹಾರ ಮಾಡು ಅಂತ 10 ಜನರ ವ್ಯವಸ್ಥೆಯನ್ನು ಹೇಳ್ತಾನೆ. ಇಲ್ಲಿಗೆ 1 ರಿಂದ 10 ಕಥೆ ಮುಗಿಯುತ್ತೆ. 1 ರಿಂದ 10 ಅನ್ನೋದು ನಾವೆಲ್ಲ ಬಾಲ್ಯದಲ್ಲಿ ಓದಿದ ಕಥೆ. 1, 2 ಬಾಳಿಲೆ ಹರಡು ಅಂತ ನಮಗೆಲ್ಲ ಪಾಠ ಇತ್ತು. ಈ 1 ರಿಂದ 10 ವ್ಯವಸ್ಥೆ ಯಾಕೆ? ನಮಗೆ ನೆನಪಿಟ್ಟುಕೊಳ್ಳುವುದಕ್ಕೆ ಸುಲಭ. ಇವತ್ತು ಉಪನ್ಯಾಸದಲ್ಲಿ 1ರ ಬಗ್ಗೆ ಏನು ಹೇಳಿದರು? ಏಕಸ್ವಾದು ನಪುಂಜೀತ ಅಂತ ಶುರು ಮಾಡಿದರು, ನೆನಪಾಗ್ತದೆ. 2ರ ಬಗ್ಗೆ ಏನು ಹೇಳಿದರು? 2 ಜನ ಕೂತುಕೊಂಡು ಯಾವತ್ತೂ ಶಾಸ್ತ್ರಚಿಂತನೆ ನಡೆಸಬೇಕು, 2 ಅಲ್ಲಿ ಬಂತು. 3ರ ಬಗ್ಗೆ ಏನು ಹೇಳಿದರು? 3ರ ಬಗ್ಗೆ ಹೀಗೆ ಹೇಳಿದರು, 4ರ ಬಗ್ಗೆ ಹೀಗೆ ಹೇಳಿದರು, 5 ಹೀಗೆ. ಈ 1 ರಿಂದ 10 ಅನ್ನೋ ಒಂದು ಸೂತ್ರವನ್ನಿಟ್ಟುಕೊಂಡು ವಿಷಯವನ್ನು ನಿರೂಪಣೆ ಮಾಡುವ ಒಂದು ಕ್ರಮ. ಇನ್ನು ಒಂದು ವಿಷಯ ಹೇಳಿ ಇವತ್ತು ಉಪಸಂಹಾರ ಮಾಡೋಣ. ಬರೀ ಶಾಸ್ತ್ರವೇ ಹೇಳಿದರೆ ಸ್ವಲ್ಪ ತಲೆ ಬಿಸಿ ಆಗ್ತದೆ. ಅದಕ್ಕೊಂದು ಕಥೆ, ವಿದುರನೇ ಹೇಳಿದಂಥ ಒಂದು ಕಥೆ. ಏನು ಕಥೆ ಅಂದರೆ, ಧೃತರಾಷ್ಟ್ರನ ಹತ್ರ ಹೇಳ್ತಾನೆ ವಿದುರ, ನೋಡು ವಿದುರ, ನಾವು ನಮ್ಮ ಮಕ್ಕಳು ಅಂತ ಅಭಿಮಾನ ತೋರಿಸುವುದಲ್ಲ. ಬೇರೆಯವರ ಮಕ್ಕಳು ನಮ್ಮ ಮಕ್ಕಳಿಗಿಂತ ಒಳ್ಳೆಯವರಾಗಿದ್ದರೆ ಅವರ ಮೇಲೆ ಅಭಿಮಾನ ತೋರಿಸಬೇಕು.
ನಾನು ನಿನಗೆ ಕೇಶಿನಿಯ ಕಥೆ ಹೇಳ್ತೇನೆ ಕೇಳು ಅಂತ. ವಿದುರ ನೀತಿಯಲ್ಲಿ ಒಂದು ಕಥೆ. ಕೇಶಿನಿ ಅಂತ ಒಬ್ಬಳು ಲೋಕಸುಂದರಿಯಾದಂತಹ ಹೆಣ್ಣು ಮಗಳು. ಅವಳಿಗೆ ಯೋಗ್ಯನಾದ ವರನ ಹುಡುಕಾಟ ನಡೀತಾ ಇತ್ತು. ಆ ಹುಡುಕಾಟದ ಸಂದರ್ಭದಲ್ಲಿ ಆಕೆ ಸ್ವಯಂವರತ್ವವನ್ನು ಸ್ವೀಕಾರ ಮಾಡ್ತಾಳೆ. ತಾನೇ ನನ್ನ ಗಂಡನನ್ನು ನಾನೇ ತೀರ್ಮಾನ ಮಾಡುವುದು ಅಂತ ಅವಳ ಯೋಜನೆ. ಊರಿಗೆಲ್ಲ ಗೊತ್ತಾಯಿತು, ಈ ಕುಮಾರಿ ಲೋಕಸುಂದರಿ, ಅವಳನ್ನೇ ಮದುವೆ ಆಗಬೇಕು ಅಂತ ಎಷ್ಟೋ ಜನ ನಿದ್ದೆ ಮಾಡದೇ ಕೂತಿದ್ದಾರೆ. ಅಂಥ ಹುಡುಗಿ ಪರೀಕ್ಷೆ ಮಾಡಿ ಒಂದು ಯಾವ ಗಂಡನ್ನು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ತಾಳಂತೆ ಅಂತ ವಿಷಯ ಊರಿನಲ್ಲೆಲ್ಲ ಪ್ರಸಾರ ಆಯಿತು. ಪ್ರಸಾರವಾದಾಗ ಅನೇಕರು ಅವಳ ಹತ್ರ ಬರ್ತಾರೆ. ಪರೀಕ್ಷೆ, ಇದು ಕನ್ಯಾ ಪರೀಕ್ಷೆ ಅಲ್ಲ, ವಧು ಪರೀಕ್ಷೆ ಅಲ್ಲ, ವರ ಪರೀಕ್ಷೆ, ಅವಳೇ ಮಾಡುವ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಬಂದವ ಯಾರು ಅಂದರೆ ಪ್ರಹ್ಲಾದನ ಮಗನಾದ ವಿರೋಚನ ಕೇಶಿನಿಯ ಹತ್ರ ಬರ್ತಾನೆ. ರಾಜ ಪ್ರಹ್ಲಾದ, ದೈತ್ಯರಾಜನಾದಂತಹ ಪ್ರಹ್ಲಾದನ ಮಗ ವಿರೋಚನ ಅವನು ಬರ್ತಾನೆ. ಆ ಹೊತ್ತಿಗೆ ಅಲ್ಲಿಗೆ ಒಬ್ಬ ಬ್ರಾಹ್ಮಣ ಕುಮಾರ ಬಂದು ಹೋಗಿದ್ದ. ಅವನಿಗೆ ಸುಧನ್ವ ಅಂತ ಹೆಸರು. ಸಾಮಾನ್ಯವಾಗಿ ಸುಧನ್ವ ಅನ್ನೋದು ಕ್ಷತ್ರಿಯರಿಗೆ ಇರತಕ್ಕಂಥ ಹೆಸರು, ಒಳ್ಳೆಯ ಬಿಲ್ಗಾರ ಅಂತ ಅದರ ಅರ್ಥ. ಆದರೆ ಇವ ತಾನು ತನ್ನ ಮನಸ್ಸೆಂಬಂತಹ ಬಾಣವನ್ನು ಓಂಕಾರವೆಂಬ ಬಿಲ್ಲು ಹಿಡಿದು ದೇವರ ಕಡೆಗೆ ಪ್ರಯೋಗ ಮಾಡ್ತಾನೆ ಅನ್ನೋ ಅರ್ಥದಲ್ಲಿ ಇವನಿಗೆ ಸುಧನ್ವ ಅಂತ ಹೆಸರು. ಆತ ಅನುಷ್ಠಾನಶೀಲ, ವೇದವನ್ನು ತನ್ನ ನಾಲಿಗೆಯಲ್ಲಿ ಕುಣಿಸತಕ್ಕಂತಹ ಸಾಮರ್ಥ್ಯ ಅವನಲ್ಲಿದೆ. ವೇದಜ್ಞನಾದ ವಿಪ್ರ ಆತ ಬಂದು ಹೋಗಿದ್ದ. ಅವ ಬಂದದ್ದು ಯಾಕೆ? ಕೇಶಿನಿಗೆ ಆಶೀರ್ವಾದ ಮಾಡುವುದಕ್ಕೋಸ್ಕರ ಬಂದಂತಹ ಸುಧನ್ವನಿಗೆ ಪಾದ ಪ್ರಕ್ಷಾಲನೆ ಮಾಡಿ ಉತ್ತಮ ಆಸನದಲ್ಲಿ ಕೂಡಿಸಿ ನಮಸ್ಕಾರ ಮಾಡಿ ಕೇಶಿನಿ ಆಶೀರ್ವಾದ ಪಡೆದಿದ್ದಾಳೆ. ಸುಧನ್ವ ತನ್ನ ಅನುಷ್ಠಾನಕ್ಕೆ ಹೊರಟಿದ್ದಾನೆ. ಅವನಿಗೆ ಎದುರಾಗಿ ವಿರೋಚನ ಬಂದ. ವಿರೋಚನ ಎದುರಿಗೆ ಬಂದರೂ ಕೂಡ ಸುಧನ್ವನಿಗೊಂದು ಕೈಯೂ ಮುಗಿಲಿಲ್ಲ, ಸೀದಾ ಬಂದವನಿಗೆ ಈಕೆ ಆಸನ ಕೊಡ್ತಾಳೆ, ವಿರೋಚನನನ್ನು ಕೂಡಿಸಿ ಆತನಲ್ಲಿ ಕುಶಲ ಪ್ರಶ್ನೆಯನ್ನು ಮಾಡಿ ಹೇಳ್ತಾಳೆ, ತಾವು ರಾಜನ ಕುಮಾರ, ಬಹಳಷ್ಟು ಸಂಪದ್ಭರಿತವಾದ ವ್ಯಕ್ತಿತ್ವ, ನಿಮ್ಮ ರೂಪವನ್ನು ನೋಡುವುದು ಅಷ್ಟು ಚಂದ, ಶರೀರದಲ್ಲಿ ಯಾವ ಭಾಗವನ್ನು ಎಷ್ಟು ಬೆಳೆಸಬೇಕೋ ಅಷ್ಟೇ ಬೆಳೆಸಿಕೊಂಡಿರ್ತಕ್ಕಂತಹ ಉತ್ತಮ ಪಟುಗಳು. ಈಗ ತಾನೇ ಒಬ್ಬ ಕೃಶನಾದಂತಹ ಬ್ರಾಹ್ಮಣ ಕುಮಾರ ದಾರಿಯಲ್ಲಿ ಹೋದದ್ದನ್ನು ನೋಡಿರ್ಬೋದು. ಸುಧನ್ವ ಅಂತ ಅವರ ಹೆಸರು. ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ನಾನು ಪಡೆದಿದ್ದೇನೆ. ಒಳ್ಳೆಯ ವರನನ್ನು ಪಡಿ ಅಂತ ನನಗೆ ಆಶೀರ್ವಾದ ಮಾಡಿದ್ದಾರೆ ಅವರು. ನನಗೆ ಅನಿಸುತ್ತೆ ನಿಮಗಿಂತ ಅವರು ಶ್ರೇಷ್ಠರು ಅಂತ ಅನಿಸ್ತಾ ಉಂಟು ಅಂತ ಹೇಳಿದರು. ಇಷ್ಟು ಹೇಳಿದ ಕೂಡಲೇ ವಿರೋಚನನಿಗೆ ತನ್ನ ಅಭಿಮಾನಕ್ಕೆ ಪೆಟ್ಟು ಬಿದ್ದ ಹಾಗೆ ಆಯಿತು. ಅವ ತನ್ನ ಬಗ್ಗೆ ತಾನು ಒಂದು 5 ಶ್ಲೋಕಗಳಲ್ಲಿ ಹೇಳಿಕೊಳ್ತಾನೆ. ನಾನು ಅಸಾಮಾನ್ಯನಿದ್ದೇನೆ, ದೈತ್ಯರಿಗೆಲ್ಲ ರಾಜಕುಮಾರನಾದಂತಹ ನಾನು ಹೇಳಿದ ಹಾಗೆ ರಾಜನೂ ಕೂಡ ಕೇಳ್ತಾನೆ. ಅಂತಹ ಪ್ರಭುತ್ವವನ್ನು ಈ ವಯಸ್ಸಿನಲ್ಲೇ ನಾನು ಸಂಪಾದಿಸಿಕೊಂಡಿದ್ದೇನೆ. ಎಷ್ಟು ಸಂಪತ್ತುಗಳಿಗೆ ಒಡೆಯ ನಾನಿದ್ದೇನೆ. ಇಂತಹ ಒಡೆಯನಾದ ನನ್ನ ಮುಂದೆ ಆ ಯಕ್ಕಶ್ಚಿತ್ ಬ್ರಾಹ್ಮಣ ಕುಮಾರನನ್ನು ನನಗಿಂತ ಎತ್ತರದಲ್ಲಿ ಕೂಡಿಸಿಬಿಡ್ತೀಯಲ್ವ ನೀನು ಅಂತ ಕೇಶಿನಿಯ ಬಗ್ಗೆ ಆಕ್ಷೇಪ ವ್ಯಕ್ತ ಮಾಡಿದ. ಆಗ ಕೇಶಿನಿ ನಗುತ್ತಾ ಸಮಾಧಾನ ಮಾಡ್ತಾಳೆ, ನಾನು ನನ್ನ ಅಭಿಪ್ರಾಯವನ್ನಷ್ಟೇ ಹೇಳಿದ್ದು, ನಿಮ್ಮ ಅಭಿಪ್ರಾಯವನ್ನೂ ಕೇಳುವುದಕ್ಕೆ ನಾನು ಮುಕ್ತ ಮನಸ್ಕಳಾಗಿದ್ದೇನೆ. ನೀವು ಹೇಳಿದ್ದನ್ನು ನಾನು ಅರ್ಥ ಮಾಡಿಕೊಂಡೆ. ಆದರೆ ನೀವು ಆ ಬ್ರಾಹ್ಮಣ ಕುಮಾರನನ್ನು ತುಂಬ ಬೈದ್ರಿ, ದರಿದ್ರ ಅಂತ ಹೇಳಿದ್ರಿ. ಅವನಲ್ಲಿ ಏನೂ ಇಲ್ಲ, ಯಾವ ಸಂಪತ್ತೂ ಇಲ್ಲ, ದರಿದ್ರ ಅಂತ ಹೇಳ್ತಾ ಇದ್ದೀರಿ. ಇದನ್ನು ಆ ಬ್ರಾಹ್ಮಣ ಕುಮಾರ ಇಲ್ಲಿ ಬಂದಾಗ ಅವನ ಮುಂದೆಯೇ ಕೂತು ನಾವು ತೀರ್ಮಾನಿಸುವುದು ಒಳ್ಳೆಯದು. ಯಾವುದೇ ವಿಷಯವನ್ನು ಮತ್ತೊಬ್ಬರನ್ನು ನಾವು ಬೈಬೇಕಾದರೆ ಅವರು ಮುಂದೆ ಇರಬೇಕಾದರೆ ಬೈಬೇಕು. ಅವರು ನಿಜವಾದ ರಾಜಕುಮಾರರು, ಅವರು ನಿಜವಾದ ರಾಜರು. ಅವರನ್ನು ಎಲ್ಲೋ ಬದಿಯಲ್ಲಿಟ್ಟು ನಾವು ಇನ್ನೊಬ್ಬರ ಮುಂದೆ ಅವರ ಬಗ್ಗೆ ಆಡಿಕೊಳ್ಳತಕ್ಕಂಥವರು, ಅವರು ನಿಜವಾದ ದರಿದ್ರರು. ಆದ್ದರಿಂದ ನಾವು ಅವರ ಮುಂದೆ ಇದನ್ನು ಆಡಿ ತೀರ್ಮಾನಿಸಬೇಕಲ್ವಾ ಅಂತ ಕೇಶಿನಿ ಹೇಳಿದ್ಲು. ವಿರೋಚನನಿಗೆ ನನ್ನನ್ನು ದರಿದ್ರ ಅಂತ ಮಾಡಿಬಿಟ್ಲಲ್ಲೋ ಇವಳು. ಆದ್ದರಿಂದ ಈಗ ಎಚ್ಚೆತ್ತುಕೊಂಡವ. ಅವ ಹೇಳ್ತಾನೆ, ನಾನು ನಿನ್ನ ಮುಂದೆ ಹೇಳುವುದಲ್ಲ, ಪ್ರಸಂಗ ಬಂತು ಅಂತ ನಿಮ್ಮ ಮುಂದೆ ಹೇಳುವುದು. ಸುಧನ್ವ ಮುಂದೆ ಇದ್ದರೆ ಅವನ ಮುಂದೆ ಇದನ್ನೇ ಹೇಳುವವ. ಹಾಗಾದರೆ ಸರಿ, ನಾಳೆ ಬೆಳಿಗ್ಗೆ ತಾವು ಅವಶ್ಯ ಬರಬೇಕು. ಬೆಳಗ್ಗಿನ ಹೊತ್ತು ಅವರು ಸ್ನಾನಕ್ಕೋಸ್ಕರ ಸೂರ್ಯೋದಯವಾಗುವ ಹೊತ್ತಿಗೆ ಹೊರಡ್ತಾರೆ. ಇದೇ ದಾರಿಯಲ್ಲಿ ಹೋಗ್ತಾರೆ. ನಾನು ಆ ಹೊತ್ತಿಗೆ ಈ ಜಾಗದಲ್ಲಿ ಬಂದು ಕೂತಿರ್ತೇನೆ. ತಾವು ಕೂಡ ಇಲ್ಲಿ ಬಂದರೆ ಸುಧನ್ವ ಬಂದಾಗ ಅವರನ್ನು ಕೂಡಿಸಿಕೊಂಡು ಈ ವಿಷಯದಲ್ಲಿ ಒಂದು ಚರ್ಚೆ ಮಾಡೋಣ. ಇಷ್ಟೆಲ್ಲ ವಿಸ್ತೃತವಾಗಿ ಕಥೆ. ಸುಧನ್ವನಿಗೂ ಪುರುಸೊತ್ತಿತ್ತು ಅನ್ನೋದು ಆಶ್ಚರ್ಯ. ಮರುದಿವಸ ಬೆಳಗ್ಗೆ ಕಾಲಕ್ಕೆ ಸರಿಯಾಗಿ ವಿರೋಚನ ಬರ್ತಾನೆ. ವಿರೋಚನ ಬಂದ ಹೊತ್ತಿಗೆ ಸುಧನ್ವನು ಅದೇ ಸಮಯಕ್ಕೆ ಅಲ್ಲಿಗೆ ಬರ್ತಾನೆ. ಬಂದವರಿಗೆ ನಮಸ್ಕಾರ ಮಾಡ್ತಾಳೆ. ಅವತ್ತು ಬರಬೇಕಾದರೆ ಬಂಗಾರದ ಆಸನಗಳನ್ನು ತಂದಿಲ್ಲ ಇವಳು. ಬಂಗಾರದ ಆಸನವನ್ನು ಹಾಕಿ
2 ಆಸನವನ್ನು ಹಾಕಿಟ್ಟಿದ್ದಾಳೆ. ಈ ಆಸನದಲ್ಲಿ ಈ ಸುಧನ್ವ ಕೂತುಕೊಳ್ಬೇಕು, ಪಕ್ಕದಲ್ಲಿ ವಿರೋಚನ ಕೂತುಕೊಳ್ಬೇಕು ಅಂತ ಅವಳ ಆಲೋಚನೆ. ಆಸನ ಹಾಕಿದ್ದಾಳೆ. ಆಸನ ಹಾಕಿದರೆ ಈತ ಬಂದ, ಇವಳು ಪಾದ ಪ್ರಕ್ಷಾಲನೆ ಮಾಡಿದ್ಲು, ಮಾಡಿ ಆ ನೀರನ್ನು ತನ್ನ ತಲೆಗೆ ಪ್ರೋಕ್ಷಣೆ ಮಾಡಿಕೊಳ್ತಾಳೆ. ಈ ವಿರೋಚನ ತಲೆ ತಗ್ಗಿಸ್ತಾನ ಅಂತ ನೋಡಿದ್ಲು, ಇಲ್ಲ, ಅವ ಮಂಡೆ ಎತ್ತಿ ನಿಂತಿದ್ದಾನೆ, ಅವನ ತಲೆಗೆ ಈ ಪ್ರೋಕ್ಷಣೆ ಮಾಡಲಿಲ್ಲ ಇವಳು. ಆಸನವನ್ನು ಸ್ವೀಕರಿಸಿ ಅಂತ ಹೇಳಿದ್ಲು. ಸುಧನ್ವ ಬಂದು ಬಂಗಾರದ ಆಸನದಲ್ಲಿ ತಾನು ಚಕ್ಕಳ ಮಕ್ಕಳ ಹಾಕಿಕೊಂಡು ಕೂತ. ವಿರೋಚನನ ಕಡೆಗೆ ತಾವು ಆಸನ ಸ್ವೀಕರಿಸಿ ಅಂತ ಇವಳು ಹೇಳಿದ್ಲು. ಇವಳು ಹೇಳಿದ್ದೇ ತಡ ಸುಧನ್ವ ಅಲ್ಲಿಂದ ಎದ್ದು ಕೆಳಗೆ ಬಂದ. ಎದ್ದು ಕೆಳಗೆ ಬಂದು ತನ್ನದು ಬೃಸಿ ಅಂತ ಒಂದು ಆಸನ ಉಂಟು, ಅದು ದರ್ಬೆಯ ಚಾಪೆ. ಆ ದರ್ಬೆಯ ಚಾಪೆಯನ್ನು ತಾನು ಮೇಲೆ ಹಾಕಿಕೊಂಡ. ಆ ಬಂಗಾರದ ಆಸನ ಮೇಲೆ ಬೃಸಿಯನ್ನು ಹಾಕಿ ಕೂತು ಹೇಳ್ತಾನೆ, ನನಗೆ ಸಮಾನ ಆಸನದಲ್ಲಿ ಆ ಕ್ಷತ್ರ ಬಂಧು ಕೂತುಕೊಳ್ಳುವ ಹಾಗಿಲ್ಲ ಅಂತ ಹೇಳ್ತಾನೆ. ನನಗೆ ಸರಿಯಾದ ಆಸನದಲ್ಲಿ ಅವ ಕೂತುಕೊಳ್ಳುವ ಹಾಗಿಲ್ಲ, ಈ ಆಸನವನ್ನು ಆ ಕಡೆ ಬದಿಗೆ ಹಾಕಿ ಅಂತ ಹೇಳ್ತಾನೆ. ವಿರೋಚನನಿಗೆ ಸಿಕ್ಕಾಬಟ್ಟೆ ಅವಮರ್ಯಾದೆ ಆಗ್ತದೆ. ಅವ ಹೇಳ್ತಾನೆ, ಏ ವಿಪ್ರಕುಮಾರ, ಕೆಳಕೂದುಗೋ, ನೀವೆಲ್ಲ ಬಂಗಾರದ ಆಸನದ ಮೇಲೆ ಕೂಡುವುದಕ್ಕೆ ಯೋಗ್ಯರಲ್ಲ. ನಿಮ್ಮದು ಏನಿದ್ರೂ ಕೂಡ ಬೃಸಿ ಅಥವಾ ಕುಶಾಸನ ಇಲ್ಲ ಅಜಿನ, ಯಾವುದೋ ಸತ್ತ ಪ್ರಾಣಿಯ ಚರ್ಮದ ಮೇಲೆ ನೀವು ಕೂತುಕೊಳ್ಬೇಕು. ಅದನ್ನು ಸರಿಯಾಗಿ ಕೃಷ್ಣಾಜಿನ ಅಂತ ಒಳ್ಳೆ ಶಬ್ದದಿಂದ ಅವ ಹೇಳೋಲ್ಲ. ಸತ್ತ ಪ್ರಾಣಿಯ ಒಣ ಚರ್ಮದ ಮೇಲೆ ಕೂತುಕೊಳ್ಬೇಕಾದವರು ನೀವು. ಇಲ್ಲ ಒಣಗಿದ ದರ್ಭೆಗಳಲ್ಲಿ ಕಟ್ಟು ಹಾಕಿದ ಮೈಯನ್ನು ಪರಚುವ ಆ ದರ್ಭಾಸನದಲ್ಲಿ ಕೂತುಕೊಳ್ಬೇಕಾದವರು. ಅದು ಅಷ್ಟೂ ಇಲ್ಲ ಅಂತೇಳಿದರೆ ಮರದ ಹಲಗೆಯ ಮೇಲೆ ಕೂತುಕೊಳ್ಬೇಕಾದವರು. ಅದು ಲೋಹದ ಕಟ್ಟು ಹಾಕಿದ ಮಣೆ ಅಂತ ಕರಿಬೋದಿತ್ತವ, ಅದನ್ನು ಕರೀಲಿಲ್ಲ. ಅದು ಫಲಕದಲ್ಲಿ ಕೂತುಕೊಳ್ಬೇಕಾದವರು ನೀವು. ಅದು ಬಿಟ್ಟು ಏನು ಬಂಗಾರದ ಆಸನ, ಕೆಳಗಿಳಿ ಅಂತ ಹೇಳ್ತಾನೆ. ಇವ ಹೇಳ್ತಾನೆ, ಕೆಳಗಿಳಿದಾಗಿದೆ, ನಿನಗೆ ಬಂಗಾರ ಬೇಕು ಅಂತಿದ್ರೆ ಬಂಗಾರದ ಮೇಲೆ ಕೂತುಕೋ, ಆದರೆ ನನ್ನ ಸಮಾನ ಆಸನದಲ್ಲಿ ನೀನು ಕೂತುಕೊಳ್ಳುವ ಹಾಗಿಲ್ಲ ಅಂತ ಇವ ಹೇಳಿದ. ಗಲಾಟೆ ಜೋರಾಗ್ತದೆ ಅಂತ ಅನಿಸಿತು ಕೇಶಿನಿಗೆ. ಕೇಶಿನಿ ಹೇಳ್ತಾಳೆ, ಗಲಾಟೆ ಮಾಡಬೇಡಿ, 2ರಲ್ಲಿ ಒಂದು ತೀರ್ಮಾನ ಮಾಡಿ, ನನಗೆ ಇಷ್ಟೇ ಬೇಕಾದ್ದು, ಯಾರು ಇದರಲ್ಲಿ ಶ್ರೇಷ್ಠರು ಅಂತ ವಿಷಯ ಬೇಕು. ಶ್ರೇಷ್ಠರು ಯಾರಿದ್ದಾರೆ ಅವರು ನನ್ನ ಆರಾಧ್ಯ ಪತಿ ಆಗ್ತಾರೆ, ಯಾರು ಅಂತ ತೀರ್ಮಾನ ಆಗಬೇಕು. ಅದಕ್ಕೆ ಹೇಳ್ತಾನೆ, ನನ್ನ ಒಂದು ಕಾಲಿನ ಕಸದ ಜಾಗದಲ್ಲೂ ಈ ರಾಜಕುಮಾರ ಇಲ್ಲ ಅಂದ ಸುಧನ್ವ. ಇವನಿಗೆ ಸಿಟ್ಟು ಬಂತು, ಕೈಯಲ್ಲಿ ಕತ್ತಿ ಇದ್ದಿದ್ರೆ ಹೊಡೆದೇ ಬಿಡ್ತಿದ್ದ ಇವ. ಆದರೆ ಅವನ ಮುಂದೆ ತಲೆ ಎತ್ತುವುದಕ್ಕೆ ಹೆದರಿಕೆ ಆಗಿ ಹೋಯಿತು ವಿರೋಚನನಿಗೆ. ಆ ವಿಪ್ರಕುಮಾರನಲ್ಲಿದ್ದಂತಹ ಬ್ರಹ್ಮವರ್ಚಸ್ಸನ್ನು ನೋಡಿ ಹೆದರಿದ. ಆದರೆ ಬೈತಾನೆ ಅವ, ನನ್ನನ್ನು ಈ ಹೆಣ್ಣಿನ ಮುಂದೆ ಅವಮರ್ಯಾದೆ ಮಾಡ್ತೀಯಲ್ಲ, ನಾನು ಪಣಕ್ಕಿಡ್ತೇನೆ. ಈ 2ರಲ್ಲಿ ಒಂದು ತೀರ್ಮಾನ ಆಗಬೇಕು, ನಾನು ಶ್ರೇಷ್ಠನು ನೀನು ಶ್ರೇಷ್ಠನು. ಅಕಸ್ಮಾತ್ ನೀನು ಶ್ರೇಷ್ಠ ಅಂತ ತೀರ್ಮಾನ ಆದರೆ ನನ್ನದ್ದು ಅಂತ ಆದ ಐಶ್ವರ್ಯ ಎಷ್ಟಿದೆ, ಎಷ್ಟು ಆನೆ, ಎಷ್ಟು ಕುದುರೆ, ಎಷ್ಟು ಬಂಗಾರ, ಎಷ್ಟು ಆಸನಗಳು, ಎಷ್ಟು ಪಾದರಕ್ಷೆಗಳು, ಅಷ್ಟನ್ನೂ ಕೂಡ ನಿನಗೆ ಕೊಡ್ತೇನೆ. ನಾನು ಶ್ರೇಷ್ಠ ಅಂತ ತೀರ್ಮಾನ ಆದರೆ ನಿನ್ನಲ್ಲಿ ಕೊಡಲಿಕ್ಕೆ ಏನುಂಟು, ನೀನು ನನ್ನ ದಾಸನಾಗಬೇಕಾಗ್ತದೆ ಅಂತ ಹೇಳಿದ. ಅದಕ್ಕೆ ವಿಪ್ರಕುಮಾರ ಹೇಳ್ತಾನೆ, ಇದು ಸರಿ ಇಲ್ಲ ಪಣ ಅಂತ ಹೇಳ್ತಾನೆ. ಪಣ ಸರಿ ಇಲ್ಲ, ನಿನ್ನ ಐಶ್ವರ್ಯ ತಗೊಂಡು ನಾನೇನು ಮಾಡಬೇಕು? ನಾವು ಪ್ರಾಣದಿಂದ ಪಣ ಇಡೋಣ. ನಾನು ಹೇಳಿದ್ದು ಸುಳ್ಳಾದರೆ ನೀನು ನಿನ್ನ ಪ್ರಾಣ ಕೊಡಬೇಕು, ನಾನು ಹೇಳಿದ್ದು ಸುಳ್ಳಾದರೆ ನಾನು ನಿನ್ನ ಕಾಲ ಮೇಲೆ ಬಿದ್ದು ನನ್ನ ಪ್ರಾಣಾರ್ಪಣೆ ಮಾಡ್ತೇನೆ. 2ರಲ್ಲಿ ಒಂದು ತೀರ್ಮಾನ ಆಗಲಿ. ಈಗ ಬಂದ ಪ್ರಶ್ನೆ ಏನು, ಈ ಚರ್ಚೆಯಲ್ಲಿ ತೀರ್ಮಾನ ಕೊಡುವವರು ಯಾರು? ಈಗ ತಿಳಿದವರ ಕೈಯಲ್ಲಿ ಕೇಳಬೇಕು, ಇದರಲ್ಲಿ ಯಾವುದು ಸರಿ ಅಂತ. ನೀನು ಶ್ರೇಷ್ಠನೋ ನಾನು ಶ್ರೇಷ್ಠನೋ ಅಂತ ತೀರ್ಮಾನ ಕೊಡಬೇಕು ಯಾರು? ವಿರೋಚನ ಯೋಚನೆ ಮಾಡ್ತಾ ಇದ್ದಾನೆ ಯಾರಾಗಬಹುದು ಅಂತ. ಆವಾಗ ಸುಧನ್ವ ಹೇಳ್ತಾನೆ, ಯಾರ್ಯಾರನ್ನು ಹುಡುಕುವುದು ಯಾಕೆ, ನಿನ್ನ ಅಪ್ಪನ ಕೈ ಹತ್ರ ಹೋಗುವ ಅಂತ. ನಿನ್ನ ತಂದೆಯಾದ ಪ್ರಹ್ಲಾದ ಅವ ತೀರ್ಮಾನ ಕೊಡ್ತಾನೆ. ಅವನು ಯಾವುದು ಸರಿ ಯಾವುದು ಸುಳ್ಳು ಅನ್ನುವುದನ್ನು ಸರಿಯಾಗಿ ವಿಮರ್ಶಿಸಿ ತೀರ್ಮಾನ ಕೊಡ್ತಾನೆ ಹೊರತು ಇವ ನನ್ನ ಮಗ ಅವ ಬೇರೆಯವರ ಮಗ ಅಂತ ಯೋಚನೆ ಮಾಡುವವ ಅಲ್ಲ. ಅದನ್ನ ಅಪ್ಪನ ಹತ್ರ ಹೋಗು. ವಿರೋಚನನಿಗೆ ಭಾರಿ ಖುಷಿ ಆಯಿತು. ನಾನು ಅಕಸ್ಮಾತ್ ಕನಿಷ್ಠ ಹೌದಾದರೂ ನನ್ನ ಅಪ್ಪ ನನ್ನ ಕಡೆಗೆ ತೀರ್ಮಾನ ಕೊಡ್ತಾರೆ, ಅಪ್ಪನ ಹತ್ರ ತೀರ್ಮಾನ ಅಂತ ಹೋದರು ಇಬ್ಬರು ಕೂಡ. ಸಿಂಹಾಸನದಲ್ಲಿ ಪ್ರಹ್ಲಾದ ಇದ್ದಾನೆ. ಪ್ರಹ್ಲಾದನ ಮುಂದೆ ಚರ್ಚೆಗೆ ಈ ವಿಷಯ ಬಂದಿದೆ. ಪ್ರಹ್ಲಾದನಿಗೆ ಆಶ್ಚರ್ಯ, ಬ್ರಾಹ್ಮಣ ಕುಮಾರನ ಜೊತೆಗೆ ನನ್ನ ಮಗನಾದ ವಿರೋಚನ ಬಂದಿದ್ದಾನಲ್ಲ ಅಂತ ಆಶ್ಚರ್ಯ. ಪ್ರಶ್ನೆ ಬಂತು. ಬಂದಾಗ ಏನು ತೀರ್ಮಾನ ಕೊಡಬೇಕು? ಒಂದು ವೇಳೆ ಈ ವಿಪ್ರಕುಮಾರನೇ ಶ್ರೇಷ್ಠ ಅಂತ ಆತ ತೀರ್ಮಾನವನ್ನು ಕೊಟ್ಟರೆ ಮಗ ಸತ್ತು ಹೋಗ್ತಾನೆ. ಪ್ರಹ್ಲಾದನಿಗಿರುವುದು ಒಬ್ಬನೇ ಒಬ್ಬ ಮಗ. ಹಾಗೆ ಅಂತೇಳಿ ಮಗನ ಪರವಾಗಿ ತೀರ್ಮಾನವನ್ನು ಕೊಟ್ಟರೆ ನಾನು ಮಹಾ ಅನ್ಯಾಯ ಮಾಡಿದ ಹಾಗಾಗ್ತದೆ. ಯಾಕಂದರೆ ಶಾಸ್ತ್ರವನ್ನೆಲ್ಲ ತಿಳಿದು ಯಾವುದು ಎಷ್ಟು ಬಲವುಳ್ಳದ್ದು ಅನ್ನುವುದನ್ನು ಅರ್ಥೈಸಿಕೊಂಡಿರುವ
ತೃಣ ಕಾಷ್ಠ ಕಾಂಚನಗಳಿಗೆ ಏನು ಸಮಲೋಷ್ಠಾಶ್ಮ ಕಾಂಚನ ಅನ್ನುವ ಸ್ಥಿತಿಯನ್ನು ತಲುಪಿರತಕ್ಕಂತಹ ಈ ಬ್ರಾಹ್ಮಣ ಕುಮಾರನ ವ್ಯಕ್ತಿತ್ವ ಬಹಳ ದೊಡ್ಡದು ಅನ್ನೋದು ಅವನಿಗೆ ಅರ್ಥ ಆಗ್ತಾ ಇದೆ. ಆದರೆ ತೀರ್ಮಾನ ಕೊಡುವುದು ಹೇಗೆ? ಅಷ್ಟು ಹೊತ್ತಿಗೆ ಸೂರ್ಯನ ಜೊತೆಗೆ ಒಂದು ಹಂಸ ಸಂಚಾರ ಮಾಡ್ತಾ ಇತ್ತಂತೆ. ಆ ಹಂಸಸ್ವರೂಪಿಯಾದ ಬ್ರಹ್ಮಸ್ವರೂಪದಲ್ಲಿ ಆತ ಪ್ರಶ್ನೆ ಮಾಡ್ತಾನೆ, ನಾನೀಗ ತೀರ್ಮಾನ ಕೊಡದೇ ಇರುವುದು ಅಂತ ತೀರ್ಮಾನಿಸಿದ್ದೇನೆ. ತೀರ್ಮಾನ ಕೊಡದೇ ಹೋದರೆ ನನಗೇನು ಪಾಪ ಬರ್ತದೆ, ಅಥವಾ ತಪ್ಪು ತೀರ್ಮಾನವನ್ನು ಕೊಟ್ಟರೆ ನನಗೆಷ್ಟು ಪಾಪ ಬರ್ತದೆ ಹೇಳು ಅಂತ. ಆವಾಗ ಆ ಹಂಸ ಹೇಳ್ತದೆ, ನೀನು ತಪ್ಪು ತೀರ್ಮಾನವನ್ನು ಕೊಟ್ಟರು ತೀರ್ಮಾನವನ್ನು ಕೊಡದೇ ಹೋದರೂ ಎರಡಕ್ಕೂ ಒಂದೇ ಫಲ. ಏನು ಫಲ? ನೀನು ಮಾಡಿದ ಪಾಪದ ಕಾರಣದಿಂದಾಗಿ ಒಂದು 8 ರೀತಿಯ ನರಕಗಳಲ್ಲಿ ನೀನು ಸುತ್ತಬೇಕಾಗ್ತದೆ. 8 ರೀತಿಯ ನರಕದಲ್ಲಿ ಸುತ್ತಿದ ಮೇಲೆ ಶಾಶ್ವತವಾಗಿ ನರಕ ತಮಸ್ಸು ಅನ್ನುವ ಜಾಗದಲ್ಲಿ ಹೋಗಿ ಕೊಳಿಬೇಕಾಗ್ತದೆ. ಉತ್ಕರ್ಷವೇ ಇಲ್ಲದೆ ಇರುವ ಸ್ಥಿತಿ ನಿನಗೆ ಬಂದು ಹೋಗ್ತದೆ. ಇಷ್ಟೆಲ್ಲ ಕೇಳಿದ ಮೇಲೆ ಪ್ರಹ್ಲಾದ ಆ ಹಂಸನಿಗೆ ಕೈ ಮುಗಿತಾನೆ, ನಾನೀಗ ತೀರ್ಮಾನ ಕೊಡ್ತೇನೆ ಅಂತ ಹೇಳಿ ಮಗನ ಹತ್ರ ಹೇಳ್ತಾನೆ, ಮಗ ನೀನು ತಪ್ಪು ತೀರ್ಮಾನಿಸಿದ್ದಿ. ನನ್ನ ಮಗನಾಗಿ ಹುಟ್ಟಿದಂತಹ ನಿನ್ನಲ್ಲಿ ನನ್ನಲ್ಲಿರುವಂತಹ ಅರ್ಹತೆಯೂ ಇಲ್ಲ. ನನ್ನ ಸಿಂಹಾಸನದಲ್ಲಿ ಜೊತೆಗೆ ಕೂಡುವುದಕ್ಕೆ ನಿನಗೆ ಅರ್ಹತೆ ಇದೆ. ಯಾಕೆ ಗೊತ್ತೋ? ನನ್ನ ಮಗನಾಗಿದ್ದಿ ಅನ್ನುವ ಕಾರಣದಿಂದ. ಅಪ್ಪ ಮತ್ತು ಮಗ ಒಟ್ಟಿಗೆ ಕೂತುಕೊಳ್ಳಬಹುದು ಅಂತ ಶಾಸ್ತ್ರ ಅವಕಾಶ ಕೊಟ್ಟಿದೆ. ಆದರೆ ಈ ವೇದಜ್ಞಾನಿಯ ಜೊತೆಗೆ ಕೂತುಕೊಳ್ಳುವ ಅರ್ಹತೆ ನಿನ್ನಲ್ಲಿಲ್ಲಪ್ಪ. ನಾನು ಕೂಡ ಆ ಬ್ರಾಹ್ಮಣ ಬಂದಾಗ ಅವನ ಪಾದ ತೊಳೆದು ಅವನ ಪಾದ ಜಲವನ್ನು ಶಿರಸ್ಸಿನಲ್ಲಿ ಸಪತ್ನೀಕನಾಗಿ ಧಾರಣೆ ಮಾಡಿಕೊಳ್ತಾ ಇದ್ದೇನೆ. ಅಂತಹ ನನ್ನ ಮಗ ನೀನು, ಅಂಥವ ನೀನು ಅವನ ಮುಂದೆ ಪಂಥಾಹ್ವಾನ ಮಾಡಿಬಿಟ್ಟಿಯಲ್ಲ, ಎಂಥ ಅನ್ಯಾಯ ಮಾಡಿದಿ, ನೀನು ಸೋತು ಬಿಟ್ಟಿದ್ದಿ ಅಂತ ಗಟ್ಟಿಯಾಗಿ ನಿರ್ಧಾರವನ್ನು ಪ್ರಹ್ಲಾದ ತೀರ್ಮಾನ ಕೊಟ್ಟಾಗ ತುಂಬ ಕೃಪಾಳುವಾದಂತಹ ಸುಧನ್ವ ಆ ವಿರೋಚನನ ಹತ್ತಿರ ಬಂದು ಅವನನ್ನು ಅಪ್ಪಿಕೊಳ್ತಾನಂತೆ. ಅಪ್ಪಿಕೊಂಡು ವಿರೋಚನನಿಗೆ ಹೇಳ್ತಾನೆ, ವಿರೋಚನ ನೀನು ರಾಜಕುಮಾರ, ನನ್ನ ಜೊತೆಗೆ ಕೂತುಕೊಳ್ಳುವ ಅರ್ಹತೆ ನಿನಗುಂಟು. ಯಾಕಂದರೆ ಅಂಥ ಅರ್ಹತೆಯನ್ನು ನಾನು ನಿನಗೆ ಕೊಟ್ಟಿದ್ದೇನೆ. ನೀನು ಸಂಪಾದನೆ ಮಾಡಿದ ಅರ್ಹತೆ ಅಲ್ಲ. ಅರ್ಹತೆ ಇಲ್ಲದೇ ಇದ್ದವನಿಗೆ ಸಮಾನ ಸ್ಥಳದಲ್ಲಿ ಕೂತುಕೊಳ್ಳುವುದಕ್ಕೆ ಬೇಕಾದ ಅರ್ಹತೆಯನ್ನು ನಾನು ಕೊಡಬೇಕು. ಅದು ಯಾವಾಗ ಕೊಡ್ತಿದ್ದೆ? ನೀನು ನನಗೆ ಸಲ್ಲಿಸಬೇಕಾದ ಗೌರವವನ್ನು ನೀನು ಸಲ್ಲಿಸಿದರೆ. ಗೌರವವನ್ನು ಯಾವತ್ತೂ ಕೊಟ್ಟು ಪಡಿಬೇಕೇ ಹೊರತು ನಾನೇ ಗುರುಭೂತ ಅಂತ ಭಾವಿಸಿಕೊಂಡು ಯಾರೂ ಗೌರವವನ್ನು ಪಡೆಯುವುದಿಲ್ಲಪ್ಪ ಅಂತ ಅವನಿಗೆ ಸಮಾಧಾನ ಮಾಡಿ ಅವನ ಜೊತೆಗೇ ತಾನು ಪಕ್ಕದ ಆಸನದಲ್ಲಿ ಕೂತುಕೊಳ್ತಾನೆ. ಕೂತುಕೊಂಡಾಗ ಪ್ರಹ್ಲಾದ ಹೇಳ್ತಾನೆ, ಸ್ವಾಮಿ ನಿಮ್ಮ ಮನಸ್ಸು ಬಹಳ ದೊಡ್ಡದು. ಈಗ ನನ್ನ ಮಗ ನಿಮ್ಮ ಅಧೀನ ಆಗಿಬಿಟ್ಟಿದ್ದಾನೆ. ಅವನು ಪ್ರಾಣ ಕಳೆದುಕೊಳ್ಳಬೇಕಾದಂತಹ ಪ್ರಸಂಗ ಬಂದಿದೆ. ಆತನ ಪ್ರಾಣವನ್ನು ನನಗೋಸ್ಕರ ನೀವು ನನಗೆ ಅರ್ಪಿಸಬೇಕು ಸ್ವಾಮಿ ಅಂತ ಕೇಳಿಕೊಳ್ತಾನೆ. ಆಗ ಸುಧನ್ವ ಹೇಳ್ತಾನೆ, ಈತ ಒಬ್ಬಳು ಹೆಣ್ಣು ಮಗಳ ಮುಂದೆ ನನಗೆ ಅವಮಾನ ಮಾಡಿದ್ದಾನೆ. ಅದು ಬರೀ ನನಗೆ ಮಾಡಿದ ಅವಮಾನ ಅಲ್ಲ, ನಾನು ಓದಿದ ವಿದ್ಯೆಗೆ ಮಾಡಿದ ಅವಮಾನ ಅದು. ಆ ಅವಮಾನದ ಕ್ಷಾಲನೆಯನ್ನು ಅವ ಮಾಡಿಕೊಂಡ ಪಕ್ಷದಲ್ಲಿ ಅವ ಮುಂದೆ ರಾಜನಾಗಿ ಮುಂದುವರಿಯುವುದಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳ್ತಾನೆ. ಆ ಹೆಣ್ಣು ಮಗಳ ಮುಂದೆ ಈತ ನನ್ನ ಪಾದ ಪ್ರಕ್ಷಾಲನೆಯನ್ನು ಮಾಡಿ ನೀರನ್ನು ತಲೆ ಮೇಲೆ ಹಾಕ್ಕೊಳ್ಬೇಕು. ಪ್ರಹ್ಲಾದ ಕರ್ಕೊಂಡು ಬರ್ತಾನೆ ಮಗನಾದಂತಹ ವಿರೋಚನನನ್ನು. ಕೇಶಿನಿಯ ಮುಂಭಾಗದಲ್ಲಿ ಈತನ ಪಾದವನ್ನು ಪ್ರಕ್ಷಾಲನೆ ಮಾಡಿ ತಾನು ತನ್ನ ಶಿರಸ್ಸಿನಲ್ಲಿ ನೀರು ಧರಿಸಿ ಆ ಪಾದೋದಕದಿಂದ ವಿರೋಚನನನ್ನು ಅಭಿಷೇಕ ಮಾಡ್ತಾನೆ ಅನ್ನೋದೊಂದು ಕಥೆಯನ್ನು ವಿದುರ ಹೇಳಿ, ನೋಡು ಪ್ರಹ್ಲಾದ ಒಬ್ಬ ದರಿದ್ರನಾದ ಮಗನನ್ನು ನೋಡಿ ತಾನು ಧರ್ಮದ ತೀರ್ಮಾನವನ್ನು ಅವನ ಪರವಾಗಿ ಕೊಟ್ಟು ಉತ್ಕರ್ಷವನ್ನು ಪಡೆದ. ನೀನೂ ಇದ್ದೀಯಪ್ಪ ಧೃತರಾಷ್ಟ್ರ, ನಿನ್ನ ಮಗ ಆ ಕಡೆಯಿಂದ ಧರ್ಮರಾಜ ಬೇರೆಯವ ಅಲ್ಲ, ನಿನ್ನ ತಮ್ಮನ ಮಗ. ಅಂಥವನ ಕಡೆಗೆ ತೀರ್ಮಾನ ಕೊಡುವುದಕ್ಕೆ ಇಷ್ಟು ಆಲೋಚನೆ ಮಾಡ್ತಾ ಇದೆಯಲ್ಲ, ಜಾಗೃತೆಯಾಗುವಂಥ ಒಂದು ಉಪದೇಶವನ್ನು ಕೊಟ್ಟ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.